ನಮ್ಮಿಂದ ನೇರ ಪ್ರಶ್ನೆಗಳು, ನಾಯಕರ ನೇರ ಉತ್ತರ. ಇದೇ ಫೇಸ್ ಟು ಫೇಸ್. ಇವತ್ತಿನ ಫೇಸ್ ಟು ಫೇಸ್ನಲ್ಲಿ ನಮ್ಮ ಜೊತೆಗಿದ್ದಾರೆ ಕಾಂಗ್ರೆಸ್ನ ಯುವ ನಾಯಕ, ಮಾಜಿ ಸಚಿವ ಬಂಗಾರಪ್ಪನವರ ಪುತ್ರ ಕುಮಾರ್ ಬಂಗಾರಪ್ಪ. ಕುಮಾರ್ ಬಂಗಾರಪ್ಪನವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನನ್ನ ಮೊದಲನೇ ಪ್ರಶ್ನೆ ತಮಗೆ, ರಾಜಕೀಯ ಅನ್ನುವಂಥದ್ದು ಒಂದು ಲೆಕ್ಕದಲ್ಲಿ ಜೂಜು ಅಂತಾರೆ. ಅದೃಷ್ಟ ಇದ್ದರೆ ಮಾತ್ರ ರಾಜಕೀಯದಲ್ಲಿ ಮೇಲಾಟ ಆಗುತ್ತೆ ಅಂತಾರೆ. ಎಂಥ ಸ್ಥಿತಿ ನೋಡಿ ತಮ್ಮದು. ರಾಜಕೀಯದಲ್ಲಿ ಪ್ರತಿ ಬಾರಿ ಒಂದಲ್ಲ ಒಂದು ನಿರ್ಣಾಯಕ ಪಾತ್ರವನ್ನು ವಹಿಸ್ತಾ ಇದ್ದೀರಿ ನೀವು ಅಂತ, ನಿಮ್ಮ ತಂದೆಯವ್ರ ಜೊತೆಗೆ ಇದ್ದಾಗಲೂ ಕೂಡ ಇಲ್ದಾಗಲೂ ಕೂಡ. ಆದರೆ ಈ ಬಾರಿ ಲೋಕಸಭೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರ್ ಬಂಗಾರಪ್ಪ ನೇಪಥ್ಯಕ್ಕೆ ಸರಿದ್ಬಿಟ್ರು. ಮೊದಲನೇದಾಗಿ ತಮಗೆ ಒಂದು ಧನ್ಯವಾದಗಳನ್ನ ಸಲ್ಲಿಸ್ತಾ ಈ ಅವಕಾಶ ಕೊಟ್ಟಿದ್ದಕ್ಕೆ. ಎರಡನೇದು, ರಾಜಕೀಯ ಜೂಜು ಅನ್ನೋದು ಅಲ್ಲ. ರಾಜಕೀಯ ಮನಪೂರ್ವಕವಾಗಿ ನಾವು ಮಾಡ್ತಕ್ಕಂಥ ಒಂದು ಕರ್ತವ್ಯ ಅದು. ಈ ಕ್ಷೇತ್ರಕ್ಕೆ ಬರಬೇಕು ಅನ್ನೋದಾದರೆ, ಒಬ್ಬ ಯುವಕರನ್ನು ನಾವಿಲ್ಲಿ ಕೂತು ನಾವು ಮಾತನಾಡ್ತೀವಿ ಅನ್ನೋದಾದರೆ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಇದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಅನ್ನೋದಾದರೆ, ರಾಜಕೀಯವನ್ನು ನಾವು ತಪ್ಪು ದಾರಿಗೆ ಎಳಿಬಾರ್ದು. ಯಾಕಂದರೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ರಾಜಕೀಯ ಸಮಾಜ ಸೇವೆ ಅನ್ನುವಂಥದ್ದು ಇದೆಯಲ್ಲ, ಬಹಳ ದೂರಕ್ಕೆ ಬಂದ್ಬಿಡ್ತು ಅಂತ. ಈಗ ಏನಿದ್ರು ಏನು ಅಂದರೆ, ಒಂದು ಲೆಕ್ಕದಲ್ಲಿ ರಾಜಕೀಯದ ಒಳಗಡೆ ಇರುವಂಥ ರಾಜಕೀಯ, ಒಬ್ಬರನ್ನೊಬ್ಬರು ಮುಗಿಸುವಂಥ ರಾಜಕೀಯ. ನಾನು ನಿಮಗೆ ಕೇಳ್ತೀನಿ, ಎಲ್ಲಿರಬೇಕಾಗಿತ್ತು ಕುಮಾರ್ ಬಂಗಾರಪ್ಪನವರು ಇವತ್ತು? ಯಾವ ಎತ್ತರಕ್ಕೆ ಇರಬೇಕಾಗಿತ್ತು? ಅತ್ಯಂತ ಚಿಕ್ಕ ವಯಸ್ಸಲ್ಲೇ ಸಚಿವರಾದಂಥವ್ರು ತಾವು, ಎಸ್ ಎಂ ಕೃಷ್ಣ ಅವರ ಸಂಪುಟದಲ್ಲಿ. ಎಲ್ಲಿ ಬಂದುಬಿಟ್ರು ಕುಮಾರ್ ಬಂಗಾರಪ್ಪನವರು? ಇವತ್ತು ನಾವೆಲ್ಲೂ ಹೋಗಿಲ್ಲ. ಯಾಕಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಜನಾಭಿಪ್ರಾಯ, ಜನಮನ್ನಣೆಯನ್ನು ಇಟ್ಕೊಂಡು ಜನ ಎಲ್ಲದೂ ಇವತ್ತು ನಾನು ಜನಕ್ಕೆ ಭಾಳ ಕೃತಜ್ಞತೆ ಆಗಿದ್ದೀನಿ. ಯಾಕಂದರೆ ಇವತ್ತು ಸಾವಿರಾರು ಜನ ಇವತ್ತು ಬಂದುಬಿಟ್ಟು KPCC ಆಫೀಸ್ ಮುಂದೆ ನಿಂತ್ಕೊಂಡು ಮುಖ್ಯಮಂತ್ರಿಗಳನ್ನ, ಪರಮೇಶ್ವರ್ನ ಮೀಟ್ ನೋಡ್ತಾ, ಇಲ್ಲ ನಮಗೆ ಕುಮಾರ್ ಬಂಗಾರಪ್ಪನವ್ರನ್ನ ಕಳಿಸ್ಕೊಡಿ, ಕುಮಾರ್ ಬಂಗಾರಪ್ಪನವ್ರು ಇದ್ದರೆ ನಾವು ರಾಜಕಾರಣ ಮಾಡೋದಕ್ಕಾಗತ್ತೆ, ನಾವು ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಲಕ್ಷಾಂತರ ಜನ ಮತದಾರರ ಭಾವನೆಗಳನ್ನು ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಇವತ್ತೇನು ಮಾಡಿದ್ದಾರೆ, ಇವತ್ತು ನಾವೆಲ್ಲರಿಗೂ ಅವರಿಗೆ ಋಣಿಯಾಗಿರಬೇಕು. ಯಾಕಂದರೆ ಅಂಥ ಮಟ್ಟಕ್ಕೆ ಇವತ್ತು ತಂದಿರ್ತಕ್ಕಂಥ, ಎಲ್ಲಿ ನೇಪಥ್ಯಕ್ಕೆ ಹೋಗಿದ್ದೀವಿ? ನೇಪಥ್ಯಕ್ಕೆ ಹೋಗತಕ್ಕಂಥ ಪ್ರಶ್ನೆನೇ ಉದ್ಭವಿಸುವುದಿಲ್ಲ. ಯಾಕಂದರೆ ವಿ ಆರ್ ಸ್ಟಿಲ್ ಆನ್ ದ ವರ್ಜ್ ಆಫ್ ಡೂಯಿಂಗ್ ಪಾಲಿಟಿಕ್ಸ್. 26ನೇ ತಾರೀಕುವರೆಗೂ ನಾಮಪತ್ರ ಸಲ್ಲಿಸ್ತಕ್ಕಂಥ ಜವಾಬ್ದಾರಿ ನಮ್ದೆಲ್ಲರದು ಇದೆ. ಮತ್ತು ರಾಜಕೀಯ ತೀರ್ಮಾನವನ್ನು ತಗೊಳ್ತಕ್ಕಂಥ ಕೆಲಸವನ್ನು AICC ಮತ್ತು KPCC ಮಾಡ್ತಕ್ಕಂಥ ಕ್ಷಣನೂ ಕೂಡ ಇನ್ನೂ ಕೂಡ ಎಲ್ಲಿ ಸರ್? 29 ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀರಿ ನೀವು, 26 ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀರಿ ನೀವು, ಒಪ್ಕೋತೀನಿ ನಾನು. ಆದರೆ ಇಲ್ಲಿ ತನಕ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ ನಿಮಗೆ. ಗ್ರೀನ್ ಸಿಗ್ನಲ್ಲು ಪ್ರಶ್ನೆ ಅಲ್ಲ. ಇವತ್ತು ನಮ್ಮ ಕಾಂಗ್ರೆಸ್ನಲ್ಲಿ ಆಂತರಿಕವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವವನ್ನು ನಂಬ್ಕೊಂಡೇ ಇರ್ತಕ್ಕಂಥವ್ರು, ನೆಕ್ಸ್ಟ್ ಜನರೇಷನ್, ಮುಂದಿನ ಪೀಳಿಗೆಯನ್ನು, ಕಾಂಗ್ರೆಸ್ಸಿನ ಯುವಕರನ್ನು ತಯಾರು ಮಾಡಬೇಕು ಅಂತಕ್ಕಂಥ ಹಠ ಇರ್ತಕ್ಕಂಥವ್ರು. ಎಲ್ಲೋ ಒಂದು ಹತ್ರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸಿಗೆ ಕಾಂಗ್ರೆಸ್ ಯಾವತ್ತೂ ಕೂಡ ಅಡ್ಜಸ್ಟ್ಮೆಂಟ್ ಮಾಡೋದಿಲ್ಲ. ಎಲ್ಲೋ ಒಂದು ಹತ್ರ ಒಬ್ಬರು ಎಲ್ಲೋ ಇವರು ಮಾಡಿರ್ತಕ್ಕಂಥ ಒಂದು ರಾಜಕೀಯದ ಹುನ್ನಾರಕ್ಕೆ ಇವತ್ತು ಇಡೀ ಕಾಂಗ್ರೆಸ್ ಪಕ್ಷ ಮತ್ತು ರಾಜಕೀಯ ಬಲಿಯಾಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಇವತ್ತು ಕುಮಾರ್ ಬಂಗಾರಪ್ಪನವರ ಹೆಸರು ಬರ್ತದೆ ಅಂದ ಮಾತ್ರಕ್ಕೆ ಇವತ್ತು JDS ಇಂದ ಕುಟುಂಬದ ಕಲಹವನ್ನು ತಂದು ಹಾಕಿಬಿಟ್ಟು ರಾಜಕಾರಣ ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು JDSನವ್ರು ತಂದಿಟ್ಟಿದ್ದಾರೆ. ಮನೆತನವನ್ನು ತಗೊಂಡು ಹೋಗ್ತಕ್ಕಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಕುಟುಂಬವನ್ನು ತಗೊಂಡ್ಬರ್ತಕ್ಕಂಥ ಪರಿಸ್ಥಿತಿಗೆ ಇವತ್ತು ಬಂದು ಇಳಿದಿದೆ ಅನ್ನೋದಾದರೆ, ಕುಟುಂಬದ ಕುಮಾರ್ ಬಂಗಾರಪ್ಪ ಅವರ ರಾಜಕಾರಣ ಎಲ್ಲಿಗೆ ಹೋಗಿದೆ? ಕುಟುಂಬದ ರಾಜಕಾರಣ ಅಲ್ಲ ಇದು. ಅಥವಾ ಇದು ಕುಮಾರ್ ಬಂಗಾರಪ್ಪನವ್ರನ್ನ ಇದನ್ನ ಯಾವ ರೀತಿಯಲ್ಲಿ ಇವ್ರನ್ನ ಮುಗಿಸ್ಬೇಕು ಅಂತಕ್ಕಂಥ ಅದನ್ನ ಇವತ್ತು ಎಲ್ಲಾ ಪಕ್ಷಗಳು ಏನ್ ಮಾತನಾಡ್ತಾ ಇದ್ದಾರೆ, ಈಗ ಅದನ್ನ ನೋಡ್ತಾ ಇದ್ದಾರೆ. ಈಗ ಜಾತ್ಯತೀತ ಜನತಾದಳ ತಮ್ಮ ಅಭ್ಯರ್ಥಿನ ಹಾಕ್ತಾ ಇದೆ, ತಮ್ಮ ಸೋದರಿನ ಹಾಕ್ತಾ ಇದೆ. ತಪ್ಪೇನಿದೆ ಅದರಲ್ಲಿ? ತಪ್ಪು ಅಂತ ಹೇಳೋದಿಲ್ಲ ನಾನು. ಎಲ್ಲರಿಗೂ ಕೂಡ ಕರ್ನಾಟಕ ರಾಜ್ಯದಲ್ಲಿ, ಭಾರತ ದೇಶದಲ್ಲಿ ಯಾರಿಗೆ ಬೇಕಾದರೂ 21 ವರ್ಷ ಆದ ತಕ್ಷಣ ಎಲ್ಲರೂ ಯಾರಿಗೆ ಬೇಕಾದ್ರೂ ಚುನಾವಣೆಗೆ ನಿಲ್ತಕ್ಕಂಥದ್ದು ಹಕ್ಕಿದೆ. ಅವ್ರು ನಿಂತಿರ್ತಕ್ಕಂಥದ್ದಕ್ಕೆ ನಾನು ಯಾವುದೇ ಕೂಡ ಅಭ್ಯಂತರಗಳಿಲ್ಲ. ಆದರೆ ಶಿವರಾಜ್ ಕುಮಾರ್ ಅವ್ರು ಮಾತಾಡ್ತಾರಲ್ಲ, ನಾನು ಬರೀ ಗೀತಾ ಶಿವರಾಜ್ ಕುಮಾರಿ ಪ್ರಚಾರ ಮಾಡೋಕ್ಕೆ ಬರೋದು, JDSಗೆ ಮಾಡೋದಲ್ಲ ನಾನು. ಯಾವ್ದು ದುರಂತ? ಇದು ರಾಜಕೀಯದ ದುರಂತಗಳಲ್ವ ಇವೆಲ್ಲ? ಶಿವಮೊಗ್ಗ ರಾಜಕಾರಣವನ್ನು ತಗೊಂಡು ಹೋಗಿ ಬಲಿ ಆಗ್ತಕ್ಕಂಥದ್ದಲ್ವಾ? JDSನವ್ರು ಮಾಡ್ತಕ್ಕಂಥ ಕುತಂತ್ರಗಳಲ್ವ ಇದು? ಇವ್ರನ್ನ ಪ್ರಚಾರಕ್ಕೆ ಇಳಿಸ್ಕೊಂಡು ಪಬ್ಲಿಸಿಟಿ ಗಿಮಿಕ್ನ, ಗ್ಲಾಮರ್ನ, ಸಿನಿಮಾ ವರ್ಲ್ಡ್ನ, ರಾಜ್ಕುಮಾರ್ ಅವರ ಹೆಸರನ್ನ ಬಳಸ್ಕೊಂಡು ನಾ ರಾಜ್ಕುಮಾರ್ ಪುತ್ರ ಅಂತೇಳಿ ಬರ್ತದೆ, ಬಂಗಾರಪ್ಪನವ್ರ ಪುತ್ರ ಅಂತ ಬರ್ತದೆ. ಅಲ್ಲಿ ಮಾಡ್ತಕ್ಕಂಥದ್ದು ದ್ವೇಷದ ರಾಜಕಾರಣವನ್ನು ಮಾಡ್ತಕ್ಕಂಥ ಪರಿಸ್ಥಿತಿಗೆ ಇವತ್ತು ಶಿವಮೊಗ್ಗ ಜಿಲ್ಲೆಯ ರಾಜಕಾರಣ ಅಷ್ಟು ಕೀಳ್ಮಟ್ಟದ ರಾಜಕಾರಣ ಮಾಡಿಲ್ಲ. ಶಿವಮೊಗ್ಗ ಜಿಲ್ಲೆಯ ರಾಜಕಾರಣ ಬಹಳ ಸ್ಪಷ್ಟತೆಯಿಂದ ಮಾಡ್ತಾ ಬಂದಿದೆ. ಶಾಂತಿಯೂರಿ ಗೋಪಾಲ್ ಗೌಡರ ರಾಜಕಾರಣ ಮಾಡ್ತಿದೆ, ಬಂಗಾರಪ್ಪನವರ ರಾಜಕಾರಣ ಮಾಡ್ತಿದೆ, ಹೋರಾಟದ ಸಮಾಜವಾದ ಸಿದ್ಧಾಂತದ ಮೇಲೆ ರಾಜಕಾರಣ ಮಾಡ್ತಾ ಬಂದಿದೆ.
ಇವತ್ತು ಇವ್ರು ಮಾಡ್ತಕ್ಕಂಥದ್ದು ಏನು ಕೀಳ್ಮಟ್ಟದ ರಾಜಕಾರಣವನ್ನು ಇವತ್ತೇನು ರಾಜ್ಕುಮಾರ್ ಹೆಸರನ್ನ ತಂದುಬಿಟ್ಟು ಇವತ್ತೇನು ಮಾಡ್ತಾ ಇದ್ದಾರೆ, ಇದಕ್ಕೆ ರಾಜ್ಕುಮಾರ್ ಅವರ ಯಾವುದೇ ಸಹಮತ ಯಾವ ಕಾಲಕ್ಕೂ ಕೂಡ ಇರಲಿಲ್ಲ. ಯಾವ ಕಾರಣದಿಂದ ಹಾಗಾದ್ರೆ ಅಭ್ಯರ್ಥಿನ ಹಾಕಿದ್ರಲ್ಲಿ? ಗೆಲ್ಲಬೇಕು ಅನ್ನುವಂಥ ಒಂದು ಕಾರಣದಿಂದ, ಅಥವಾ ಕುಮಾರ ಬಂಗಾರಪ್ಪನವ್ರ ಮುಗಿಸ್ಬೇಕು ಅಂತ ಇನ್ನೊಂದು ಕಾರಣದಿಂದ, ಅಥವಾ ರಾಜ್ಕುಮಾರ್ ಫ್ಯಾಮಿಲಿನ ರಾಜಕೀಯಕ್ಕೆ ತರಬೇಕು ಅನ್ನುವಂಥ ಒಂದು ಯೋಜನೆಯಿಂದ, ಯಾವ 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 ಕಾರಣದಿಂದ ಈ ಪ್ರಯತ್ನ ಆಗ್ತಾ ಇದೆ? ಇದು ಯಾವುದಕ್ಕೂ ಕೂಡ ಅವರ ಸಹಮತ ಇರೋದಿಲ್ಲ. ಕುಮಾರ್ ಬಂಗಾರಪ್ಪನವ್ರನ್ನ ಮುಗಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕಂದರೆ ಕುಮಾರ ಬಂಗಾರಪ್ಪನವರು ನಮ್ಮ ತಂದೆಯವರು ಏನು ನನ್ನ ರಾಜಕೀಯಕ್ಕೆ ಕರ್ಕೊಬರಬೇಕಾದ್ರೆ ಅಥವಾ ನಾನು ಚಿತ್ರರಂಗಕ್ಕೆ ಬರಬೇಕಾದ್ರೆ ನನಗೆ ಬಂಗಾರಪ್ಪನವರ ಹೆಸರನ್ನು ನೀನು ತಗೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು ನನ್ನ ಹೆಸರಿನ ಮುಂದೆ ವಸಂತ್ ಕುಮಾರ್ ಅಂತ ಇದ್ದದ್ದನ್ನು ತೆಗೆದು ಹಾಕಿಬಿಟ್ಟು ಕುಮಾರ್ ಬಂಗಾರಪ್ಪನ ನೀನು ತಗೊಂಡು ಹೋಗ್ಬೇಕು ಅಂತ ಹೇಳಿ ನನ್ನ ಆಶೀರ್ವಾದ ಮಾಡಿ ಕಳಿಸಿದವರು ಅವರು. ಇವರು ಇವತ್ತು ಬಂದುಬಿಟ್ಟು ನಮ್ಮ ತಂದೆಯವರಿಗೆ ಇವನು ನಾನಾ ರೀತಿಯ ತೊಂದರೆಗಳನ್ನ ಮಾಡ್ದ ಅಂತ ಹೇಳ್ಬಿಟ್ಟು ಹೇಳಿದ ಮಾತ್ರಕ್ಕೆ ಅವೆಲ್ಲವೂ ಕೂಡ ನಡೆಯೋದಿಲ್ಲ. ಮತ್ತು ಇವತ್ತು ರಾಜ ಕುಟುಂಬವನ್ನು ಅಲ್ಲಿ ತರ್ತಕ್ಕಂಥ ಕೆಲಸವನ್ನು ಮಾಡಿದಾರೆ ಅನ್ನೋದಾದರೆ ರಾಜ್ಕುಮಾರ್ ಅವರು ಯಾವತ್ತಾರು ಯಾರ್ದಾರು ರಾಜಕೀಯ ವ್ಯಕ್ತಿಗಳ ಮನೆ ಬಾಗಿಲಿಗೆ ಹೋಗಿ ನಿಂತಿದ್ರ? ಎಷ್ಟೋ ಜನ ರಾಜ್ಕುಮಾರ್ ಅವ್ರ ಮನೆ ಬಾಗಿಲಿಗೆ ನಿಂತಂಥ ಸಂದರ್ಭದಲ್ಲೇ ಜಾರ್ಜ್ ಫರ್ನಾಂಡಿಸ್ ಅವ್ರು ನಿಂತಿರ್ಬೋದು, ಅಥವಾ ಜನತಾ ದಳದವ್ರು ನಿಂತಿರ್ಬೋದು, ನಮ್ಮ ತಂದೆಯವರೇ ನನ್ನನ್ನೇ ಕಳಿಸ್ಕೊಟ್ಟಿರ್ತಕ್ಕಂಥ ಸಂದರ್ಭ ಇರ್ಬೋದು, ನನ್ನನ್ನೇ ಕಳಿಸ್ಕೊಟ್ಟಿದ್ರು. ಏನಂತ? ಯಾಕಂದರೆ ರಾಜ್ಕುಮಾರ್ ಅವರು ನಾನು ತುಂಬ ಹತ್ತಿರ ಇದೆ. ಯಾಕಂದರೆ ರಾಜ್ಕುಮಾರ್ ಅವ್ರನ್ನ ನನ್ನನ್ನು ಕರ್ಕೊಂಡು ಹೋಗಿ ಚಲನಚಿತ್ರ ನಾನು ರಾಜ್ಕುಮಾರ್ ಅವರಿಂದ ಒಂದು ಪಕ್ಕದಲ್ಲಿ ನಿಂತ್ಕೊಬೇಕು ಅನ್ನೋ ಆಸೆ ಪಿಕ್ಚರಲ್ಲಿ. ಇಲ್ಲ ನೀನು ಹಂಗಲ್ಲ, ನೀನು ಆಗಬೇಕಾಗಿರ್ತಕ್ಕಂಥ ಒಬ್ಬ ನಾಯಕ ನಟನಾಗಬೇಕು ಅಂತ ಹೇಳಿ ನನ್ನನ್ನು ಕರ್ಕೊಂಡೋಗಿ ಅವ್ರ ಮನೇಲಿ ಇಟ್ಕೊಂಡು ಚಿತ್ರರಂಗಕ್ಕೆ ನಮಗೆಲ್ಲರಿಗೂ ನಾಟಕ ಎಲ್ಲದೂ ಇತ್ತು, ನಿಮಗೆಲ್ಲ ಅಷ್ಟೊಂದು ಎಕ್ಸ್ಪೋಜರ್ ಸಿಕ್ಕಿಲ್ಲ, ನೀನು ಚಲನಚಿತ್ರದ ನಮ್ಮ ಮನೇಲಿ ಉಳ್ಕೊಂಡು ಅಂತೇಳಿ ಚೆನ್ನೈ ಕರ್ಕೊಂಡೋಗಿ ಅವ್ರ ಮನೇಲಿ ಇಟ್ಕೊಂಡು ನನಗೆ ಫಿಲ್ಮ್ ಇನ್ಸ್ಟಿಟ್ಯೂಟಿಗೆ ಕಳಿಸ್ಬಿಟ್ಟು ನನಗೆ ತಯಾರಿ ಮಾಡ್ಕೊಂಬಂದರು. ಅವ್ರದೇ ಮೊದಲ ಚಿತ್ರ ಅವ್ರ ಪ್ರೊಡಕ್ಷನ್ನಲ್ಲೇ ಪೂರ್ಣಿಮಾ ಎಂಟರ್ಪ್ರೈಸಸ್ ಪ್ರೊಡಕ್ಷನ್ನಲ್ಲಿ ನನ್ನ ಮೊದಲ ಚಿತ್ರವನ್ನು ರಾಜ್ಕುಮಾರ್ ಹೆಸರಲ್ಲಿ ಭಾರತಮ್ಮನ ಹೆಸರಲ್ಲಿ ನಿರ್ಮಾಣ ಮಾಡಿಕೊಟ್ರು. ನನಗೆ ಗ್ರೇಟ್ ನಿರ್ಮಾಣ ಮಾಡಿಕೊಟ್ರು. ಇದನ್ನ ಮಾಡಿರ್ತಕ್ಕಂಥವ್ರು ಅವರ ಸಂಬಂಧಗಳನ್ನ ನೋಡ್ಕೊಂಡೆ ನಾನು ರಾಜ್ಕುಮಾರ್ ತುಂಬಾ ಹತ್ರ ಇದ್ದಿದ್ರಿಂದನೇ ನಮ್ಮ ತಂದೆಯವರು ಆ ದಿನ ನಮ್ಮ ಜೊತೆಗೆ ಇನ್ನೊಬ್ಬರನ್ನ ಜೊತೆ ಮಾಡ್ಬಿಟ್ಟು ಜಯರಾಮ್ ಅವ್ರ ಮನೆಗೆ ಹೋಗಿ ಅವ್ರ ಭಾವಂದ್ರ ಮನೆಗೆ ಹೋಗಿ ಕೇಳಿಬೇಕಾದ್ರೆ ಅವ್ರಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ ಕುಮಾರ್. ಏನಂದ್ರೆ ನಿಮ್ಮ ತಂದೆಯವರೇ ಸ್ವತಃ ನಿಮ್ಮನ್ನ ರಾಜ್ಕುಮಾರ್ ಮನೆಗೆ ಕಳಿಸಿದ್ರು ರಾಜಕೀಯಕ್ಕೆ ಬನ್ನಿ ಅಂತ ಕರೆಯಕ್ಕೆ. ರಾಜ್ಕುಮಾರ್ ಅವತ್ತು ಹೇಳಿದ್ ಒಂದೇ ಮಾತು, ಇವರೆಲ್ಲರೂ ಒಪ್ಪಿದ್ರು ಹೆಚ್ಚು ಕಡಿಮೆ 99% ಅವ್ರ ಮನೇಲಿ ಎಲ್ಲರೂ ಇಲ್ಲ ಅವರು ಚೀಫ್ ಮಿನಿಸ್ಟರ್ ಆಗೋದು, ರಾಜ್ಕುಮಾರ್ ಅವರು ಚೀಫ್ ಮಿನಿಸ್ಟರ್ ಆಗಲಿ ಅಂತೇಳಿ. ಆದರೆ ರಾಜ್ಕುಮಾರ್ ಅವರು ಒಂದೇ ಒಂದು ಮಾತಾಡಿದ್ರು, ಒಂದೇ ಸೆಂಟೆನ್ಸ್ ಅವ್ರು ಮಾತಾಡಿದ್ರು, ನಾನು ಈ ಮನೇಲಿ ಇರಬೇಕಾ ಬೇಡವಾ? ಈ ಮನೇಲಿ ಇರಬೇಕು ಅಂದರೆ ನನ್ನನ್ನು ಫ್ರೀ ಬಿಡಿ, ನಾನು ಈ ಮನೇಲಿ ಇರಬಾರ್ದು, ನೀವೆಲ್ಲರೂ ರಾಜಕೀಯಕ್ಕೆ ಹೋಗಿ, ನಾನು ಯಾರೂ ಬರೋದಿಲ್ಲ. ದಿಸ್ ಈಸ್ ವಾಟ್ ಹಿ ಸೆಡ್. ಯಾರೇ ಮಾತಾಡಿದ್ದು? ಯಾರ್ಯಾರಿದ್ರ ಆ ಸಂದರ್ಭದಲ್ಲಿ? ಅವರೆಲ್ಲರೂ ಇದ್ರು. ನಿಮ್ಮ ತಂಗಿ ಕೂಡ ಇದ್ರ ಆ ಸಂದರ್ಭದಲ್ಲಿ? ಇಲ್ಲ, ಆ ಟೈಮಿಗೆ ನಮ್ಮ ತಂಗಿ ಇನ್ನೂ ಮದುವೆ ಆಗಿರಲಿಲ್ಲ. ಕ್ರಾಂತಿರಂಗ ಟೈಮ್. ಓಕೆ ಓಕೆ, ಕ್ರಾಂತಿರಂಗ ಟೈಮ್. ನಾವು ಕಾಲೇಜ್ ಬಿಟ್ಬಿಟ್ಟು ಅವಾಗ ತಾನೇ ಬಂದಿದ್ವಿ. ಇದೇ ಶಿವರಾಜ್ ಕುಮಾರ್ ಇದ್ರು? ಅವರು ಇರಲಿಲ್ಲ, ಯಾಕಂದ್ರೆ ಅವರೆಲ್ಲ ಚೆನ್ನೈನಲ್ಲಿ ಇದ್ದವರು. ಓಕೆ, ಅವರೆಲ್ಲಿದ್ರು ಕರ್ನಾಟಕದಲ್ಲಿ. ಬಟ್ ಗೊತ್ತು ಆ ವಿಷಯ ಅವ್ರಿಗೆ ಅಂತ. ನಮ್ಮ ತಂದೆಯವರಿಗೆ ರಾಜಕೀಯ ಬೇಡ, ಅವ್ರು ದೂರ ಇದ್ರು ಅನ್ನೋದು ಗೊತ್ತಿರುವಂತ ಸಂಗತಿ. 100ಕ್ಕೆ 100 ಅವರೆಲ್ಲರಿಗೂ ಕೂಡ. ಮತ್ತೆ ಮೊನ್ನೆ ಶಿವರಾಜ್ ಕುಮಾರ್ ಹೇಳ್ತಾರೆ, ಕುಮಾರ್ ಏನಂತಂದ್ರೆ ನಮ್ಮ ತಂದೆಯವರು ರಾಜಕೀಯದಿಂದ ದೂರ ಇದ್ರು ಅಷ್ಟೇನೆ, ರಾಜಕೀಯವನ್ನು ಎಂದು ದ್ವೇಷ ಮಾಡಿಲ್ಲ. ಜೊತೆಗೆ ಈ ಸಂದರ್ಭದಲ್ಲಿ ಏನಾದರೂ ಇದ್ದಿದ್ರೆ ಅವ್ರು ಖುಷಿ ಪಡ್ತಾ ಇದ್ರು, ಅವ್ರದ್ದು ಅಭ್ಯಂತರ ಇರ್ತಿರ್ಲಿಲ್ಲ ಅನ್ನುವಂಥ ಮಾತು. ಅವ್ರು ಹೇಳಿರ್ತಕ್ಕಂಥ ಮಾತು ಏನಂದ್ರೆ, ರಾಜ್ಕುಮಾರ್ ಹಂಗಿದ್ರೆ ಅವ್ರ ಮನೆಯಿಂದ ನಾವು ಹೆಣ್ಣು ತರ್ತಿದ್ವಾ ಅಂತ ಹೇಳಿದ್ದಾರೆ. ರಾಜ್ಕುಮಾರ್ ಅವರು ರಾಜಕೀಯಕ್ಕೆ ದೂರ ಇದ್ದಿದ್ರೆ ಅವ್ರ ಮನೆಯಿಂದ. ಇದು ಹಾಗಲ್ಲ. ಆಗಿದ್ದೇನು ಅಂದರೆ ಹೆಣ್ಣು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಯಾಕಂದರೆ ತಂದೆಯವರಿಗೆ ರಾಜ್ಕುಮಾರ್ ಅವ್ರ ಮೇಲೆ, ಅಪ್ಪಾಜಿಯವ್ರ ಮೇಲೆ ಭಾಳ ಅಗಾಧವಾಗಿರ್ತಕ್ಕಂಥ ಒಂದು ಅಭಿಮಾನ, ಮತ್ತು ಅವರು ಸ್ವತಃ ಕಲಾವಿದರಾಗಬೇಕು ಅಂತಕ್ಕಂಥ ಆಸೆ. ಅದನ್ನು ದೃಷ್ಟಿ ಇಟ್ಕೊಂಡೆ ನನ್ನನ್ನು ಕಲಾವಿದರು ಮಾಡಿದರು. ಮತ್ತು ಆ ಕಲಾವಿದರ ಸೇವೆಯನ್ನು, ಕಲಾವಿದರ ಮನೆತನವನ್ನು ಸಂಬಂಧ ಮಾಡಬೇಕು ಅಂತ ಹೇಳ್ಬಿಟ್ಟು ರಾಜ್ಕುಮಾರ್ ಅವರಿಗೆ ನಮ್ಮ ಮಗಳನ್ನು ನಿಮಗೆ ಅಥವಾ ಅದು ಅವರು ಕೊಡ್ತಕ್ಕಂಥ ಸಂಬಂಧಗಳು ಬೆಳೀತು. ಅದು ಕಲಾವಿದರ ಬೆಳಕಿನಲ್ಲಿ ನಡೆದಿರ್ತಕ್ಕಂಥದ್ದೇ ಹೊರತು ರಾಜಕೀಯ ದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದಲ್ಲ. ಅದು ಅರ್ಥ ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸ. ಇವಾಗ ಯಾಕೆ ಕುಟುಂಬ ಸುಮ್ಮನಿದೆ ಹಾಗಾದ್ರೆ ರಾಜ್ಕುಮಾರ್ ಫ್ಯಾಮಿಲಿನಲ್ಲಿ? ಬೇಡ ಅಂತ ಅನ್ಬೋದಾಗಿತ್ತಲ್ಲ. ಅವ್ರು ಯಾರು ಕೂಡ ಬೇಕು ಅಂತ ಹೇಳಿಲ್ಲಲ್ಲ, ಅಥವಾ ನಾವು ನಿಮ್ಮನ್ನು ಆಶೀರ್ವಾದ ಮಾಡಿ. ಇವತ್ತು ಮೊನ್ನೆ ಪುನೀತ್ ರಾಜ್ಕುಮಾರ್ ಅವರು ಸ್ಟೇಟ್ಮೆಂಟ್ ಮಾಡಿದ್ರು, ನಮಗೂ ಈ ರಾಜಕೀಯ ಮಾಡೋದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಇವತ್ತಿನವರೆಗೂ ಅವ್ರ ಮನೆಯಿಂದ ಯಾವುದೇ ಥರವಾದ ಸ್ಟೇಟ್ಮೆಂಟ್ ಮಾಡೋದಿಲ್ಲ.
ಇವ್ರ ವಿರುದ್ಧವಾಗಿ, ಇವರ ನಿರ್ಧಾರದ ವಿರುದ್ಧವಾಗಿ ರಾಜ್ಕುಮಾರ್ ಅಭಿಮಾನಿಗಳು ಸ್ಟ್ರೈಕ್ ಮಾಡಿದ್ರು, ಶಿವರಾಜ್ ಅಭಿಮಾನಿಗಳು ಸ್ಟ್ರೈಕ್ ಮಾಡಿದ್ರು, ಕನ್ನಡ ಸೇನೆಯವರು ಅವ್ರ ಮನೆ ಮುಂದೆ ಸ್ಟ್ರೈಕ್ ಮಾಡಿದ್ರು. ಸ್ಟ್ರೈಕ್ ಮಾಡಿದವ್ರನ್ನೆಲ್ಲರೂ ಎಲ್ಲಿ ಹೋಗಿದ್ದಾರೆ ಹಾಗಾದ್ರೆ ಇವತ್ತು? ಯಾಕೆ ಇದು ನಡೀತಾ ಇದೆ? ಎಲ್ಲಿ ಹೋಗಿದ್ರು ಹಾಗಾದ್ರೆ? ಕರ್ನಾಟಕದಲ್ಲಿ ಎಲ್ಲರೂ ಮನೆ ಮುಂದೆ ಸ್ಟ್ರೈಕ್ ಮಾಡಿದ್ದು ಎಲ್ಲ ಮಾಧ್ಯಮಗಳು ಕೂಡ ಬಿಂಬಿಸಿದ್ದಾವೆ. ಬಿಂಬಿಸಿದ ಮೇಲೆ ಇಷ್ಟೆಲ್ಲ ಆದಮೇಲೆ ಒಂದೇ ಸಗೆ ಅದನ್ನೆಲ್ಲದನ್ನು ಕೂಡ ಅಡಿಗೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿಬಿಟ್ಟು, ಇಲ್ಲ ನಾನು ತಗೊಂಡು ಹೋಗ್ಬಿಟ್ಟು ಅವ್ರನ್ನ ಹೋಗಿ ನಿಲ್ಲಿಸ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಅನ್ನೋದಾದ್ರೆ, ಅರೆ ಯು ಬಿಕಮ್ ಎ ಮೆಂಬರ್ ಆಫ್ ಎ JDS ಮೆಂಬರ್ ಅಂಡ್ ಕಮ್ ಟು ದ ಪಾರ್ಟಿ. ಅದು ಶಿವಮೊಗ್ಗ ಜಿಲ್ಲೆಗೆ ಮಾತ್ರ ನಾನು ಪ್ರಚಾರ ಮಾಡ್ತೀನಿ, ಬೇರೆ ಜಿಲ್ಲೆಗಳೇನು ಅಂತ ಅರ್ಥ? ಕರ್ನಾಟಕದಲ್ಲಿ ಇಲ್ವಾ? ರಾಜಕಾರಣ ಮಾಡ್ತಾ ಇಲ್ವಾ? ಯು ಆರ್ ಕ್ಯಾನ್ವಸಿಂಗ್ ಫಾರ್ ಎನ್ ಪಾರ್ಟಿ, ಯು ಬೆಟರ್ ಕಮ್ ಔಟ್ ಫಾರ್ ದ ಪಾರ್ಟಿ. ಎಷ್ಟೋ ಜನ ಬಂದಿದ್ದಾರೆ ಇವತ್ತು. ಚಿರಂಜೀವಿ ಅವರು ಅಲ್ಲಿ ಮಾಡ್ತಾ ಇದ್ದಾರೆ, ಅವ್ರ ತಮ್ಮ ಅಲ್ಲಿ ಮಾಡ್ತಾ ಇದ್ದಾರೆ. ಏನೇನೋ ಸಮಸ್ಯೆಗಳು ಇದ್ರೂ ಕೂಡ ರಾಜಕಾರಣ ನಡೀತಾ ಇದೆ. ಅಂಥ ಪಕ್ಷದಲ್ಲಿ ನೀವು ಕೂಡ ರಾಜಕೀಯಕ್ಕೆ ಬಂದಿದ್ದೀರಿ, ನೀವು ಬರಬಾರ್ದು ಅಂತಕ್ಕಂಥ ಮಾತನಾಡ. ಆದರೆ ತಪ್ಪು ದಾರಿಗೆಳೆಯಬೇಡಿ. ನಾನು ರಾಜಕೀಯಕ್ಕೆ ಸಂಬಂಧ ಇಲ್ಲ, ನಾನು ಯಾವುದಕ್ಕೂ ಸಂಬಂಧ ಇಲ್ಲ, ನಾನು ಮಾಡ್ತಾ ಇರೋದು ಓನ್ಲಿ ಗೀತಾ ಶಿವರಾಜ್ ಕುಮಾರಿ. ಯಾವ ಗೀತಾ ಶಿವರಾಜ್ ಕುಮಾರಿಗೆ ತಗೊಂಡೋಗ್ಬಿಟ್ಟು ಇವರು ಪಾಲಿಟಿಕ್ಸ್ನ ಶಿವಮೊಗ್ಗ ಜಿಲ್ಲೆ ಇದು ಮಾಡಿದಾರಂತೆ? ಎಲ್ಲಿಯ ಸಮಸ್ಯೆ ಗೊತ್ತಂತೆ? ಯಾವ ಊರು ಗೊತ್ತಂತೆ? ಕುಪ್ಟೂರು ಸೊರಬ ತಾಲೂಕು ಮಾತ್ರ ಗೊತ್ತಿದ್ರೆ ಸಾಕಂತ ಹೋಗ್ಬಂದು ಒಂದು ಕ್ಯಾನ್ವಸಿಂಗ್ ಮಾಡಿದ್ದೀನಿ ಇದಕ್ಕೆ ಅಂತ ಹೇಳಿ ಪ್ರಚಾರ ಮಾಡ್ತಾರಂತ? ನೋ, ರಾಜಕಾರಣ ಇಸ್ ಎ ಕಮಿಟ್ಮೆಂಟ್ ಬೈ ಹಾರ್ಟ್. ನಾವೆಲ್ಲರೂ ಕೂಡ 20 ವರ್ಷದಿಂದ ಶಿವಮೊಗ್ಗ ಜಿಲ್ಲೆಯ ಹಳ್ಳಿನ ಮನೆಯನ್ನು ಕರ್ನಾಟಕ ರಾಜ್ಯದ ಎಲ್ಲದನ್ನು ಕೂಡ ಮಾಡಿ ಬಂದವರು. ನಾವೆಲ್ಲರೂ ತಿರುಗಿದವರು. ಈ ಥರ ನನ್ನಂಥ ಯುವಕರು ಪ್ರತಿ ಮನೆಯಲ್ಲೂ ಕೂಡ ಕಾಂಗ್ರೆಸ್ಸಿನ ಮತ್ತು ಅನ್ಯ ಪಕ್ಷದಲ್ಲಿ ದುಡ್ಕೊಂಡು ಅವರವರ ಕಷ್ಟ ಸುಖಗಳ ಮಧ್ಯೆನೂ ಕೂಡ ರಾಷ್ಟ್ರವನ್ನು ಕಟ್ಟಬೇಕು ಅಂತಕ್ಕಂಥ ಛಲ ಇರ್ತಕ್ಕಂಥವ್ರು. ಇವ್ರು ಮಾಡತಕ್ಕಂಥದ್ದು ತಪ್ಪು ಹಾದಿ. ಎಸ್ ಸರ್, ಮತ್ತಷ್ಟು ನಾನು ನಿಮಗೆ ಚರ್ಚೆ ಮಾಡ್ತೀನಿ, ಇನ್ನಷ್ಟು ನಾನು ಮಾತಾಡ್ತೀನಿ. ಅದಕ್ಕಿಂತ ಮೊದಲು ಒಂದು ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಫೇಸ್ ಟು ಫೇಸ್ನಲ್ಲಿ ನಿಮ್ಮ ಜೊತೆಗಿದ್ದಾರೆ ಕುಮಾರ್ ಬಂಗಾರಪ್ಪನವರು. ಇನ್ನಷ್ಟು ನಾನು ಅವ್ರ ಜೊತೆಗೆ ಮಾತಾಡ್ತೀನಿ. ಸೊ ತಾವು ಹೇಳಿದ್ರಿ, ಎಲ್ಲೋ ಒಂದು ಕಡೆಗೆ ಕುಟುಂಬದ ಎಲ್ಲ ಮನೋಭಾವನೆ ಇದೆಯಲ್ಲ, ಅದನ್ನು ಧಿಕ್ಕರಿಸಿ ಇವರು ರಾಜಕೀಯಕ್ಕೆ ಬಂದರು ಅಂತ. ಅಟ್ಲೀಸ್ಟ್ ನಿಮ್ಮ ತಂಗಿಗಾದ್ರೂ ಅದು ಗೊತ್ತಾಗಬೇಕಾಗಿತ್ತಲ್ಲ ಸರ್. ರಾಜಕೀಯ ನನಗೆ ಗೊತ್ತಿಲ್ಲ, ಇದರ ಅನುಭವ ಇಲ್ಲ, ರಾಜಕೀಯದಲ್ಲಿದ್ದು ಏನಾದರೂ ಮುಖಭಂಗಗಳಾದರೆ ಎರಡೆರಡು ಫ್ಯಾಮಿಲಿಗೆ ಮುಖಭಂಗ ಆದಂಗೆ ಆಗುತ್ತೆ. ಇದು ಇವಾಗಿಂದ ನಡೀತಾ ಇರೋದಲ್ಲ. ಇದು ಇವ್ರು ಯಾವತ್ತು ಮದುವೆ ಆಗಿ ಹೋದರೂ ಕುಟುಂಬ 2 ಮನೆಯಾಗಿ ಅವತ್ತೇ ಆಗೋಯ್ತು. 85ರಲ್ಲೇ 2 ತಿಂಗಳಲ್ಲೇ ಶಿವರಾಜ್ ಕುಮಾರ್ ಬೇರೆ ಮನೆ ಮಾಡ್ಕೊಂಡು ಹೋದರು. ಯಾಕೆ ಬೇರೆ ಮನೆ ಮಾಡಿದ್ರು? ಆಡಿಟರ್ಸು ಎಲ್ಲರೂ ಕೂಡ ಅವರ ಸಂಸ್ಥೆಯಿಂದನೇ ಬೇರೆ ಆಯಿತು. ಗೊತ್ತಿದೆಯಾ? ಇಲ್ಲ. ಯಾಕೆ ಬೇರೆ ಆಯಿತು? ರಾಜ್ಕುಮಾರ್ ಅವರು ಅದೆಲ್ಲದನ್ನೂ ಕೂಡ ಅಡಿಗಿಸಿ ನುಂಗಿ ಹಾಕಿದರು. ಅಪ್ಪಾಜಿಯವರು ಅದನ್ನೆಲ್ಲದನ್ನೂ ಕೂಡ ತಡ್ಕೊಂಡ್ರು. ಇವ್ರು ಮಾಡ್ತಕ್ಕಂಥದ್ದು ಏನೇ ಇದ್ರೂ ಕೂಡ ನಡೆದು ಹೋಗ್ಬಿಡ್ಲಿ ಅಂತೇಳಿ ಸುಮ್ಮನಾದರು. ಇವತ್ತಿಗೂ ಕೂಡ ಇಲ್ಲ, ಅವರು ಜೊತೆಗೆಲ್ಲಿದ್ದಾರೆ. ಅಲ್ಲದೆ ಅವರ ಮನೆಯಲ್ಲಿ ಪಾರ್ವತಮ್ಮನವರ ತಂಗಿ ಮಕ್ಕಳು, ರಾಜ್ಕುಮಾರ್ ಅವರ ತಂಗಿ ಮಕ್ಕಳು ಎಲ್ಲರೂ ಕೂಡ ಸುಮಾರು 50-60 ಜನ ಇದ್ದರು. ಇವರಿಬ್ಬರೇ ಮಾತ್ರ ಯಾಕಿರಲಿಲ್ಲ? ಹಾಗಾದರೆ ಇರಬೇಕಿತ್ತು ಒಂದು ಕುಟುಂಬ ಅಂದಮೇಲೆ. ಅಲ್ಲಿ ಎಲ್ಲರೂ ಕೂಡ ಇದ್ದರು. ರಾಘು ಅವರು ಇದ್ದರು, ಪುನೀತ್ ರಾಜ್ಕುಮಾರ್ ಅವರು ಇದ್ದರು, ಎಲ್ಲರೂ ಕೂಡ ಒಟ್ಟಿಗಿದ್ರು. ಇವ್ರು ಮಾತ್ರ ಯಾಕೆ? ಅಲ್ಲಿ ಮಾಡಿರ್ತಕ್ಕಂಥದ್ದನ್ನು ಇವತ್ತು ಬಂಗಾರಪ್ಪ ಕುಟುಂಬಕ್ಕೂ ಕೂಡ ತಂದಿಟ್ರು. ಬಂಗಾರಪ್ಪ ಕುಟುಂಬ ಕೂಡ ತಂದಿಟ್ರು. 85ರಲ್ಲಿ ಆಗಿದ್ದನ್ನು 2000ನೇ ಇಸ್ವಿವರೆಗೂ ನಾವೇನು ಕಾಪಾಡ್ಕೊಂಡ್ಬಂದಿದ್ವಿ, ಒಗ್ಗಟ್ಟನ್ನು ಕಾಪಾಡ್ಕೊಂಡ್ಬಂದಿದ್ವಿ. ನನ್ನ ಚಿತ್ರರಂಗಕ್ಕೆ ನಮ್ಮ ತಮ್ಮ ಎಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ, ನಾವಿಲ್ಲ ಅಂತ ಹೇಳೋದಿಲ್ಲ. ಆದರೆ ಅವರು ನನ್ನಿಂದ ನಾನೇ ಇವ್ರ ಫಿಲ್ಮ್ನ ಮಾಡಿ 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 ಸೋತು ಹೋದೆ ಅಂತಕ್ಕಂಥ ಮಾತನ್ನು ಮೊನ್ನೆ ಮಾಧ್ಯಮ TV ಮುಖೇನ ಕೇಳಿದೆ. ಎಷ್ಟು ಚಿತ್ರರಂಗ ತೆಗೆದಿದ್ದಾರೆ. ಶರವೇದರ್ ಸರ್ದಾಲ ಶಾಂತಿಲಾಲ್ ಜೈನ್ ಈಸ್ ಮೈ ಪ್ರೊಡ್ಯೂಸರ್. ಅಪೂರ್ವ ಜೋಡಿ ಬೇರೆಯವರು, ಕ್ಷೀರಸಾಗರ ಬೇರೆಯವರು, ರಕ್ತ ಕಣ್ಣೀರು ಬೇರೆಯವರು. ಸುಮಾರು ನಾನು ಮಾಡಿರ್ತಕ್ಕಂಥ 17-18 ನಾಯಕನಾಗಿ ಮಾಡಿರ್ತಕ್ಕಂಥ ಚಿತ್ರಗಳಲ್ಲಿ ನಾವು ಮಾಡಿದ್ದು 3-4 ಫಿಲಮ್ಸ್. ಇನ್ನು ಉಳಿದವರೆಲ್ಲರೂ ನಮಗೆ ಇವನು ಪ್ರೊಡ್ಯೂಸ್ ಮಾಡಿದ್ನಂತ. ಯಾರು ಪ್ರೊಡ್ಯೂಸ್ ಮಾಡಿದ್ರಂತೆ? ನಮ್ಮ ಹೇಳಿಗೆಯನ್ನು ಇವ್ರು ಮಾಡಿದ್ರಂತ. ನಾವು ಒಬ್ಬ ಮಿನಿಸ್ಟ್ರಾಗಿ ಕೆಲಸ ಮಾಡಿದ್ರಂತೆ. ನಮ್ಮ ಮಿನಿಸ್ಟ್ರಾಗಿ ಎಲ್ಲೋ ಜನ ಆಶೀರ್ವಾದ ಮಾಡಿ ಕುಮಾರ್ ಒಳ್ಳೆ ಕೆಲಸ ಮಾಡಿದಾನೆ ಕೆರೆ ಬಗ್ಗೆ ಅಂತೇಳಿ ಇವನು ಹೇಳ್ಕೊಟ್ಟಿದ್ನಂತ. ಈಗ ನಮ್ಮ ಹೆಸರು ಈ ಥರ ಬರೋದಕ್ಕೆ ಅಥವಾ ನಮಗೇನೋ ಈ ಮಟ್ಟ ಜನಕ್ಕೆ ಒಂದು ಸ್ವಲ್ಪ ಮಾಡ್ತಾರೆ ಅನ್ನೋದಾದರೆ ಕುಮಾರ್ ಬಂಗಾರಪ್ಪ ನಮ್ಮ ತಂದೆಯವರ ಹೆಸರು 40 ವರ್ಷ ಮಾಡಿರ್ತಕ್ಕಂಥ ಸಾಧನೆ, ನಾವು ಇಟ್ಕೊಂಡಿರ್ತಕ್ಕಂಥ ಕೆಲಸಗಳು, ನಾವು ಮಾಡಿರ್ತಕ್ಕಂಥ ಕೆಲಸಗಳು ನಮ್ಮ ಒಳ್ಳೆ ಭಾವನೆಯಿಂದ ಜನ ನಮ್ಮನ್ನು ಗುರುತು ಮಾಡ್ತಾರೆ ಹೊರತು ಕೆಟ್ಟ ಮನುಷ್ಯನಾಕಿ ಕೆಟ್ಟತನದಿಂದ ಇವರೇನು ತಗೊಂಡು ಹೋಗ್ಬೇಕು ಅಂತ ಇದ್ದಾರೆ, ಮಾತನಾಡಬೇಕು ಅಂತ ಇದ್ದಾರೆ, ಅದರಿಂದ ಮಾಡೋದಕ್ಕೆ ಸಾಧ್ಯ. 2000ನೇ ಇಸ್ವಿ ತನಕ ನಾವೇನು ಒಗ್ಗಟ್ಟನ್ನು ಕಾಪಾಡ್ಕೊಂಡು ಬಂದಿದ್ವಿ, ಆ ಒಗ್ಗಟ್ಟಿಗೆ ಕಲ್ಲು ಬಿತ್ತು ಅನ್ನುವಂಥದ್ದು. ಕಲ್ಲು ಹಾಕಿದವ್ರು ಯಾರು? ಇವರೇ. ಯಾರ್ಯಾರು ಇವರೇ ಅಂದರೆ ಇವರೆಲ್ಲರೂ 2000ನೇ ಇಸ್ವಿವರೆಗೂ ನಾವೆಲ್ಲರೂ ಕೂಡ ಚೆನ್ನಾಗಿದ್ವಿ. ಒಂದು ದಿನ ಇವರೆಲ್ಲರೂ ಸೇರಿಬಿಟ್ಟು
ನಮ್ಮ ತಂದೆಯವ್ರನ್ನ ಕರೆದ್ರು. ಅಲ್ಲಿವರೆಗೂ ನಮ್ಮ ತಂದೆಯವರು ಎಲ್ಲ ವಿಚಾರಗಳು ಕೂಡ ನಾನು ಅವ್ರ ಹತ್ರ ಹೇಳ್ತಾ ಇದ್ದೆ, ಅವ್ರು ನನ್ನ ಹತ್ರ ಹೇಳ್ತಾ ಇದ್ರು, ನಾವೆಲ್ಲರೂ ಕೂಡ ಮಾತಾಡ್ತಾ ಇದ್ವಿ. ಒಂದಿನ ಇವರು ಎಲ್ಲರೂ ಮಧ್ಯಾಹ್ನ 4:15 ಗಂಟೆಗೆ ಶಿವರಾಜ್ ಕುಮಾರ್ನ ಮನೆಯಲ್ಲಿ ಸೇರಿಕೊಂಡ್ರು. ನಾನು ಬರ್ತೀನಿ ಅಂದೆ. ಇಲ್ಲೆಲ್ಲ ನೀನು ಬರಬಾರ್ದು ಅಂತ ಹೇಳಿದ್ದಾರೆ, ಅವ್ರು ಅಷ್ಟೇ ಜನ ಮಾತಾಡ್ಬೇಕಂತೆ. ಅಲ್ಲಿವರೆಗೂ ನಮ್ಮ ತಮ್ಮ ಮನೆ ಬಿಟ್ಟು ಹೋಗಿದ್ದ, ಎಲ್ಲಿ ಚೆನ್ನೈಗೆ ಹೋಗಿ ಕೂತ್ಕೊಂಡಿದ್ದ, ಬಾಂಬೆಗೆ ಹೋಗಿ ಕೂತ್ಕೊಂಡಿದ್ದ, ಇಲ್ಲೇ ಮನೆ ಬಿಟ್ಟು ಓಡೋಗ್ತಾ ಇದ್ದ. ನಾನೇ ರಸ್ತೆ ಮೇಲೆ ಕರ್ಕೊಂಬಂದೆ, ಬೇಡಪ್ಪ ಏನು ಮಾತಾಡ್ತಾ ಇದ್ದೀನಿ, ಯಾಕೆ ಹಿಂಗೆ ಮಾತಾಡ್ತಾ ಇದೀಯಾ, ನೀವು ಮಗನ ಕಾಣಲ್ಲ ಅಂದರೆ ನಾನೇ ಅವ್ರನ್ನ ಅಪ್ಪನಾಗೆ ಕಾಣಬೇಕು ಅಂತಕ್ಕಂಥ ಮಾತನಾಡೋಗಿದ್ದ. ಯಾವ ವಿಚಾರಕ್ಕೆ, ಯಾವ ಸಂಗತಿಗೆ? ಅವ್ರದ್ದು ಅವ್ನು ಮಾಡಿರ್ತಕ್ಕಂಥ ಆಕಾಶ್ ಆಡಿ ವಾಸ್ ಫೈನಾನ್ಷಿಯಲ್ ಮ್ಯಾಟರ್ಸ್, ಟೋಟಲ್ ಲಾಸ್. ತಂದೆಯವರು ಏನು ನೀನು ಮಾಡ್ತಾ ಇದೀಯಾ, ಯಾಕೆ ಇದನ್ನೆಲ್ಲದನ್ನು ಮನೆಯನ್ನು ಈ ಗತಿಗೆ ತರ್ತಾ ಇದೆ? ಯಾಕಂದರೆ ಇಟ್ ವಾಸ್ ಅಂಡರ್, ಯಾಕಂದರೆ ತಂದೆಯವ್ರು ನನಗೇನು ಹೇಳಿದರು ಅಂದರೆ, ಯಾವುದೇ ಕಾರಣಕ್ಕೂ ಕೂಡ ನೀನು ಈ ಬಿಸ್ನೆಸ್ಸಿಗೆ ಬರಬೇಡ, ನೀನೊಬ್ಬ ಕಲಾವಿದನಾಗಿರ್ಬೇಕು ನೀನು ಅಂದರು. ಸರಿ ಅಪ್ಪ, ನೀವೇನು ಹೇಳ್ತೀರ ಹಂಗೆ, ನಿನಗೇನೇ ದುಡ್ಡು ಬೇಕು ಅಂದ್ರೂ ನಿಮ್ಮ ತಮ್ಮನ ಹತ್ರನೇ ಕೇಳಬೇಕು. ಸರಿ, 500 ರೂಪಾಯಿ 1000 ರೂಪಾಯಿ ಬೇಕು ಅಂದ್ರೂ ನಾನು ಅವನ ಹತ್ರನೇ ಕೇಳ್ತಾ ಇದ್ದೆ. ನಾವು ಆ್ಯಕ್ಚುಲಿ ಹೀರೋ ಆಗಿ ಕೆಲಸ ಮಾಡ್ತಿದ್ರು ಕೂಡ ನಾನು ಯಾವುದೂ ಮತ್ತೊಂದು ವಿಚಾರಕ್ಕೆ ನಾನು ಹೋದವನಲ್ಲ. ನಾನಾಯಿತು, ನನ್ನ ಕಸಬಾಯಿತು, ನನ್ನ ಕೆಲಸ ಆಯಿತು ಅಂತೇಳಿ ಕೂತ್ಕೊಂಡವನು. ಎಲ್ಲ ಪಾರ್ಟ್ನರ್ಸು ಅದು ಇದು ಅಂತ ಹೇಳ್ಬಿಟ್ಟು ಸೈನ್ ಹಾಕ್ಸ್ಕೊಂಡು ಹೋಗೋರು, ಬಿಡೋರು, ಏನೋ ಮಾಡೋರು, ನಡ್ಕೊಂಡು ಹೋಗೋದು. ನಾವೆಲ್ಲರೂ ಒಗ್ಗಟ್ಟಿಂದ ಇದ್ವಿ, ಚೆನ್ನಾಗಿ ಮಾಡ್ಕೊಂಡಿದ್ವಿ. ನಮ್ಮ ಅಮ್ಮ ಪಾರ್ಟ್ನರು, ನಾನು ಪಾರ್ಟ್ನರು, ನಮ್ಮ ತಮ್ಮ ಪಾರ್ಟ್ನರು, 3 ಜನನೂ ನಾವೆಲ್ಲರೂ ಒಟ್ಟಿಗೆ ಇದ್ವಿ. ಒಂದೇ ಮನೇಲಿ, ಇದೇ ಮನೆಯಲ್ಲೇ ಕೂಡ ನಾವು ಎಷ್ಟೋ ವರ್ಷಗಳಿಂದ ನಾವಿದ್ದೀವಿ. ಎಲ್ಲರೂ 90 ಮಂದಿ ಒಂದೇನೋ ಕರ್ಕೊಂಡು ಹೋಗಿ, ನೀವೆಲ್ಲ ಕರ್ಕೊಂಡೋಗಿ 4:15 ಹೋಗಿ 7:15 ಬರೋದ್ರೊಳಗೇ ಹಿ ವಾಸ್ ಹಿಪ್ನಟೈಸ್ಡ್, ಹಿ ವಾಸ್ ಕ್ಯಾರಿಡ್ ಅವೇ. ಐ ಡೋಂಟ್ ನೋ. ನಾನು ಕೇಳಿದೆ. ನಾನು ನಮ್ಮ ಮನೆಯವರು ಇಬ್ಬರೂ ಕಾಲಿಟ್ಕೊಂಡು, ಅಮ್ಮಂದು ನಮ್ಮ ತಂದೆಯವ್ರದ್ದು ಇಬ್ಬರದು ಕಾಲಿಟ್ಕೊಂಡು ಕೇಳಿದ್ವಿ, ಏನು ತಪ್ಪಾಗಿದೆ ನಮ್ಮಿಂದ, ನಾವು ಏನು ತಪ್ಪು ಮಾಡಿದ್ದೀವಿ, ನಮ್ಮಿಂದ ಏನಾದ್ರು ತಪ್ಪಾಗಿದ್ರೆ ಮಕ್ಕಳು ನೀವು ತಿದ್ದೇಳಿ. ಇಲ್ಲ ಆ ಥರದ್ದು ಏನೂ ತಪ್ಪಾಗಿಲ್ಲ, ಏನು ಬಿಡು, ಅದೆಲ್ಲ ಮರ್ತು ಬಿಡು, ಅದೆಲ್ಲ ಏನೋ ಹೇಳಿದೆ ಅಮ್ಮ. ಬಟ್ ಅದು ಮಾಡ್ತಾ 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 ನಾನು ಒಂದಿನ ಸಿರ್ಸಿನಲ್ಲಿ ನಾನು ಒಂದು ಮದುವೆ ಹೋಗಿದ್ದೀನಿ, ಒಂದೇ ಸರಿಗೆ ಇವ್ರ ಮನೆ ಬಿಟ್ಟು ಹೋಗ್ರು. ಅಲ್ಲ, ಏನು ರೀಸನ್ ಏನು ಅಂತ? ಐ ಡೋಂಟ್ ನೋ ಟಿಲ್ ಟುಡೇ. ನೋ, ಐ ಡೋಂಟ್ ನೋ. ಅಲ್ಲ, ಇಲ್ಲ ತಾವೇ ಹೇಳ್ತೀರಿ ಏನು ಅಂದರೆ, ಮಧು ರೋಡಲ್ಲಿ ಜಗಳ ಮಾಡ್ಕೊಂಡು ಹೋಗಿದ್ರು, ಮನೆ ಬಿಟ್ಟು ಹೋಗಿದ್ರು. ಇದೇ ಫೈನಾನ್ಷಿಯಲ್ ಗ್ಲಾಸ್ ಗೀಸ್ ಎಲ್ಲ ಹೊಡೆದಾಕ ಹೋಗಿದ್ದ ಅವನು ಮನೆಯದು. ಇವಾಸ್ಕಿನ್ ಗ್ಲಾಸ್ ಎಲ್ಲ ಹೊಡೆದಾಕ ಹೋಗಿದ್ದ. ಇವತ್ತು ಇಷ್ಟು ನಾನು ಎಲ್ಲಿವರೆಗೂ ನಾನು ಸುಮ್ಮನಿದ್ದೆ ಅಂದರೆ 20 ಇಯರ್ಸ್, 20 ವರ್ಷ ನಾನು ಸುಮ್ಮನಿದ್ದೀನಿ. ಯಾಕೆಂದರೆ ನಮ್ಮ ಮಾನ, ನಮ್ಮ ಮರ್ಯಾದೆ, ನಮ್ಮತನ. ಆದರೆ ಇವತ್ತು ಎಲ್ಲಿವರೆಗೂ ತಂದು ಹಾಕಿದ್ದಾರೆ ಅಂದರೆ, ನಮ್ಮನ್ನೇ ಬೀದಿಗೆ ಎಳೆದ್ಬಿಟ್ಟು ಇವನೊಬ್ಬನು ದೊಡ್ಡ ಖಳನಾಯಕ, ಇವನೊಬ್ಬನು ದೊಡ್ಡ ವಿಲನ್ನು, ಇವನಿಂದನೇ ನಾವು ಹಾಳಾಗಿದ್ವಿ, ಇವನಿಂದನೇ ನಮ್ಮ ತಂದೆ ತೀರ್ಕೊಂಡು ಹೋದ, ಇವನಿಂದನೇ ಇದಾಯಿತು, ಇವನಿಂದ ಈ ಥರ ಆಗ್ತಾ ಇದೆ ಅನ್ನೋ ಮಾತಿಗೆ ಇವತ್ತು ಅನಿವಾರ್ಯವಾಗಿ ನಾನು ಮಾಧ್ಯಮದ ಮುಂದೆ ಬಂದು, ಇಲ್ಲ ನಾನು ಅಂಥವನಲ್ಲ, ನಾನೊಬ್ಬ ಸಭ್ಯ ಹುಡುಗ, ನಾನೊಬ್ಬ ಒಳ್ಳೆಯವನು, ಒಳ್ಳೆ ವ್ಯಕ್ತಿಯಾಗಿ ಬದುಕಬೇಕು ಅಂತಿದ್ದೀನಿ. ನನಗೂ ಕೂಡ ಮಕ್ಕಳಿದ್ದಾರೆ, ನನ್ನ ಅಭಿಮಾನಿಗಳಿದ್ದಾರೆ, ನನ್ನ ಜನ ನನ್ನನ್ನು ನೋಡೋರಿದ್ದಾರೆ. ನಾವೆಲ್ಲರೂ ಕೂಡ, ನಾನು ಯಾವತ್ತೂ ಕೂಡ ಖಳನಾಯಕನಾಗಿ ನನ್ನ ಮನಸ್ಸಿನಲ್ಲಿ ಯಾವತ್ತೂ ಕೂಡ ನಾನು ಅನ್ಕೊಂಡಿಲ್ಲ, ಅನ್ಕೋದಿಲ್ಲ. ನನಗೆ ಆದರ್ಶ ವ್ಯಕ್ತಿಗಳು ನನಗೆ ಡಾಕ್ಟರ್ ರಾಜ್ಕುಮಾರ್ ಅವರು, ಸ್ವಾಮಿ ವಿವೇಕಾನಂದರವರು ಅಂತ ಹೇಳಿಬಿಟ್ಟು ನಾನು ಇಟ್ಕೊಂಡಿದ್ದೇನೆ ಹೊರತು ನಾನು ಮತ್ತೊಬ್ಬರನ್ನ ಇಟ್ಕೊಂಡು ನಾನು ಯೋಚನೆ ಮಾಡಿದವನಲ್ಲ. ಎಲ್ಲಿ ನಿಮ್ಮ ತಂದೆಗೂ ನಿಮಗೂ ಡಿಸ್ಪ್ಯೂಟ್ ಬಂದಿದ್ದು ಎಲ್ಲಿಂದ, ಮನಸ್ತಾಪ ಬಂದಿದ್ದು ಎಲ್ಲಿಂದ? ಇಷ್ಟೇ, BJPಗೆ ದಯಮಾಡಿ ನೀವು ಹೋಗಬೇಡಿ ಅಂದೆ. ನಮ್ಮದಲ್ಲ, ನಮ್ಮ ಸಿದ್ಧಾಂತಗಳಲ್ಲ. ಇಲ್ಲ, ನೀನು ಬೇಕಾದ್ರೆ ಇಲ್ಲೇ ಇರು, ನೀನು ಬೇಕಾದ್ರೆ ಇಲ್ಲೇ ಇರು, ನೀನು ಬೇಕಾದ್ರೆ ಕಾಂಗ್ರೆಸ್ನಲ್ಲೇ ಇರು, ನಾನು ಮಾತ್ರ ಹೋಗೋದೇ ಸೈ. ನಾನು ಇದನ್ನು ಮಾಡೋದಿದ್ರೆ, ನೀನೇನೇ ಮಾಡೋದಿದ್ರು ನೀವು ಇಲ್ಲ, ನಾವು ಇದು ಮದುವೆಗೆ ಎಲೆಕ್ಷನ್ ನಿಲ್ಲಬೇಕು ಅನ್ನೋದಿದ್ರೆ ನಮ್ಮನ್ನೇ ಕೇಳಿದರೆ ಸೊರಬದಲ್ಲಿ ನಾವು ಕೊಡ್ತಿದ್ವಿ. ಕೂತ್ಕೊಂಡ್ಬಿಟ್ಟು, ಇಲ್ಲಪ್ಪ ನೀನು ನಿಲ್ಲಬೇಕು ಅನ್ನೋ ಆಸೆ ಇದೆಯಾ, ಕಮ್. ಇಲ್ಲ, ನಾನೇ ಬೇರೆ ಕ್ಷೇತ್ರಕ್ಕೆ ಹೋಗ್ತೀನಿ, ಇಲ್ಲ ನೀನೇ ಬೇರೆ ಕ್ಷೇತ್ರಕ್ಕೆ ಹೋಗು. ಎಲ್ಲ ಒಬ್ಬರೇ ಒಂದೇ ಜಾಗದಲ್ಲಿ ಫೈಟ್ ಮಾಡ್ತಕ್ಕಂಥ ಏನು ಪರಿಸ್ಥಿತಿ ಇದೆ. ಎಲ್ಲಿವರೆಗೂ ತಂದಿಟ್ಬಿಟ್ರು ಅಂದರೆ, ಅವ್ರನ್ನ ತಗೊಂಡು ಹೋಗ್ಬಿಟ್ಟು ನಾವು ಹೋಗಿ ಇದು ಮಾಡಿದಾಗ ನಮ್ಮನ್ನು ಮನೆಯಿಂದ ರಾತ್ರಿ ನಾನು ತಂದೆ ತಾಯಿನ ನಾನು ಕುತ್ತಿಗೆ ಹಿಡಿದು ದಬ್ಬದೆ ಅನ್ನತಕ್ಕಂಥ ಇದನ್ನೂ ಮಾತಾಡಿದ್ರು ಸೊರಬ ಕ್ಷೇತ್ರದಲ್ಲಿ. ನಾವು ಅವತ್ತನ್ನು ಮಾತಾಡಲಿಲ್ಲ. ಒಂದೇ ಪದ ನನ್ನ ಎಲೆಕ್ಷನ್ ಚುನಾವಣೆಯಲ್ಲಿ ಮಾಡಿದ್ದು, ಸತ್ಯಮೇವ ಜಯತೆ, ಯಾವುದಕ್ಕೆ ನ್ಯಾಯ ಕೊಡಬೇಕು ಅಂತ ಇದಿರೋ ಸೊರಬ ಕ್ಷೇತ್ರದ ಜನತೆ ನೀವು ಇವತ್ತು ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. 2004 ಏನು, ವಾಟ್ ವಾಸ್ ದ ರಿಸಲ್ಟ್? ರಿಸಲ್ಟ್ ವಾಸ್ ಇನ್ ಫೇವರ್ ಆಫ್ ಮೀ ಆ್ಯಂಡ್ ಕಾಂಗ್ರೆಸ್. ಬರೀ ಒಂದು ಸಿದ್ಧಾಂತಕ್ಕೆ ಬಂದಿರತಕ್ಕಂಥದ್ದು, ಸ್ವಾರ್ಥಕ್ಕೆ ರಾಜಕಾರಣವನ್ನು ಅಣ್ಣನ ಇದನ್ನು ತುಳಿಬೇಕು ಅಂತ ಹೇಳ್ಬಿಟ್ಟು ಅಣ್ಣನ ಮೇಲೆ ತಮ್ಮನ್ನು ಹಾಕ್ತಕ್ಕಂಥದ್ದು, ಅಥವಾ ಅವನು ಬಂದುಬಿಟ್ಟು ನನ್ನ ಎದುರಿಗೆ ನಿಂತುಬಿಟ್ಟು ರಾಜಕಾರಣ ಮಾಡಿ ಇವತ್ತು ಇಂಥ ಒಂದು ಕಲಹಕ್ಕೆ ನಿರ್ವಹಣೆ ಮಾಡಿದ್ದು ಇವತ್ತು ನಮ್ಮ ತಮ್ಮ ಮಧು. ಅಲ್ಲ, ನಿಮ್ಮ ತಮ್ಮ ಹೇಳ್ಯಾರೆ, ನಮ್ಮ ಇಂಟರ್ವ್ಯೂನಲ್ಲಿ ಹೇಳ್ಯಾರೆ, ಅಪ್ಪನ ಸೇವೆ ಮಾಡಿಲ್ಲ, ಅಪ್ಪನನ್ನು ಹೊರಗಡೆ ಹಾಕಿದ್ರು. ಅಪ್ಪ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಂಥ ಸಂದರ್ಭದಲ್ಲಿ ಅವ್ರ ಜೊತೆ ನಿಂತಂಥವ್ರು ನಾವು ಮಾರಲಿ. ಇವತ್ತು ತಂದೆಯವರು ನಾನಾ ರೀತಿಯಲ್ಲಿ ಅವ್ರ ಜೊತೆಗೆ ಇದ್ದ ಮಾತ್ರಕ್ಕೆ ಇವ್ರನ್ನ ಬ್ಯಾಡ್ಮಿಂಟನ್ಗೆ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥ ನಾವು 83ರಲ್ಲಿ ಇವರು ಕ್ರಾಂತಿ ರಂಗದಿಂದ ನಾವು ಮನೆ ಬಿಟ್ಟುಬಿಟ್ಟು ಇಂದಿರಾನಗರಕ್ಕೆ ಹೋದಾಗ ಅವ್ರು ಯಾರೂ ಇರಲಿಲ್ಲ, ನಾವು ಉಳಿದ್ದವರು.
ವಿಚ್ ವಾಸ್ ದ ಟಫೆಸ್ಟ್ ಟೈಮು. ಇವತ್ತು ಅವ್ರು ಎದ್ದುಬಿಟ್ಟು ನೋಡ್ಕೊಳ್ತಾ ಇದ್ದಾರೆ ಅಂದರೆ, ಇವರು ಆಸ್ಪತ್ರೆಗೆ ಹೋಗಿ ಸೇರ್ಕೊಂಡಿದ್ದ ದಿನ ಇವ್ರು 3 ಜನನು, ಮಧು, ಶಿವು ಮತ್ತು ಗೀತಾ 3 ಜನನು ಫಾರಿನಲ್ಲಿದ್ದರು. ಎಲ್ಲಿದ್ರು ಅವರು? ಹಿ ವಾಸ್ ಅಡ್ಮಿಟೆಡ್ ಟು ದ ಹಾಸ್ಪಿಟಲ್. ಆಸ್ ದೆಮ್. ಅರೆ, ಈ ಥರದ ಪರಿಸ್ಥಿತಿಗಳನ್ನ ನಿರ್ಮಾಣ ಮಾಡಿಕೊಂಡು ಬರೀ ಒಬ್ಬರು ತೇಜೋವಧೆ ಮಾಡಬೇಕು ಅಂತಕ್ಕಂಥ ಒಂದೇ ದೃಷ್ಟಿಯಿಂದ ಮಾಡ್ತಕ್ಕಂಥ ಅಲಿಗೇಷನ್ಸಿಗೆ ಎಷ್ಟು ದಿನ, ಎಷ್ಟು ವರ್ಷಗಳಂತ ಹೇಳಿ ನಾವು ಸ್ವತಃ ಹಂಗಿದ್ದಾಗ ಇಷ್ಟೆಲ್ಲ ಸರಿ ಇಲ್ಲ ಇಷ್ಟೆಲ್ಲ ಪರಿಸ್ಥಿತಿ 2000 ಲಿಂಕ್ ಮಾಡಿದ್ದೀನಿ, ಹಂಗೆ ಮಾಡಿದ್ದೀನಿ. 2009ನಲ್ಲಿ ಏನಾಯಿತು? ನಾವೆಲ್ಲರೂ ಒಂದಾದ್ವಿ. ತಂದೆಯವರು ಓಪನ್ ಆಗಿ ಹೇಳಿದರು, ಇಲ್ಲ ನನ್ನಿಂದ ಇದೆಲ್ಲ ತಪ್ಪಾಗಿದೆ, ನಾವೆಲ್ಲ ಮಕ್ಕಳೆಲ್ಲರೂ ಕೂಡ ಒಂದಾಗಬೇಕು, ನಾನು ಯಾವುದೇ ಕಾರಣಕ್ಕೂ ಈ ಥರ ಫ್ಯಾಮಿಲಿನೇ ಡಿವೈಡ್ ಆಗೋದಕ್ಕೆ ಬಿಡೋದಿಲ್ಲ, ನಾನೆಲ್ಲರೂ ಕೂಡ ಜೊತೆಗೆ ಹಾಕೊಂಡು ಹೋಗಬೇಕು ಅಂತೇಳಿ 2009 ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ಒಟ್ಟಿಗೆ ಕೆಲಸ ಮಾಡಿದ್ವಿ. ವೇರ್ ವಾಸ್ ಮಧು ಆನ್ 2009 ಎಲೆಕ್ಷನ್? ಒಂದು ಕ್ಯಾನ್ವಸ್ ಮಾಡಿದ್ರಂತ. ಹೂ ಹೆಲ್ಡ್ ದ ರೆಸ್ಪಾನ್ಸಿಬಿಲಿಟಿ? ತಂದವ್ರು ಯಾಕೆ ನನಗೆ ಜವಾಬ್ದಾರಿ ಕೊಡಬೇಕಿತ್ತು? ಯಾಕೆ ಎಲೆಕ್ಷನ್ಸ್ ನಾವು ಫಾಟ್ ಮಾಡಿದ್ವಿ? ಆನ್ ಕಾಂಗ್ರೆಸ್ ಟಿಕೆಟ್ ವಿ ಡಿಡ್ ಇಟ್. ಹೋದ ಸರಿ ನಡೆದಾಗ ಕಾಂಗ್ರೆಸ್ ಟಿಕೆಟ್ ಮೇಲೆ ನಾವು ಎಲೆಕ್ಷನ್ಸ್ ಮಾಡಿಲ್ವಾ 2009ರಲ್ಲಿ? 2000ರಲ್ಲಿ ನಾವು ಹಂಗೆ ಮಾಡಿದ್ರೆ, ನಾನು ಆ ಥರದ ಇದನ್ನು ಮಾಡಿದರೆ ತಂದೆ ತಾಯಿಗಳು ಅಂತೆ ದೇವರು ಅಂದ್ಕೊಂಡಿರ್ತಕ್ಕಂಥ ನಾವು ಮಕ್ಕಳುಗಳು, ನಾವು ಆ ಥರದ ತಂದೆ ತಾಯಿಗಳು ಮತ್ತೆ ನಮ್ಮನ್ನು ಆ ಜಾಗಕ್ಕೆ ಗೂಡಿಗೆ ಸೇರಿಸೋದಕ್ಕೆ ಸಾಧ್ಯನಾ? ಸೇರಿಸ್ತಾರ ನಮ್ಮನ್ನು? ಅಟ್ಲೀಸ್ಟ್ ಕನಿಷ್ಠ ಪಕ್ಷ ನಾನಾದರೂ ಆ ದಿನ ನಿಂತುಬಿಟ್ಟು, ಇಲ್ಲ ಅಂಥ ದಿನ ಇಂಥದ್ದು ತಪ್ಪು ಮಾಡಿದ್ದೆ, ಹಾಗಾಗಿ ನೀವು ಮಾಡಿದ್ದಕ್ಕೆ ಇವತ್ತು ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ನಾನು ಪದನ ಹೇಳಬೇಕಿತ್ತೆ. ಅವತ್ತೇನೂ ಆಗಿಲ್ಲ ಆ ಥರ ಹೇಳಿ ನಿಂತಿದ್ದು. ಎಲ್ಲರಿಗೂ ನಮ್ಮ 3 ಜನಕ್ಕೂ ಅಷ್ಟೊಂದು ಜನ ಆಸೆಯಿಂದ ನಮಗೆಲ್ಲ 3 ಜನಕ್ಕೂ ಹಾರ ಹಾಕಿ ನಿಲ್ಲಿಸ್ಬಿಟ್ಟು ಫೋಟೋ ತೆಗೆಸ್ಕೊಂಡಿರ್ತಕ್ಕಂಥ ದಿನನ ಮತ್ತೆ ಅದನ್ನು ಕುಲಿಗೆಡಿಸಿ ಹಾಳು ಮಾಡಿಬಿಟ್ರು. ತಗೊಂಡೋಗಿ ಅವ್ರನ್ನ ಹೆಲ್ತನ್ನ ಯೋಚನೆ ಮಾಡದೆ ತಗೊಂಡೋಗಿ ಅವರಿಗೆ ಬೇಕಾಬಿಟ್ಟು ಅವ್ರ ಹತ್ರ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ಇದ್ದಾರೆ, ನನ್ನ ವಿರುದ್ಧವಾಗಿ ಪ್ರಚಾರ ಮಾಡಿಸೋದಕ್ಕೆ ಪ್ರಚೋದನೆ ಕೊಟ್ಬಿಟ್ಟು, ಇಲ್ಲ ಇದನ್ನು ಭಾಷಣ ಮಾಡಬೇಕಾದ್ರೆ ನಾನು ಇವತ್ತಿಗೂ ಕೂಡ ಹೇಳ್ತೀನಿ, ಅವ್ರು ಮಾತಾಡಿರ್ತಕ್ಕಂಥ ಮಾತುಗಳು, ಅವ್ರು ಮಾತಾಡದೇ ಇರ್ತಕ್ಕಂಥ, ಇಲ್ಲ ಇದನ್ನು ಮರ್ತು ಬಿಟ್ಟಿದ್ದೀರಿ, ಇದನ್ನು ಹೇಳಿ ಕುಮಾರ್ ವಿರುದ್ಧವಾಗಿ ನೀವು ಹೇಳಿ ಅಂತೇಳಿ ಸ್ಟೇಜ್ ಮೇಲೆ ಹೇಳ್ಕೊಟ್ಟಿರ್ತಕ್ಕಂಥದ್ದು ಕೂಡ ಗೊತ್ತಿದೆ. ಯಾಕೆ ಈ ಥರ ದುರುದ್ದೇಶ? ಕುಮಾರ್ ನೀನು ಬೆಳಿಬೇಕಾ? ಬೆಳಿ. ದೇರ್ ಆರ್ ಸೋ ಮೆನಿ ಫ್ಯಾಮಿಲೀಸ್ ವಿಚ್ ಕಮ್ ಟುಗೆದರ್. ಇಟ್ ಈಸ್ ಎ ಲೆಜೆಂಡ್. ಬಂಗಾರಪ್ಪ ಈಸ್ ಎ ಲೆಜೆಂಡ್, ರಾಜ್ಕುಮಾರ್ ಈಸ್ ಎ ಲೆಜೆಂಡ್. ನಾವೆಲ್ಲ ಪುಣ್ಯ ಮಾಡಿದ್ವಿ ಇಂಥವ್ರ ಮಕ್ಕಳಾಗಿ ಹುಟ್ಟೋದಕ್ಕೆ, ಇಂಥ ಸಂಸಾರದಲ್ಲಿ ಹುಟ್ಟೋದಕ್ಕೆ. ಇಂಥ ರಾಜಕಾರಣವನ್ನು ಕೊಟ್ಟಿರೋದು ಅವರಿಗೆಲ್ಲರಿಗೂ ಕೂಡ. ಇದನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು, ಇದನ್ನು ಅಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಬಾರ್ದು. ಇಂಥ ಪರಿಸ್ಥಿತಿ ಮಾಡಿರೋರು ಅವರು, ಇಂಥದ್ದು ಮಾಡಿರ್ತಕ್ಕಂಥದ್ದು ಅವರು. ಇವತ್ತು ಇದರಲ್ಲಿ ಅಂತ್ಯಕ್ರಿಯೆಯಲ್ಲಿ ನಿಮಗೆ ದ್ವೇಷ ಇದ್ದರೆ ನನ್ನ ಮೇಲೆ ಇರಬೇಕಿತ್ತು. ನೀವು ನಮ್ಮ ಮಕ್ಕಳ ಮೇಲೆ ತಗೊಂಡೋಗ್ಬಿಟ್ಟು ಅವ್ರನ್ನ ಬೇಡ, ನನ್ನನ್ನು ಬೇಡ ಬಿಡಿ. ಎಸ್, ಈ ವಿಚಾರದ ಬಗ್ಗೆ ನಾನು ಮಾತಾಡ್ತೀನಿ. ಸೊ ಇನ್ನಷ್ಟು ಮಾತಾಡೋಣ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಬನ್ನಿ, ಮತ್ತೆ ನಾನು ಚರ್ಚೆ ಮುಂದುವರಿಸ್ತಾ ಇದ್ದೀನಿ ಕುಮಾರ್ ಬಂಗಾರಪ್ಪನವ್ರ ಜೊತೆಗೆ. ಈ ಬಾರಿಯ ಮತ್ತೆ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಮಾತಾಡೋದಾದರೆ, ನಿಮ್ಮ ಸಿಸ್ಟರು ನಿಂತಿದ್ದಾರೆ. ಅವರು ನೆನ್ನೆ ಹೇಳ್ತಾ ಇದ್ರು, ನಮ್ಮ ತಂದೆಯವರ ಕನಸೇನಿದೆಯಲ್ಲ ಆ ಕನಸನ್ನು ಸಾಕಾರ ಮಾಡೋದೇ ನನ್ನ ಕರ್ತವ್ಯ ಅಂತ ಹೇಳಿ ಅಂತ. ನಮ್ಮ ತಂದೆಯವರ ಕನಸನ್ನು ಸಾಕಾರ ಮಾಡಬೇಕು ಅಂದರೆ ದಯಮಾಡಿ ವಿತ್ಡ್ರಾ, ಗೋ ಬ್ಯಾಕ್ ಟು ರಾಜ್ಕುಮಾರ್ ಫ್ಯಾಮಿಲಿ. ಆ ಫ್ಯಾಮಿಲಿನಲ್ಲಿ ಆಗಿರ್ತಕ್ಕಂಥದ್ದು, ನಿಮ್ಮ ಫ್ಯಾಮಿಲಿಯಲ್ಲಿ 4 ಗೋಡೆಗಳ ಮಧ್ಯೆ ಆಗಿರ್ತಕ್ಕಂಥ ನಿರ್ಧಾರಗಳೇನಿದೆ ಅದರ ವಿರುದ್ಧವಾಗಿ ನಡ್ಕೋಬೇಡ. ಇವತ್ತಿಗೂ ಕೂಡ ನಾನು ಅಣ್ಣನಾಗಿ ಒಬ್ಬ ರಾಜ್ಕುಮಾರ್ ಅಭಿಮಾನಿಯಾಗಿ ನಾನು ಅವರಿಗೆ ವಿನಂತಿ ಮಾಡ್ಕೊಳೋದು, ನಮ್ಮ ಶಿವರಾಜ್ಕುಮಾರ್ ಅವರಿಗೆ ಮತ್ತು ತಂಗಿಗೆ, ಗೋ ಬ್ಯಾಕ್ ಟು ರಾಜ್ಕುಮಾರ್ ಫ್ಯಾಮಿಲಿ. ಡೋಂಟ್ ಟೇಕ್ ದಿಸ್ ಇದು ಪೊಲಿಟಿಕಲ್ ಗ್ಯಾಮ್ಲಿಂಗ್. ಇದನ್ನು ಮಾಡೋಕ್ಕೆ ಹೋಗಬೇಡಿ. ಇಟ್ ಈಸ್ ನೀವೇನು ಇವತ್ತು ಮಾಡೋಕ್ಕೆ ಹೊರಟಿದ್ದೀರಿ, ಇದು ಬಂಗಾರಪ್ಪನವ್ರಿಗೂ ಕಳಂಕ ತರ್ತಕ್ಕಂಥ ಕೆಲಸ ಮತ್ತು ರಾಜ್ಕುಮಾರ್ ಅವ್ರಿಗೂ ಕಳಂಕ ತರ್ತಕ್ಕಂಥ ಕೆಲಸ ಆಗುತ್ತೆ. ಮಾಡಬೇಡಿ. ಬಿಕಾಸ್ ಸ್ಟಿಲ್ ನಾಟ್ ಲೇಟ್. ನೀವು ಇವತ್ತು ಮಾಡಿರ್ತಕ್ಕಂಥದ್ದು ಬಿಡಿ. ನಮ್ಮ ತಮ್ಮವರು ನಮ್ಮ ವಿರುದ್ಧ ಮಾಡ್ತಾ ಇದ್ದಾರೆ, JDS ವಿರುದ್ಧ, ಅದನ್ನು ಫೇಸ್ ಮಾಡೋಕ್ಕೆ ಕಾಂಗ್ರೆಸ್ಸು ನಾವು ಎಲ್ಲವೂ ತಯಾರಿದ್ದೀವಿ. ನೀವು ಇದ್ರ ಮಧ್ಯದಲ್ಲಿ ಬಂದು ಸಿಗಾಕೊಂಡು ಮುಂದಿನಕ್ಕೆ ಇದಕ್ಕೆ ನೀವು ತೆರಬೇಕಾಗತ್ತೆ. ಹೋದಲ್ಲಿ ನಿಂತಲ್ಲಿ ಜನ ನಿಮ್ಮನ್ನು ಕೇಳಬೇಕಾದಂಥ ಪರಿಸ್ಥಿತಿ ಬರ್ತದೆ, ಕ್ಷಮೆ ಯಾಚನೆ ಮಾಡ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ದಯಮಾಡಿ ಆ ಥರ ಮಾಡಿದ್ದೀವಿ. ತಪ್ಪು ನಡೆದಿದೆ, ಇಷ್ಟಕ್ಕೆ ಮುಗಿಸ್ತಕ್ಕಂಥ ಕೆಲಸ ಮಾಡಿದರೆ ಒಳ್ಳೆಯದು. ಇಲ್ಲಾಂದರೆ ಅನೇಕ ಹುದುಗಿರ್ತಕ್ಕಂಥ ವಿಚಾರಗಳು ಮತ್ತೆ ಬರೋದು ಬೇಡ. ಇದು ಸಂಸಾರವನ್ನು ಕಾಪಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಇದು ಸಾರ್ವಜನಿಕ ಕ್ಷೇತ್ರಕ್ಕೆ ನೀವು ಮುಂಚೆಂದೂ ಸೇವೆ ಮಾಡ್ತಾ ಬಂದಿರಿ. ಕಣ್ಣಿನ ಇದನ್ನು ಮಾಡ್ತೀರಿ, ಬ್ಲಡ್ ಡೊನೇಷನ್ ಮಾಡ್ತೀರಿ. ರಾಜ್ಕುಮಾರ್ ಅವರು ಎಷ್ಟೋ ಸೇವೆಯನ್ನು ಮಾಡಿದ್ದಾರೆ, ಕಲಾ ಸೇವೆಯನ್ನು. ಈಸ್ ಎ ಬ್ರ್ಯಾಂಡ್ ಅಂಬಾಸಿಡರ್. ಅವರೊಬ್ಬರು ಕರ್ನಾಟಕಕ್ಕೆ, ಕನ್ನಡತನಕ್ಕೆ, ಕನ್ನಡ ಚಿತ್ರರಂಗಕ್ಕೆ, ಕನ್ನಡ ಕಲಾಭಿಮಾನಿಗಳಿಗೆ ಒಬ್ಬ ರಾಯಭಾರಿಗಳು, ಒಬ್ಬ ಮನುಷ್ಯತ್ವದ ಪ್ರತೀಕ, ಒಬ್ಬ ಯುಗ ಪುರುಷ.
ಇವಂಥವ್ರನ್ನ ನೀವು ತಗೊಂಡು ಹೋಗ್ಬಿಟ್ಟು ಇವತ್ತು ಬಲಿ ಹಾಕ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಇದೆಲ್ಲ ದುರಂತಗಳು. ಅವ್ರು ಮಾಡ್ತಾರೆ, JDSನವ್ರು ಅವ್ರು ಮಾಡ್ತಾ ಇದ್ದಾರೆ, ಅವ್ರು ಮಾತಾಡ್ತಾ ಇದ್ದಾರೆ. ಅವ್ರು ಮಾತಾಡ್ತಕ್ಕಂಥ ದೇವ್ರ ಸಮಾಜ ಬಂಗಾರಪ್ಪನವರ ಋಣದಲ್ಲಿದೆ ಅಂತೇಳಿ ಮಾತಾಡ್ತಾನೆ. ಬಂಗಾರಪ್ಪನವ್ರ ಋಣದಲ್ಲಿದೆಯಾ? ಬಂಗಾರಪ್ಪನವ್ರ ಫ್ಯಾಮಿಲಿ, ನಾವು ಶಿವಮೊಗ್ಗ ಕ್ಷೇತ್ರದ ಜನತೆಯ ಋಣದಲ್ಲಿದ್ದೀವಿ. ಈ ಮಟ್ಟಕ್ಕೆ ಬಂಗಾರಪ್ಪನವ್ರನ್ನ ತರೋದಕ್ಕೆ ಈಡಿಗ ಸಮುದಾಯ ಯಾವರಿಗೆ ಓಟ್ ಹಾಕ್ತಾರೆ ಅಂತಕ್ಕಂಥ ಮಾತನ್ನು, ದುರಂಕಾರದ ಮಾತುಗಳನ್ನ ಆಡ್ತಾನೆ. ಯಾರಿಗೆ ಓಟ್ ಹಾಕಬೇಕು? ಈಡಿಗ ಸಮುದಾಯ. ಯಾವ ಜಾತಿಯನ್ನು ಇಟ್ಕೊಂಡು ಬಂಗಾರಪ್ಪನವ್ರು ಬೆಳೆದಿಲ್ಲ, ಯಾವ ಸಮುದಾಯವನ್ನು ಇಟ್ಕೊಂಡು ಬಂದಿಲ್ಲ. ಇವತ್ತು JDSನವ್ರಿಗೂ ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂಥ ದೇವೇಗೌಡರಿಗೂ ಮತ್ತು ಕುಮಾರಸ್ವಾಮಿಯವ್ರಿಗೂ ನಾನು ಕೂಡ ಇದ್ರ ಮುಖೇನ ವಿನಂತಿ ಮಾಡ್ಕೊಳ್ತೀನಿ. ರಾಜ್ಕುಮಾರ್ ಕುಟುಂಬಕ್ಕೆ ನೀವು ತಗೊಂಬಂದಿರ್ತಕ್ಕಂಥದ್ದು ಇದು ದುರಂತ, ರಾಜಕೀಯ ದುರಂತಗಳು. ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥದ್ದು. ರಾಜ್ಕುಮಾರ್ ಅವರು ಇದ್ದಿದ್ರೆ ಯಾವ ಕಾರಣಕ್ಕೂ ಇದಕ್ಕೆ ಅವಕಾಶ ಕೊಡ್ತಿರ್ಲಿಲ್ಲ. ಅವರು ಕೊಡ್ತಿದ್ರೆ ಅವರು ಕೊಡ್ತಿರ್ಲಿಲ್ಲ. ಅವ್ರು ನೇರವಾಗಿತ್ತು, ದಿಟ್ಟವಾಗಿತ್ತು, ನೇರವಾಗಿರ್ತಕ್ಕಂಥ ಮಾರ್ಗವನ್ನು ಮಾಡಿದ್ರು. ಆದರೆ ರಾಜ್ಕುಮಾರ್ ಹೋದ ಮೇಲೆ ರಾಜ್ಕುಮಾರ್ ಅವರ ಸಂಸಾರವನ್ನು ಕೌಲುದಾರಿಗೆ ಹೊಡೆದಿರ್ತಕ್ಕಂಥದ್ದು ಇವರು ಮಾಡಬಾರ್ದು. ಈ ಕ್ಷಣಕ್ಕೂ ಕೂಡ ಮಾಡಬಾರ್ದು. ಇದು ಕನ್ನಡ ಕಲಾಭಿಮಾನಿಗಳ, ರಾಜ್ಕುಮಾರ್ ಅಭಿಮಾನಿಗಳ, ಕರ್ನಾಟಕ ರಾಜ್ಯದ ಹಿತದೃಷ್ಟಿಯಿಂದ ನನ್ನ ವಿನಂತಿ. ಓಕೆ, ನಿನ್ನೆ ನೀವು ಹೇಳಿರಿ ಈ ರೀತಿಯ ಒಂದು ವರ್ತನೆ ಇದೆಯಲ್ಲ, ರಾಜ್ಕುಮಾರ್ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲ್ಲ, ಅವ್ರು ಬೇಸರ ಮಾಡ್ಕೊಂಡಿರ್ತಾರೆ ಮೇಲ್ಗಡೆ ಅನ್ನುವಂಥ ಮಾತು 100ಕ್ಕೆ 100 ಸತ್ಯ. ಯಾಕಂದರೆ ತಂದೆಯವರು ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ತಂದೆಯವ್ರನ್ನ ಹಿಂಗೆ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಮಾತಾಡ್ತಕ್ಕಂಥದ್ದು. ತಾಯಿಯವರು ಆಸ್ಪತ್ರೆ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಅಮ್ಮವರು, ನಾವು ಯಾರೂ ಕೂಡ ಅವ್ರ ಬಗ್ಗೆ ಮಾತನಾಡಿರಲಿಲ್ಲ. 3-4 ತಿಂಗಳಿಂದ ಅವರು ಆಸ್ಪತ್ರೆಯಲ್ಲಿದ್ದಾರೆ. ಆದರೆ JDS ಪಕ್ಷ ಮತ್ತು ನಮ್ಮ ತಮ್ಮ ಮಧು ಇವತ್ತಿಗೂ ಕೂಡ ನಮ್ಮ ಅಮ್ಮ ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಹೋದ ವಾರದವರೆಗೂ ಕೂಡ ಹೇಳ್ತಾ ಬಂದ. ನಾವು ವಿ ಡಿಡ್ ನಾಟ್ ಟಾಕ್. ಐ ನೋ ಹರ್ ಕೆಪಾಸಿಟಿ. ನಾವೆಲ್ಲರೂ ಕೂಡ ಆಸ್ಪತ್ರೆಗೆ ಹೋಗಿ ಬರ್ತಾ ಇದ್ದೀವಿ. ಅವ್ರ ಪರಿಸ್ಥಿತಿ ನಮಗೆ ಗೊತ್ತಿದೆ. ನಮ್ಮ ತಾಯಿ ಬೇಕಾದ್ರೂ ನಿಲ್ಬೋದು, ನಾನು ಬೇಕಾದ್ರೂ ನಿಲ್ಬೋದು, ನಮ್ಮ ತಮ್ಮ ಬೇಕಾದ್ರೂ ತಂಗಿ ಬೇಕಾದ್ರೂ ನಿಲ್ಬೋದು, ನನ್ನ ಅಕ್ಕ ಬೇಕಾದ್ರೂ ನಿಲ್ಬೋದು ಅಂತಕ್ಕಂಥ ಮಾತನ್ನು ಆಡ್ಬಿಟ್ಟು ಏನು ಸಮಾಜ ಇದು? ನಿಮ್ಮ ತಂಗಿನೂ ಇದೇ ಮಾತನ್ನು ಹೇಳಿದ್ದಾರೆ, ತಾಯಿಯವರ ಆರೋಗ್ಯ ಸರಿ ಇದ್ದಿದ್ರೆ ನಾನು ನಿಂತ್ಕೊಳ್ಳೋ ಅಂತ ಅಗತ್ಯನೇ ಬರ್ತಿರ್ಲಿಲ್ಲ ಅಂತ. 3 ತಿಂಗಳಿಂದ ಇದ್ದೇ ಪರಿಸ್ಥಿತಿ ಚೆನ್ನಾಗಿಲ್ಲದೆ ಇರ್ತಕ್ಕಂಥದ್ದು. ಇವು ಶಿವರಾಜ್ ಕುಮಾರ್ ಅವರು ಇವತ್ತು ಹೇಳ್ತಾ ಇದ್ದಾರೆ, ನಮ್ಮ ಅತ್ತೆಯವರಿಗೆ ಕ್ಯಾನ್ಸರ್ ಇದೆ ಅಂತ ಹೇಳ್ತಾರೆ. ಅವನು ನಮ್ಮ ತಮ್ಮ ಮಧು ಸ್ಟೇಜ್ ಮೇಲೆ ನಿಂತ್ಕೊಂಡು, ರಾಜಕಾರಣದ ವೇದಿಕೆ ಮೇಲೆ ನಿಂತ್ಕೊಂಡ್ಬಿಟ್ಟು ಕ್ಯಾನ್ಸರ್ ಇದೆ ಅಂತ ಹೇಳ್ಬಿಟ್ಟು ಭಾಷಣ ಮಾಡಿ. ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಹ್ಯಾವ್ ಯು ಸ್ಪೋಕನ್? ನಾವ್ಯಾಕೆ ಮಾತಾಡೋದಿಲ್ಲ? ನಮ್ಮಮ್ಮ ಸರಿ ಆಗಬೇಕು ಅಂತ ಇದ್ದೀವಿ. ಹಾಗೇನಾದ್ರು ಆಸಕ್ತಿ ಇರ್ತದೆ. ಇವತ್ತಿಗೂ ಕೂಡ ನಾನು ಹೇಳ್ತೀನಿ, ನಾವೆಲ್ಲ ಹೋಗಿ VK ಶ್ರೀನಿವಾಸ್ ಅಂತ ಹೇಳಿ ಡಾಕ್ಟ್ರು, ಫ್ಯಾಮಿಲಿ ಡಾಕ್ಟ್ರು, ಅವ್ರ ಹತ್ರ ಹೋಗಿದ್ರೆ he did not even attend me. ನನ್ನನ್ನು ನೋಡಲಿಲ್ಲ. ಐ ಡೋಂಟ್ ನೋ ಅವ್ರ ರಿಸ್ಟ್ರಿಕ್ಷನ್ಸ್, ನೋ ಎಕ್ಸ್ಪ್ಲನೇಷನ್. ಅವ್ರು ಯಾರಿಗೂ ಕೂಡ ಏನೂ ಸುದ್ದಿ ಕೊಡಬೇಡಿ. ಅವ್ರ ಹತ್ರನೂ ಏನೂ ವಿಚಾರಗಳನ್ನ ನಮ್ಮ ತಾಯಿ ವಿಚಾರ ಮಾತಾಡಬಾರ್ದು. ನಾನು ಹೇಳ್ತೀನಿ, ಈ ಕ್ಷಣಕ್ಕೂ ನನ್ನ ವಿನಂತಿ ಇದೆ. ಹೇಗೆ ಇವಾಗ ಅಂಬರೀಷ್ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ದೊಡ್ಡ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾರೋ, ಗಿವ್ ಮೈ ಮದರ್ ಟು ಬ್ಯಾಕ್ ಟು ಮೀ. ಐ ವಿಲ್ ಟೇಕ್ ಹರ್. ನಿಮಗೆ ಆಸಕ್ತಿ ಇಲ್ಲ ಅಂದರೆ ಐ ವಿಲ್ ಟೇಕ್ ಹರ್. ಐ ವಿಲ್ ಟೇಕ್ ಹರ್ ಟು ಸಿಂಗಾಪುರ್ಗೆ ಮತ್ತೊಂದು ಜಾಗಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ನಾನು ನಮ್ಮ ಅಮ್ಮನ ಸರಿ ಮಾಡ್ಕೊಂಡು ಬರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನೀವು ನಮ್ಮ ಅಮ್ಮನ್ನ ಇಲ್ಲಿ ಬಿಟ್ಟುಬಿಟ್ಟು ಅವ್ರಿಗೊಂದು ನಿರ್ಬಂಧನೆ ಹಾಕಿ, ನಾವು ಅಲ್ಲಿ ಹೋಗದೆ ಇರ್ತಕ್ಕಂಥ ಪರಿಸ್ಥಿತಿ ಮಾಡಿ, ಅವ್ರು ನಮ್ಮನ್ನು ನೋಡದೇ ಇರ್ತಕ್ಕಂಥ ಪರಿಸ್ಥಿತಿ ಮಾಡಿ ನೀವು ಹೋಗಿ ಚುನಾವಣೆ ಮಾಡ್ತಾ ಇದ್ದೀರಿ ಅಂದರೆ ಇದು ಏನು ಸಮಾಜ ಇದು? ಯಾತಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ? ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದಾರೆ ಇವರು? ಇದು ಬಂಗಾರಪ್ಪ ಕುಟುಂಬನ, ರಾಜ್ಕುಮಾರ್ ಕುಟುಂಬನ ಇದು? ನಾನು ಅವತ್ತು ಕಣ್ಣೀರು ಹಾಕ್ದವನು. ಕಣ್ಣೀರು ಹಾಕಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ. ಮಾಡಬಾರ್ದು. ನಾವು 20 ವರ್ಷ ಅಡಗಿರ್ತಕ್ಕಂಥದ್ದನ್ನು ಇವ್ರು ಏನೇನು ಮಾಡಿದರೆ ಇದನ್ನೆಲ್ಲದನ್ನೂ ಕೂಡ ತಮ್ಮ ಜನತೆಯ ಅಪೇಕ್ಷೆ ಮೇರೆಗೆ ನಾನು ಯಾಕೆ ಕುಮಾರ್ ಈ ಥರ ಸುಮ್ಮನೆ ಕೂತಿದ್ದಾರೆ? ಅವನು ಅಷ್ಟೆಲ್ಲ ಮಾತಾಡ್ತಾನೆ, ಇವನೇನು ಮಾತಾಡಿದೆ? ತಪ್ಪು ಮಾಡಿದ್ದಕ್ಕೆ ಮಾತಾಡಿಲ್ಲ ಅಂತೇಳಿ ನಾನು ಕೇಸ್ ಹಾಕಿದ್ದೇನೆ ನಮ್ಮ ಅಮ್ಮನ ಮೇಲೆ. 2002ರಲ್ಲಿ ನಮ್ಮ ತಮ್ಮ ಇರ್ತಕ್ಕಂಥ ಕಂಪ್ನಿ ಮೇಲೆ ನನ್ನ ಮೇಲೆ ಕೇಸ್ ಹಾಕಿದ್ರು. ಅಮ್ಮನ ಹೆಸರಿನ ಮೇಲೆ ಅವ್ರಿಗೆ ಏನು ಗೊತ್ತಿದೆ? ಯಾವ ದಾಖಲಾತಿ ಗೊತ್ತಿದೆ ಅವ್ರಿಗೆ? ಅವ್ರ ಹೆಸರನ್ನು ಸೇರಿಸ್ಕೊಂಡು ನನ್ನ ಮೇಲೆ ಕೇಸ್ ಹಾಕಿದ್ರು. 2002 2002ಇಂದ ನಾವು ಅನುಭವಿಸಿದ್ವಿ. 2009 ನಮ್ಗೆ ಗೊತ್ತಿಲ್ಲ, ಏನು ಅಂತಲೂ ಗೊತ್ತಿಲ್ಲ. ಎಲ್ಲ ನೋಟಿಸ್ ತಗೊಂಡವ್ರವರು, ಮಾಡಿದವ್ರವರು, ಸಾಲ ಮಾಡಿದವ್ರವರು, ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿಕೊಂಡು ಅದನ್ನು ನಮ್ಮ ತಲೆಗೆ ಕಟ್ಟಿಬಿಟ್ಟು ಇವನ ಮನೇನ ಹರಾಜು ಹಾಕ್ರಿ ಅಂತ ಹೇಳಿ ಮಾಡ್ತಾರೆ. ಇವತ್ತು ಕೋಟ್ಯಾಂತರ ರೂಪಾಯಿ ಸಾಲ ಇಟ್ಕೊಂಡ್ಬಿಟ್ಟು ರಸ್ತೆಗೆ ಬಂದು ಮಾತಾಡ್ತಾರೆ. ಏನಿದೆಲ್ಲ? ಇದೆಲ್ಲ ಏನು ನಡೀತಾ ಇದೆ? ಯಾಕೆ ಇವರು ಹಿಂಗೆ ಬಂದಿದ್ದಾರೆ? ಹೋಲಿ ಇವಾಗ ರಾಜಕೀಯಕ್ಕೆ ಅವರು ಬಂದು ಮಾಡುವಂಥದ್ದು ಏನಿದೆ? ಹಾಗಾದರೆ ಏನು ಸಾಧನೆ ಆಗುತ್ತೆ? ಏನು ಸಾಧನೆ ಆಗುತ್ತೆ? ನೀವೊಂದು ಕಲಾ ಸೇವೆ ಮಾಡ್ಕೊಂಡಿದ್ದೀರಿ, ಒಂದು ಒಳ್ಳೆಯ ಹೆಸರನ್ನ ಗಳಿಸ್ಕೊಂಡಿದ್ದೀರಿ, ಒಂದು ಒಳ್ಳೆಯ ಮಂತನ ಮಾಡ್ಕೊಂಡಿದ್ದೀರಿ. ನಿನ್ನ ಮಗಳು ಮದುವೆ ಮುಂದಿನ ತಿಂಗಳಿದೆ, ಹೋಗಮ್ಮ, ನಿನ್ನ ಮಗಳು ಮದುವೆ ಮಾಡಮ್ಮ. ನೀನು ಇವ್ರಿಗೆಲ್ಲ ಸಿಗಾಕೊಂಬೇಡಮ್ಮ ನೀವು. ಅವ್ನು ನಮ್ಮ ತಮ್ಮ ರಾಜಕಾರಣ ಮಾಡ್ತಾನೆ, ನನ್ನ ವಿರುದ್ಧ ಮಾಡ್ತಾನೋ, JDS ಪರ ಮಾಡ್ತಾಯಿದ್ರು, ಮಾಡಲಿ, ಕಾಂಗ್ರೆಸ್ ವಿರುದ್ಧ ಮಾಡಲಿ, ನೋ ಪ್ರಾಬ್ಲಮ್, ವಿಲ್ ಫೇಸ್ ಇಟ್ ಆನ್ ಪೊಲಿಟಿಕಲ್ ಲೈನ್. ಬಟ್ ಅದನ್ನು ಸಾಂಸಾರಿಕವಾಗಿ ತಂದುಬಿಟ್ಟು ವೈಯಕ್ತಿಕವಾಗಿ ದ್ವೇಷಗಳ ರೀತಿ ಮಾಡಿ ನೀವು ಮಾಡ್ತಕ್ಕಂಥದ್ದಕ್ಕೆ ನೀವು ಬಲಿಯಾಗಬೇಡಿ.
ನಾನು ಇವತ್ತಿಗೂ ಕೂಡ ರಾಜ್ಕುಮಾರ್ ಫ್ಯಾಮಿಲಿಗೂ ವಿನಂತಿ ಮಾಡ್ಕೊಂಡು ಕಾಲ್ ಬ್ಯಾಕ್ ಯುವರ್ ಡಾಟರ್ ಇಲ್ಲ, ನಿಮ್ಮ ಸೊಸೆಯನ್ನು ನೀವು ವಾಪಸ್ ಕರ್ಸ್ಕೊಳ್ಳಿ, ನಿಮ್ಮ ಮಗನ ವಾಪಸ್ ಕರ್ಸ್ಕೊಳ್ಳಿ, ನೀವು ಅದಕ್ಕೆ ಅವಕಾಶ ಕೊಡಬೇಡಿ. ಕಲಾಭಿಮಾನಿಗಳಿಗೆ ನಾನು ರಾಜ್ಕುಮಾರ್ ಕಲಾಭಿಮಾನಿಗಳಿಗೆ ವಿನಂತಿ ಮಾಡ್ಕೊಳ್ತೀನಿ, ನೀವು ಇದನ್ನು ಮಾಡೋದಕ್ಕೆ ಅವಕಾಶ ಕೊಡಬೇಡಿ. ಇದು JDS ಮತ್ತು ಕಾಂಗ್ರೆಸ್ಸಿನ ಹೋರಾಟಗಳು ನಡೀತಾವೆ, ಇವೆಲ್ಲವೂ ಕೂಡ ಪ್ರತಿದಿನವೂ ಒಂದೊಂದು ಚುನಾವಣೆ ನಡೀತಾವೆ, ಇದು ಒಂದೇ ಚುನಾವಣೆ ಅಲ್ಲ. ಇದನ್ನೇ ಇವತ್ತು ನನಗೆ ಅವಕಾಶ ಸಿಕ್ಕಿಲ್ಲ, ಕಾಂಗ್ರೆಸ್ ಪಾರ್ಟಿ ವಿಲ್ ಟೇಕ್ ಕೇರ್ ಆಫ್ ಮೀ. ಕಾಂಗ್ರೆಸ್ ಪಾರ್ಟಿ ಲಕ್ಷಣಗಳೇ ಕಾಣ್ತಾ ಇಲ್ಲ, ಹೆಂಗೆ ಟೇಕ್ ಕೇರ್ ಆಫ್ ಮೀ ಅಂದರೆ ಹೆಂಗಾಗತ್ತದು? ಇದಕ್ಕಿಂತ ಮುಂಚೆ ನಂಗೆ ಅವಕಾಶ ಕೊಟ್ಟಿದೆ, ಮೊನ್ನೆ ತನ್ನ ವಿಧಾನಸಭೆಯಲ್ಲಿ ನಂಗೆ ಅವಕಾಶ ಕೊಟ್ಟಿದೆ. ಇವತ್ತು ನನಗೆ ಜನಪ್ರತಿನಿಧಿಯಾಗಿ ನೀನು ಯಾಕೆ ಬಯಸ್ತಾ ಇದ್ದೀವಿ ಅಂದರೆ, ವಿ ವಾಂಟ್ ಟು ಫಿನಿಶ್ BJP. ದಿಸ್ ಇಸ್ ಎನ್ ಗೋಲ್ಡನ್ ಆಪರ್ಚುನಿಟಿ ಟು ಫಿನಿಶ್ BJP. ಯಡಿಯೂರಪ್ಪನವರು ಇಷ್ಟು ಭ್ರಷ್ಟತೆಯಿಂದ ಮಾಡಿ BJP ಪಕ್ಷ ಇಷ್ಟು ಇದಾಗಿ ಈಗ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಇಡೀ ಕ್ಷೇತ್ರಾದ್ಯಂತ. ಎಲ್ಲೋ ಒಂದು ಕಡೆಗೆ ಕುಮಾರ್ ಬಂಗಾರಪ್ಪ ಚುನಾವಣೆ ಹತ್ತಿರ ಬರ್ತಿದ್ದಂಗೆ BJP ಪಾಳಯಕ್ಕೆ ಹೋದ್ರು ಆಶ್ಚರ್ಯ ಅಲ್ಲ ಅನ್ನುವಂಥ ಮಾತು. ನೋ, ನೆವರ್ ಟು BJP, ನೆವರ್ ಟು BJP. ನಮ್ಮ ತಂದೆಯವರು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅವ್ರಿಗೆ ಕೈಕಾಲು ಕಟ್ಟಿ ನೀರಿನಲ್ಲಿ ಮುಳುಗಿಸಿ ಕುತ್ತಿಗೆ ಹೆಚ್ಚಿರ್ತಕ್ಕಂಥ BJP ಪಕ್ಷ. ಅವಕ್ಕೆ ಗೋ ನಮ್ಮನ್ನು ಬೆಳೆಸಿರ್ತಕ್ಕಂಥದ್ದೇ BJP ವಿರುದ್ಧವಾಗಿ ನಮ್ಮನ್ನು ಬೆಳೆಸಿದ್ದಾರೆ. ಓಕೆ, ನೀವು ಕೂಡ ಹಿಂದೆ ಹೋಗಿದ್ರಿ ಒಂದ್ಸರಿ? ನಾನು ಅವ್ರ ಹಿಂದೆ ಹೋಗಿಲ್ಲ. ನಾನು ವೆರಿ ಕ್ಲಿಯರ್ಲಿ ವೇದಿಕೆಯಲ್ಲಿ ಪಾಲ್ಗೊಂಡಿದ್ದೀರಿ ನೀವು ತಂದೆಯವರ ವೇದಿಕೆಯಲ್ಲಿ? ಎಸ್, ನಾನು ಐಮ್ ವೆರಿ ಕ್ಲಿಯರ್ಲಿ ಟೆಲ್ಲಿಂಗ್ ಯು, ನಾನು ಹೋಗಿರ್ತಕ್ಕಂಥದ್ದು ಆ ಸಂದರ್ಭಕ್ಕೆ. ಏನು ಅಪ್ಪನಿಗೆ ಕೊಟ್ಟಿರ್ತಕ್ಕಂಥ ಇದಕ್ಕೆ ನೀವು ಹೋಗೋದಿಲ್ಲ, ನೀವೇನು ಇದು ಮಾಡ್ತೀವಿ ಅಂತ ಸಮಾಜವಾಗಿ ನಾವು ಬೇಡ, ರಾಜಕಾರಣನೇ ಬೇಡ ಅಂತೇಳಿ ಬಿಟ್ಟು ಬಂದಿದ್ವಿ ನಾವು. ಓಕೆ, ನೀವು ಬೇಡ ಅಂತೀರಾ, ಓಕೆ ಫಿನಿಶ್. ಬಟ್ ತಂದೆಯವ್ರು ಮಾಡತಕ್ಕಂಥ ಜಾಗಕ್ಕೆ ಏನು ಹೋಗೋದಿಲ್ಲ ಅಂದರೆ ಇವನು ಏನು ನ್ಯಾಯ ಒದಗಿಸ್ಕೊಡ್ತಾನೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಸಮಾಜತನವನ್ನು ಎತ್ತಿಡಿಬೇಕು ಅನ್ನೋದಕ್ಕೋಸ್ಕರ ಹೋಗಿದ್ದೆ ಹೊರತು BJPಗೆ ಹೋದವನಲ್ಲ ನಾನು. ಕುಮಾರ್ ಬಂಗಾರಪ್ಪ ಫ್ಯಾಮಿಲಿಗೆ ಏನೂ ಮಾಡಲಿಲ್ಲ. ಈ ಸಂದರ್ಭದಲ್ಲಿ ಅವಕಾಶ ಸಿಕ್ತು ಅಂತ ಕುಮಾರ್ ಬಂಗಾರಪ್ಪ ಇಲ್ಲಿ ಸಲದ ಮಾತಾಡ್ತಾ ಇದ್ದಾರೆ, ತಮ್ಮನ ಬಗ್ಗೆ ಮಾತಾಡ್ತಾ ಇದ್ದಾರೆ, ತಂಗಿ ಬಗ್ಗೆ ಮಾತಾಡ್ತಾ ಇದ್ದಾರೆ, ತಾಯಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯಾರ್ಯಾರ ಮೇಲೆ ಏನೇನು ಕೇಸ್ ಹಾಕಿದ್ರು, ಯಾರ್ಯಾರ ಮೇಲೆ ಹುಷಾರಿಲ್ಲದಿರೋ ಸಂದರ್ಭದಲ್ಲಿ ಬಂದು ನೋಡಿದಿರುವಂಥ ಮಗ ಈಗ ಮಾತಾಡ್ತಾ ಇದ್ದಾರೆ ಅನಗತ್ಯವಾಗಿ ಎನ್ನುವಂಥ. CBI ಕೇಸನ್ನು ಅವ್ರು ನೋಡಿದ್ರಂತ? ಹೂ ಹೇಳ್ದೆ CBI ಕೇಸ್ನ ಮಾಡಿ ಇವರು ಚೀಫ್ ಮಿನಿಸ್ಟರ್ ಇದ್ದಾಗ ಇವ್ರು ಮನೇಲಿದ್ದರೆ ಹೊರತು ಚೀಫ್ ಮಿನಿಸ್ಟರ್ ಹೋದ ತಕ್ಷಣವೇ ಇವರೆಲ್ಲರೂ ಅಬ್ಸ್ಕಾಂಡಿಂಗ್. ನಮ್ಮ ತಂದೆಯವರು ನನ್ನನ್ನು ಕರೆದುಬಿಟ್ಟು, ನೋಡಪ್ಪ ಇವನ್ನೆಲ್ಲ ಸಮಸ್ಯೆ ಮಾಡಿ ಇಟ್ಬಿಟ್ಟಿದ್ದಾನೆ. ಕ್ಲಾಸಿಕ್ ಕಂಪ್ಯೂಟರ್ಸ್, ಎಸ್, ಕ್ಲಾಸಿಕ್ ಕಂಪ್ಯೂಟರ್ಸ್ ಕೇಸ್, ಡಿಸ್ಪ್ರಪೋರ್ಷನೇಟ್ ಕೇಸ್, PC ಡೆಂಟಲ್ ಕಾಲೇಜ್ ಕೇಸ್ ಯಾರು ನಡೆಸಿದ್ರು? ಹೂ ವಾಸ್ ರೆಸ್ಪಾನ್ಸಿಬಲ್? ಕಪಿಲ್ ಸಿಬ್ಬಲ್ ಅವರು ನಮ್ಮ ಅಡ್ವೊಕೇಟು, ಅವ್ರನ್ನ ಕರ್ಕೊಂಬಂದ್ಬಿಟ್ಟು ಮತ್ತೊಂದು ಜಾಗದಲ್ಲಿ ಇಟ್ಬಿಟ್ಟು ಅವ್ರ ಜೊತೆ ಲಕ್ಷ್ಮಣನ ಅಡ್ವೊಕೇಟ್ನ ಇಟ್ಕೊಂಡ್ಬಿಟ್ಟು ಕೂತ್ಕೊಂಡು ಚರ್ಚೆ ಮಾಡಿದ್ದು ಯಾರು? ಸೊ ಇಷ್ಟೆಲ್ಲ ಮಾಡಿದ್ರು ಕೂಡ ಕುಮಾರ್ ಬಂಗಾರಪ್ಪನವ್ರನ್ನ ಯಾಕೆ ಹಾಗಾದ್ರೆ ದೂರ ಇಟ್ಟರು? ಕಾರಣ ಏನೋ ಇರಬೇಕಲ್ಲ. ಹಾಗಾದ್ರೆ ಯಾರು ಮಾಡಿದಾರೋ ಅವ್ರನ್ನ ಕೇಳಬೇಕು. ನನಗೆ ಗೊತ್ತಿಲ್ಲ, ನಾನು ಹೇಳಿದ್ದೀನಿ, ನಮ್ದು ಏನು ತಪ್ಪಿದೆ ನೀವು ಹೇಳಿ. ಇವತ್ತಿಗೂ ಕೂಡ ನಾನು ವಿನಂತಿ ಮಾಡ್ಕೊಳ್ತೀನಿ, ಡೋಂಟ್ ಡಿಸ್ಟ್ರಾಯ್ ದಿಸ್ ಫ್ಯಾಮಿಲಿ. ನಾವೆಲ್ಲರೂ ಕೂಡ ಒಂದಾಗ್ತಕ್ಕಂಥ ಸಂದರ್ಭ ಇದು. ಇವಾಗೂ ಕೂಡ ನಾವ್ಯಾರು ಮುದುಕರಲ್ಲ, ಮತ್ತೊಂದು ಪೀಳಿಗೆ ನಮ್ಮ ಮುಂದೆ ಇದೆ. ಮತ್ತೊಂದು ಒಂದಾಗೋದೊಂದು ನೀವೇನು ಹೇಳ್ತೀರಾ ಹಾಗಾದ್ರೆ? JDS ಬಿಟ್ಬಿಟ್ಟು ಹಾಗಾದ್ರೆ ನಾನು ಪೊಲಿಟಿಕಲಿ ನಾನು ಯಾವುದಕ್ಕೂ ಕೂಡ ಒಂದಾಗಬೇಕು ಅಂತ, ನನ್ನ ಐಡಿಯಾಲಜಿ ಇಸ್ ಡಿಫ್ರೆಂಟ್. ಐ ಆಮ್ ಎ ಕಾಂಗ್ರೆಸ್ ಮ್ಯಾನ್, ಈಸ್ ಐಡಿಯಾಲಜಿ ಇಸ್ ಡಿಫ್ರೆಂಟ್. ಈ JDS ಏನು BJP ಜೊತೆಗೂ ಹೊಂದ್ಕೊಳ್ತದೆ, ಮತ್ತೊಂದು ಕಡೆಗೂ ಹೊಂದ್ಕೊಳ್ತದೆ. ಇಟ್ ಈಸ್ ಅನ್ ವೆರಿ ಡಿಫ್ರೆಂಟ್ ಥಿಂಕಿಂಗ್. ಅವನು ಈಸ್ ಆನ್ ದಟ್ ಲೈನ್ ಬಿಕಾಸ್ ಒಂದೇ ವರ್ಷದಲ್ಲಿ 2 ವರ್ಷದಲ್ಲಿ ಅವ್ನು 3-4 ಪಾರ್ಟಿನ ಚೇಂಜ್ ಮಾಡೋಂಥ ಕೆಪಾಸಿಟಿ ಇದೆ ಅವನಿಗೆ. ಸಮಾಜವಾದನೂ ಆಗ್ಬೋದು, JDS ಆಗ್ಬೋದು, ಕಾಂಗ್ರೆಸ್ಸೂ ಆಗ್ಬೋದು, ಮತ್ತು JDS ಆಗ್ಬೋದು, ಯಾವುದು ಬೇಕಾದಂಥ ಪಕ್ಷ ಆಗ್ಬೋದು, ಒಟ್ಟು ಕಾಂಗ್ರೆಸ್ ವಿರುದ್ಧವಾಗಿರಬೇಕು ಅಂತಕ್ಕಂಥ ವಾದ ಇದೆ. ಆದರೆ ನಾವು ಹಂಗಲ್ಲ. ಇವತ್ತು ನಾನು ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ವಿಲ್ ಆಲ್ ಕಮ್ ಟುಗೆದರ್. ಒಂದು ಇದರಲ್ಲಿ ಕೂತು ನಾವೆಲ್ಲರೂ ಮುಂಚೆ ಹೆಂಗೆ ಒಂದು ಪಂಕ್ತಿನಲ್ಲಿ ಮನೇಲಿ ಕೂತು ಊಟ ಮಾಡ್ತಾಯಿದ್ವೋ ಆ ಥರ ಹಬ್ಬ ಹರಿದಿನಗಳನ್ನ ಮಾಡಬೇಕು ಅಂತ ಆಸೆ ಪಡ್ತಿದ್ವೋ, ಇವತ್ತಿಗೂ ಕೂಡ ನಾನು ಆಸೆ ಪಡ್ತೀನಿ. ನಮ್ಮ ಅಮ್ಮನ ನೋಡೋಕ್ಕೆ ಯಾರೂ ಹೋಗಂಗಿಲ್ಲ, ಅವ್ರ ಅಕ್ಕ ತಂಗಿದ್ರು ನೋಡೋಂಗಿಲ್ಲ, ಅವ್ರ ಅಕ್ಕ ತಂಗಿದ್ರು ಬಂದು ನೋಡೋಂಗಿಲ್ಲ, ಅವ್ರನ್ನ ಯಾವ ನೆಂಟರು ಇಷ್ಟರು ನೋಡೋಂಗಿಲ್ಲ. ನಮ್ಮ ತಂದೆಯವ್ರನ್ನ ನೋಡೋಕ್ಕಾಗಲಿಲ್ಲ. ಖರ್ಗೆಯವರು ಹೋದರು. ಖರ್ಗೆಯವ್ರು ಹೋಗಿ ನಿಂತರೆ ಏನು ಆಗಬಾರ್ದಂಥ ಕಾಯಿಲೆ. ಎಸ್, ನಮ್ಮ ತಂದೆಯವರು ಹುಷಾರಿರಲಿಲ್ಲ, ಹುಷಾರಿರಲಿಲ್ಲ. ಎಲ್ಲ ಮನುಷ್ಯನಿಗೂ ಹುಷಾರಿರೋದಿಲ್ಲ, ಒಂದು ವಯಸ್ಸಾದಮೇಲೆ ಸಮಸ್ಯೆಗಳು ಬಂದಿರಬಹುದು. ಆದರೆ ಕಾರಣ ಇದಕ್ಕೇ ಬಂದಿದೆ, ನನ್ನಿಂದನೇ ಬಂದಿದೆ ಅಂತ ಹೇಳಿ ನನ್ನ ಮೇಲೆ ದೋಷಾರೋಪಣೆ ಮಾಡೋದಕ್ಕೆ ಏನು ಕಾರಣ? ಖರ್ಗೆಯವ್ರು ಹೋಗಿ ನಿಂತ್ಕೊಂಡ್ರೆ ಖರ್ಗೆಯವ್ರಿಗೆ ಅವ್ರನ್ನ ನೋಡೋದಕ್ಕೆ ಬಿಡಲಿಲ್ಲ. ಹೋಗಿರೋ ನೆಂಟರನ್ನ ಇವನು ಕುತ್ತಿಗೆ ದಬ್ಬಿ ಹೊರಗಡೆ ಹಾಕ್ದ, ನಮ್ಮ ಮುಂದೆ ಹೊರಗಡೆ ಹಾಕ್ದ. 50 ವರ್ಷ ಅವ್ರು 60 ವರ್ಷ ನೋಡ್ಕೊಂಡಿದ್ದವ್ರನ್ನ ಕುತ್ತಿಗೆಯಿಂದ ಹೊರಗಡೆ ಹಾಕ್ದ. ಯಾವೊಬ್ಬರು ನೆಂಟರು ಸಾಹೇಬ್ರನ್ನ ನೋಡಲಿಲ್ಲ ಆಸ್ಪತ್ರೆಯಲ್ಲಿದ್ದಾಗ, ನಮ್ಮಮ್ಮನ್ನ ನೋಡಿಲ್ಲ ಇವತ್ತಿನವರೆಗೂ. ಯಾಕೆ ನೋಡಬಾರ್ದು ನಾವೆಲ್ಲ? ಹೋಲಿ ಯಾವ ಕಾರಣದಿಂದ ಆ ಥರ ಮಾಡ್ತಾ ಇದ್ದಾರೆ? ಐ ಡೋಂಟ್ ನೋ. ಅವ್ರ ಹತ್ರ ಏನು ಹೇಳಿಸಿದಾರೋ, ಏನು ಆಶೀರ್ವಾದ ತಗೊಂಡಿದ್ದೀವಿ.
ಯಾರಿಂದ ಆಶೀರ್ವಾದ ತಗೊಂಡಿದ್ದಾರ್ರಿ? ಯಾರು ಹೇಳ್ತಾ ಇದ್ದಾರ್ರಿ? ಪರತಮ್ಮನವ್ರು ಹೇಳಿದ್ರಂತ ಇವರಿಗೆ, ಪರತಮ್ಮನವ್ರು ಸ್ಟೇಟ್ಮೆಂಟ್ ಮಾಡಿದ್ರಂತ, ನಮ್ಮಮ್ಮ ಸ್ಟೇಟ್ಮೆಂಟ್ ಮಾಡಿದ್ರಂತ. ಹೆಂಗೆ ಆಶೀರ್ವಾದ ತಗೊಂಡು ಬಂದ್ವಿ ಅಂತ ಹೇಳ್ತಾರೆ? ನಾನು ನೋಡ್ಕೊಂಡಿಲ್ಲ ಅಂತ ಹೇಳ್ತಾರೆ. ಹೆಂಗೆ? ನಾವು ಮೊನ್ನೆ ತಾನೇ ನಮ್ಮಮ್ಮನ ಆಸ್ಪತ್ರೆಯಲ್ಲಿ, ಮಲ್ಲೆ ಹಾಸ್ಪಿಟ್ಲಲ್ಲಿ ಇದ್ದಾಗ ನೋಡ್ಕೊಂಬಂದಿದ್ದ ಅಲ್ವಾ? ನಮ್ಮಮ್ಮ ನನ್ನನ್ನು ಕೈ ಹಿಡ್ಕೊಂಬಿಟ್ಟು ನಾನು ಹತ್ತಿದ್ದ ಅಲ್ವಾ? ನಾವು ಅವ್ರ ಕಾಲು ಹಿಡ್ಕೊಂಡಾಗ ಏನು ಇದೆಲ್ಲ ಹಿಂಗೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅಲ್ವಾ ಅದು ಏನು ಇದನ್ನೆಲ್ಲದೂ ಮುಂದೆ ಹೋಗಿದ್ದೀರಿ? ನಿಮ್ಮ ತಾಯಿ ಹತ್ರ ಹೋಗಿದ್ದೀರಿ ನೀವು? ಎಷ್ಟು? ನಾನು, ನನ್ನ ಮಗ, ನಮ್ಮ ಮನೆಯವರು ಎಲ್ಲರೂ ಹೋಗಿದ್ದೀವಿ. ಏನಂದ್ರು ಅಮ್ಮ ಅವಾಗ? ಅಮ್ಮ ಅವ್ರು ಇದ್ದಾಗ ಮಾತಾಡೋದಿಲ್ಲ, ಅವ್ರು ಇಲ್ಲದೆ ಇದ್ದಾಗ ನನ್ನ ಹತ್ರ ಮಾತಾಡ್ತಾರೆ. ಏನಂದ್ರು? ಅವ್ರು ಇಲ್ಲದೆ ಇದ್ದಾಗ ನನ್ನ ಕೈ ಇಟ್ಕೊಳ್ತಾರೆ, ಅಳ್ತಾರೆ. ಏನು ಮಾಡೋದು? ಅವ್ರ ಹತ್ರ ಆ ಪರಿಸ್ಥಿತಿನಲ್ಲಿ ನಮ್ಮ ಸಮಸ್ಯೆ, ಅವ್ರ ಸಮಸ್ಯೆ ಹೇಳ್ಕೊಳ್ತಕ್ಕಂಥ ಸಂದರ್ಭನ ಆಸ್ಪತ್ರೆ ಇದ್ದಾಗ ಇಂಥ ಪರಿಸ್ಥಿತಿ ಬಂದಿದ್ದೇವಾ ನಾವು ಸಮಾಜದಲ್ಲಿ? ಯಾರು ಮಾಡ್ಬೇಕು ಇದನ್ನ? ಅಲ್ಲ 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 ಇಂಥ ಒಂದು ಸ್ಥಿತಿಗೆ ಪ್ರಮುಖವಾದಂಥ ಕಾರಣ ಯಾರು ಅಂತೀರಿ ನೀವು? ಇದೊಂಥರ ಯಕ್ಷ ಪ್ರಶ್ನೆ ಆಗೋಗಿದೆ ನನಗೆ. 20 ವರ್ಷದಿಂದನೂ ನಾನು ಇದರಲ್ಲಿ ಕೂತು ಸಫರ್ ಆಗ್ಬಿಟ್ಟಿದ್ದೀನಿ. ಅಂದರೆ ಒಳಗಡೆಗೆ ಇದು ಒಂಥರ ಅದಿಮಿಟ್ಕೊಂಡು ಹೇಳಬೇಕು, ಹೇಳಬಾರ್ದು. ನಮ್ಮ ಸಂಸಾರ, ನಮ್ಮ ಪ್ರೀತಿ ವಿಶ್ವಾಸ, ನಮ್ಮ ಒಗ್ಗಟ್ಟು, ಇದಕ್ಕೆ ಏನಾದ್ರು ಒಂದು ಇದು ಬರ್ಬೋದು ಇವತ್ತಲ್ಲ ನಾಳೆ. ನಾವು ಇದಕ್ಕೆ ಮಧ್ಯದಲ್ಲಿ ಎಲ್ಲೂ ಕೂಡ ಸಮಸ್ಯೆ ತರಬಾರ್ದು ಅನ್ನೋ ವಾದದ ಮೇಲೆ ನಾವೆಲ್ಲರೂ ಇದ್ವಿ. ನಾವು ಯಾವತ್ತಿಗೂ ಕೂಡ ಇದ್ರ ಬಗ್ಗೆ ಮಾತನಾಡೋಕ್ಕೆ ಹೋಗಿಲ್ಲ, ಮಾತಾಡಲಿಲ್ಲ. ನಾನು ಮಾತಾಡಲಿಲ್ಲ. ಯಾಕೆ? ಅವನು ಎಷ್ಟೆಷ್ಟೋ ಮಾತಾಡ್ದ, ನಾನು ಮಾತಾಡಲಿಲ್ಲ. ನಮ್ಮ ಅಂತ್ಯಕ್ರಿಯೆಯಲ್ಲಿ ನನ್ನನ್ನು ಹೊರಗಡೆ ಹಿಡಿದು ದಬ್ಬಿಸ್ದ, ಆಫೀಸರ್ಸ್ಗೆ ಹೋಗಿ ಗಲಾಟೆ ಮಾಡ್ದ. IG SP ಎಲ್ಲ ಬಂದ್ಬಿಟ್ಟು ನನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಸರ್ ಇಲ್ಲ, ನನಗೆ ನಮ್ಮ ತಂದೆಯವರು ಅಂತ್ಯಕ್ರಿಯೆ ಇಂಪಾರ್ಟೆಂಟೇ ಹೊರತು ನನ್ನ ಪ್ರತಿಷ್ಠೆ ಮೆರೆಸೋದಲ್ಲ. ಅಲ್ಲಿ ಏನಾರು ಆಗಿದ್ರೆ ಸಮುದಾಯಗಳು ಹೊಡೆದಾಡ್ಕೊಂತಿದ್ವು. ನಮ್ಮ ತಂದೆಯವರು ರಾಜ್ಯ ಕೊಟ್ಟಿರ್ತಕ್ಕಂಥದ್ದು ಅಳಿಸಿ ಹೋಗ್ಬಿಡೋದು. ನಾವು ಕೆಟ್ಟ ಮಕ್ಕಳಾಗಿ, ಕೆಟ್ಟ ಉದಾಹರಣೆಯಾಗಿ ಶಾಶ್ವತವಾಗಿ ಉಳ್ಕೊಳ್ತಿದ್ವಿ. ಇವತ್ತು ಅವ್ರು ಮಾಡಿರೋದು ಏನು? ಇವತ್ತು ಚುನಾವಣೆ ರಾಜಕಾರಣ ಇದೇ ಮುಖ್ಯನಾ? ಇದಲ್ಲ. ಹೋಲಿ ಎಂದಾರು ಅವ್ರ ಹತ್ರ ಮಾತಾಡೋಂಥ ಪ್ರಯತ್ನ ಮಾಡ್ತಾರೆ ನಿಮ್ಮ ತಮ್ಮನ ಹತ್ರ? ಯಾಕೆ ಹಿಂಗೆ ಮಾಡ್ತಾ ಇದೆಯಪ್ಪ ಅಂತ? 2009ರಲ್ಲಿ ನಾವೆಲ್ಲರೂ ಜೊತೆಗಿದ್ವಿ. ನಮ್ಮ ತಂದೆಯವ್ರಿಗೆ ಕೇಳ್ಕೊಂಡ್ರಿ, ನೋಡಿ ನಮ್ಮಿಬ್ರನ್ನು ಒಂದು ಹತ್ರ ನೀವು ಆದೇಶ ಮಾಡಿ ಹೇಳ್ಬಿಡಿ, ಕಾಂಗ್ರೆಸ್ ಪಕ್ಷದಲ್ಲಿ ನೀವಿಬ್ಬರು ಇರಬೇಕಪ್ಪ, ಇದರಿಂದನೇ ನೀವು ಚೆನ್ನಾಗಿರಬೇಕು, ಇಲ್ಲಿದ್ದಾಗ ನೀವೆಲ್ಲರೂ ಕೂಡ ಚೆನ್ನಾಗಿರ್ತೀರಿ ಅಂತ ಹೇಳಿ ಮಾತಾಡ್ತಕ್ಕಂಥ ಇದನ್ನು ಹೇಳಿದೆ. ಅದನ್ನೆಲ್ಲದನ್ನು ನಾವು ಮಾತಾಡಿದ್ದೀನಿ ನಾನು ಅದೆಲ್ಲದನ್ನು ಕೂಡ. ಇನ್ಮೇಲೆ ಯಾವುದೇ ಥರದ ಇದು ಕೂಡ ಆಗೋದಿಲ್ಲ. ನಮ್ಮಮ್ಮ ಇದ್ದರು, ನಾನು, ನಮ್ಮಮ್ಮ, ನಮ್ಮ ತಮ್ಮ, ನಮ್ಮ ತಂದೆಯವರು 4 ಜನನು ಕೂತು, ಸರಿ ಇನ್ಮೇಲೆ ಅಪ್ಪ ದೇವ್ರ ದಯ, ಇನ್ಮೇಲೆ ಯಾವುದೂ ಕೂಡ ಈ ಥರ ಆಗೋದಿಲ್ಲ, ಇನ್ಮೇಲೆ ನಾವೆಲ್ಲರೂ ಒಗ್ಗಟ್ಟಿಂದ ಹೋಗ್ತೀವಿ ಅಂತಕ್ಕಂಥ ಭಾವನೆಯನ್ನು ನಡೆಸಿದಾಗ ಇಮ್ಮಿಡಿಯೇಟ್ಲಿ 6 ಮಂತ್ಸಲ್ಲಿ ನನ್ನ ಮೇಲೆ ಈ ಮನೆಯನ್ನು ಹರಾಜು ಹಾಕೋದಕ್ಕೆ ನೋಟಿಸ್ ಕೊಡ್ತಾರೆ. 2002ನಲ್ಲಿ ಮಾಡಿರ್ತಕ್ಕಂಥ ಕುತಂತ್ರಕ್ಕೆ ನಮ್ಮ ಮೇಲೆ ಕೇಸ್ ಹಾಕಿ ಇದು ಮಾಡಿ 2009ವರೆಗೂ ಅದನ್ನು ಅದ್ಮಿಡ್ತಾರೆ. ನಮಗೆ ಗೊತ್ತೇ ಇಲ್ಲ, ಕೇಸ್ದೇ ಗೊತ್ತಿಲ್ಲ ನನಗೆ. ಯಾಕಂದರೆ ನಾವೆಲ್ಲರೂ ಕಂಪ್ನಿನಲ್ಲಿಲ್ಲ, ಆಕಾಶ್ ಆಡಿಯೋಸಲ್ಲಿಲ್ಲ, ಯಾವುದ್ರಲ್ಲೂ ಇಲ್ಲ. ನಮ್ಮ ತಮ್ಮ ಅಮ್ಮ ಇಬ್ಬರು ಸೇರ್ಕೊಂಡ್ಬಿಟ್ಟು 2002ನಲ್ಲಿ ಕೇಸ್ ಹಾಕಿದ್ರು ನನ್ನ ಮೇಲೆ. ಅದನ್ನು ಪ್ರಿಂಟ್ ಮಾಡ್ತಾರೆ. ನನ್ನ ಹೆಸರಲ್ಲಿ ಇರ್ತಕ್ಕಂಥ ಪ್ರಾಪರ್ಟಿನ GPAನ ಫೋರ್ಜರಿ ಮಾಡ್ಕೊತಾರೆ. ಆ GPAನ ತಗೊಂಡೋಗ್ಬಿಟ್ಟು ಕೋರ್ಟಲ್ಲಿ ಇಟ್ಕೊಳ್ತಾರೆ. ಆ GPAನಲ್ಲಿ ಬರೀತಾರೆ, ಕುಮಾರ್ ಬಂಗಾರಪ್ಪ ಸನ್ ಆಫ್ ಎಸ್ ಶ್ರೀನಿವಾಸ್ ಗೌಡ ಅಂತ ಹೇಳ್ಬಿಟ್ಟು ಬರೀತಾರೆ. ನಾನು ಅಂಥ ಮೂರ್ಖನ ಗೊತ್ತಿಲ್ಲದೆ ಇರ್ತಕ್ಕಂಥದಕ್ಕೆ ಸೈನ್ ಹಾಕೋದಕ್ಕೆ? ಎಂತೆಂಥ ಕಥೆಗಳು ಇವೆಲ್ಲವೂ, ಯಾಕೆ ಈ ಥರ ಬರ್ತಾ ಇದೆ ಗೊತ್ತಿಲ್ಲ. ಎಸ್ ಸರ್, ಇನ್ನಷ್ಟು ನಿಮ್ಮ ಚರ್ಚೆ ಮಾಡ್ತೀನಿ. ಸೊ ಇನ್ನಷ್ಟು ಮಾತಾಡೋಣ. ಅದಕ್ಕೆ ಮೊದಲು ಮತ್ತೊಮ್ಮೆ ಶಾರ್ಟ್ ಬ್ರೇಕ್. ಫೇಸ್ ಟು ಫೇಸ್ಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಕುಮಾರ್ ಬಂಗಾರಪ್ಪ. ಸಾಕಷ್ಟು ಸಂಗತಿಗಳನ್ನು ಮಾತಾಡಿದ್ದಾರೆ. ಕುಮಾರ್ ಬಂಗಾರಪ್ಪನವರೇ, ನೀವೆಷ್ಟೇ ದನಿ ಎತ್ತಾ ಇದ್ದೀರಿ, ನೀವಿನ್ನೂ ಟೈಮ್ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದೀರಿ. ಅಂದರೆ ನಾಳೆ ನಾಮಪತ್ರ ನಾನು ಸಲ್ಲಿಸಿದ್ರು ಕೂಡ ಆಶ್ಚರ್ಯ ಇಲ್ಲ ಅನ್ನುವಂಥ ಸಂಗತಿನ ಹೇಳ್ತಾ ಇದ್ದೀರಿ. ಇನ್ನೊಂದು ಕಡೆಗೆ ನಿಮ್ಮ ತಂಗಿ ಈಗಾಗಲೇ ಕಣಕ್ಕಿಳಿದಾಗಿದೆ, ಪ್ರಚಾರ ಬಹಳ ಜೋರಾಗಿ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಶಿವರಾಜ್ ಕುಮಾರ್ ಸೇರಿದಂತೆ ಬೇರೆ ಬೇರೆ ಸ್ಟಾರ್ಗಳು ಬರುವಂಥ ಸಾಧ್ಯತೆಗಳಿದೆ. ಇಡೀ ಒಂದು ಕ್ಷೇತ್ರದ ಚಿತ್ರಣವೇ ಬದಲಾಗುವಂಥ ಎಲ್ಲ ಸಾಧ್ಯತೆಗಳು ಇದೆ. ಯಾವುದೇ ಕಾರಣಕ್ಕೂ ಶಿವರಾಜ್ ಕುಮಾರ್ ಅವರು ಬರಲಿ, ಮತ್ತೊಬ್ಬರು ಇದು ಗ್ಲಾಮರ್ ಪಾಲಿಟಿಕ್ಸು, ದಿಸ್ ಇಸ್ ಅ ನ್ಯಾಷನಲ್ ಪಾಲಿಟಿಕ್ಸ್. ನ್ಯಾಷನಲ್ ವಿಚಾರಗಳಿದ್ದಾವೆ, ಸ್ಟೇಟ್ ವಿಚಾರಗಳಿದ್ದಾವೆ. ಗ್ಲಾಮರ್ ವಿಚಾರ ಇಸ್ ನಾಟ್ ದ ಪಾಯಿಂಟ್ ಹಿಯರ್, ಸಿನಿಮಾ ಇಸ್ ನಾಟ್ ದ ಪಾಯಿಂಟ್ ಹಿಯರ್. ಶಿವರಾಜ್ ಕುಮಾರ್ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಏನಿದ್ದಾವೆ ಅದನ್ನು ಮಾಡ್ಕೊಂಡು ಹೋಗೋದು ಉತ್ತಮ. ಇವತ್ತು ಅವರು ತಪ್ಪು ಮಾಡ್ತಾ ಇದ್ದಾರೆ. ಇವಾಗ ಅವರು ಶಿವರಾಜ್ ಕುಮಾರ್ ಅವರು ಹೇಳಿದ್ರಲ್ಲ, ಇಲ್ಲ ಇವರೇನಾದ್ರು ಇದು ಮಾಡಿದ್ರೆ, ಏನಾದ್ರು ತಪ್ಪು ಮಾಡಿದರೆ ನಾನು ರಾಜಕೀಯ ಕ್ಷೇತ್ರದಿದ್ದೇನೆ ಇವ್ರನ್ನ ವಾಪಸ್ ಕರ್ಸ್ಕೊಬಿಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಏನಂತಂದ್ರೆ ಗೀತಾ ಏನಾದ್ರು ರಾಜಕೀಯದಲ್ಲಿ ತಪ್ಪು ಮಾಡಿದ್ರೆ ಸುಮ್ಮನಿರೋದಿಲ್ಲ. ಇದಕ್ಕಿಂತ ಮುಂಚೆ ಎಷ್ಟೋ ತಪ್ಪು ಮಾಡಿದಾಗ್ಲೇ ಸುಮ್ಮನಿದ್ದವನು ಇವಾಗ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ? ವಾಟ್ ಕ್ಯಾನ್ ಹಿ ಡೂ? ಏನು ಮಾಡೋಕ್ಕೆ ಸಾಧ್ಯ?
ಮನೆನ ಹೊಡಿಬೇಕಾದ್ರೆ ನೀನು ಮನೆ ಹೊಡಿಬೇಡಮ್ಮ, ನೀನು ನಾವೆಲ್ಲರೂ ಒಟ್ಟಿಗಿದ್ದೀವಿ ಅಣ್ಣ ತಮ್ಮಂದಿರು, ನೀನು ಮರ್ಯಾದೆಯಿಂದ ನೀನು ಮನೆಯ ಮಗಳಾಗಿರಬೇಕು ಅಂತ ಹೇಳೋದನ್ನ ಬಿಟ್ಟುಬಿಟ್ಟು ನೀನು ಬಂಗಾರಪ್ಪನವ್ರ ಮಗಳು ಮೊದಲು ಸೊಸೆ ಎರಡನೇಳು ಅನ್ನೋ ಮಟ್ಟಕ್ಕೆ ಇವರು ತಂದಿದ್ದಾರೆ ಅನ್ನೋದಾದರೆ ಇವರು ಸಮಾಜಕ್ಕೆ ಯಾವ ಸಂದೇಶ ಕೊಡ್ತಾರೆ? ರಾಜ್ಕುಮಾರ್ ಅವರ ಇವರು ಏನು ಮಾತಾಡ್ತಾ ಇದ್ದಾರೆ ಇವರು ಎಲ್ಲರೂ. ಇವತ್ತಿಗೂ ಕೂಡ ನಮ್ಮ ಮತದಾರರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ, ಇಂಥ ಡಂಬ ರಾಜಕಾರಣಕ್ಕೆ, ಇಂಥ ಒಂದು ಕೆಟ್ಟ ರಾಜಕಾರಣಕ್ಕೆ ಮಾಡಿರ್ತಕ್ಕಂಥ ಇಂಥ ಕೆಟ್ಟ ಇದಕ್ಕೆ ಯಾವ ತಕ್ಕ ಉತ್ತರವನ್ನು ಕೊಡಬೇಕು, ಇವ್ರನ್ನ ತತ್ಕ್ಷಣ ವಾಪಸ್ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇಂಥ ಮಾಡೋದು ರಾಜಕಾರಣಕ್ಕೆ ಬೆಲೆ ಕೊಡಬಾರ್ದು. ಏನು ರಾಜಕಾರಣ ಮಾಡ್ತಾ ಇದ್ದಾರೆ? ರಾಜಕಾರಣದಲ್ಲಿ ತಪ್ಪು ಮಾಡಿದ ತಕ್ಷಣ ವಾಪಸ್ ಕರ್ಸ್ಕೊಂಡ್ಬಿಡ್ತಾರಂತ. ಏನು ತಪ್ಪು ಮಾಡಿದ್ದಾರೆ? ಮಾಡ್ತಾ ಇರೋದೇ ದೊಡ್ಡ ತಪ್ಪು. ರಾಜ್ಕುಮಾರ್ ಅವರ ಶಾಪ ಇದೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಇವತ್ತಿಗೂ ಕೂಡ ಪ್ರತಿಪಾದನೆ ಮಾಡಿ. ಹೆಂಗೆ ರಾಜ್ಕುಮಾರ್ ಶಾಪ ಇರುತ್ತೆ? ಯಾಕಂದ್ರೆ ರಾಜ್ಕುಮಾರ್ ಶಾಪ ಯಾಕೆ ಇರ್ತದಂದ್ರೆ, ರಾಜ್ಕುಮಾರ್ ಅವರು ಯಾವಾಗಲೂ ಕೂಡ ರಾಜಕೀಯವಾಗಿ ತಂದುಬಿಟ್ಟು ಈ ಫ್ಯಾಮಿಲೀಸ್ನ ಅರೆ ನಮ್ಮ ತಂದೆಯವ್ರು ಕರ್ಕೊಂಡ್ ಬಂದಿರಲಿಲ್ಲ ರೀ ಹೆಣ್ಮಕ್ಳನ್ನ, ಬರಬಾರ್ದು ಅಂತ ಅಲ್ಲ. ಇವಾಗ ನಮ್ಮ ತಂದೆಯವರು ನಮ್ಮ ಮಕ್ಕಳು, ಇವಾಗ ಗೀತಾ ಇಸ್ ಟೇಕಿಂಗ್ ಕೇರ್ ಆಫ್ ಶಿವರಾಜ್ ಕುಮಾರ್, ಸುಜಾತ ಇಸ್ ಟೇಕಿಂಗ್ ಕೇರ್ ಆಫ್ ಇದು. ಬಟ್ ಅವರೆಲ್ಲರೂ ಅವ್ರ ಮನೆತನವನ್ನು ಕಾಪಾಡ್ಕೊಂಡು, ನಿಮಗೆ ಎಲ್ಲರೂ ಕೂಡ ಒಟ್ಟಿಗಿದ್ಬಿಟ್ಟು ಸಂಸಾರವನ್ನು ಕಾಪಾಡ್ಕೊಳಕ್ಕೆ ಆಗದೆ ಇರೋರು ರಾಜಕಾರಣದ ಸಮುದಾಯವನ್ನು ಕಾಪಾಡೋದಕ್ಕೆ ಸಾಧ್ಯ ಆಗುತ್ತಾ? ಅಂದ್ರೆ ನೀವು ಹೇಳ್ತಿರೋದೇನು ಅಂದ್ರೆ, ಇದು ಇಬ್ಬರು ಅಪ್ಪಾಜಿಗಳಿಗೂ ಕೂಡ ವಿರುದ್ಧವಾಗಿರುವಂಥದ್ದು, ನಿಮ್ಮ ಫಾದರ್ಗೂ ವಿರುದ್ಧವಾಗಿರುವಂಥದ್ದು, ಅಣ್ಣವ್ರಿಗೂ ವಿರುದ್ಧವಾಗಿರುವಂಥದ್ದು, ವಿರುದ್ಧ ಆಗಿರೋದು. ಇವಾಗ ನಮ್ಮ ತಾಯಿಯವರು ಯಾವಾಗಾರು ಮುಖ್ಯಮಂತ್ರಿ ಇದ್ದಾಗ ಅಥವಾ ಮುಂದಕ್ಕೆ ಯಾವಾಗಾದ್ರೂ ಒಂದು ಸರಿ ಯಾವ್ದಾದ್ರು ಒಂದು ವೇದಿಕೆ ಮೇಲೆ ನಿಂತಿದ್ರೆ, ಆದರೆ ನಮ್ಮ ತಂದೆಯವರು ಹೋದ ತಕ್ಷಣನೇ ಅವ್ರನ್ನ ಕರ್ಕೊಂಬಂದು ನಿಲ್ಸ್ಕೊಂಬಿಟ್ಟು, ಇದು ನ್ಯಾಯನ ಇದು? ಅವ್ರ ಕಂಡೀಷನ್ ಏನು ಅಂತ ನೋಡಿದಂಗೆ ಅವ್ರ ಹೆಸರನ್ನು ಇವತ್ತಿಗೂ ಕೂಡ ಅಲ್ಲ, ಅವ್ರೇನಾದ್ರು ಇದು ಅವ್ರ JDS ಒಪ್ಪಿಟ್ರೆ ನಮ್ಮ ತಾಯಿಯವ್ರನ್ನ ಎಲೆಕ್ಷನ್ ನಿಲ್ಲಿಸ್ತೀನಿ ಅಂತಕ್ಕಂಥ ಮಾತನಾಡ್ತಾರೆ. ಏನಿದೆಲ್ಲ ಯಾವ ನಿಟ್ಟಿನಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ? ಇದಕ್ಕೆ ತಕ್ಕ ಉತ್ತರವನ್ನು ಜನತೆ ಕೊಡ್ತಾರೆ. ಐ ಆಮ್ ಟೆಲಿಂಗ್ ಯು, JDS ವಿಲ್ ಬಿ ಡಿಫಿಟೆಡ್ ಇನ್ ಎ ವೆರಿ ಬ್ಯಾಡ್ ವೇ, ನಾಟ್ ಜಸ್ಟ್ ಬಿಕಾಸ್ ಆಫ್ ಶಿವಮೊಗ್ಗ, ಇನ್ ದ ಎಂಟೈರ್ ಕರ್ನಾಟಕ. ಈ ಥರದ ಪ್ರಚೋದನೆ ಕೊಡ್ತಕ್ಕಂಥ ರಾಜಕಾರಣವನ್ನು ಯಾವಾಗ ಮಾಡೋಕ್ಕೆ ಇಳಿದ್ಯಾರೋ ಇದಕ್ಕೆ ತಕ್ಕ ಪಾಠವನ್ನು JDS ತೆರಬೇಕಾಗತ್ತೆ. ನಾನು ಇವತ್ತಿಗೂ ಕೂಡ ಸನ್ಮಾನ್ಯ ದೇವೇಗೌಡರಲ್ಲಿ ಕುಮಾರಸ್ವಾಮಿ ವಿನಂತಿ ಮಾಡ್ಕೊಳ್ತೀನಿ, ಯು ಆರ್ ದ ಹೆಡ್ ಆಫ್ ದ ಪಾಲಿಟಿಕ್ಸ್ ಆಫ್ ಎ ಪಾರ್ಟಿ, JDS ಪಾರ್ಟಿ, ಪುಲ್ ದಿಸ್ ಬ್ಯಾಕ್. ಇದನ್ನ ಮಾಡಬೇಡಿ. ಅರೆ ರಾಜಕೀಯ ಮಾಡುವಂಥವ್ರು ರೀ, ಅವ್ರು ಯಾಕೆ ನಿಮ್ಮ ಮಾತನ್ನು ಕೇಳಬೇಕು ಕುಮಾರ್ ಬಂಗಾರಪ್ಪನವ್ರೆ? ಅವ್ರು ಕೇಳಬೇಕಂತೆ ಅಲ್ಲ. ನಾನು ಕೇಳ್ತಾ ಇರೋದೇನೆಂದ್ರೆ, ಅವರು ರಾಜಕಾರಣ ಮಾಡಬಾರ್ದು ಅಂತ. ಇವತ್ತು ರಾಜ್ಕುಮಾರ್ ಅವ್ರ ಫ್ಯಾಮಿಲಿನ ತಗೊಂಬಂದಿರೋದಕ್ಕೆ ಕಂಗ್ರ್ಯಾಚುಲೇಟ್ ಮಾಡಿದವ್ರು ಎಷ್ಟೋ ಜನ ಇದ್ದಾರೆ ದೇವೇಗೌಡರಿಗೆ. ಯಾಕಂದ್ರೆ ಯಾರೂ ಕೂಡ ಸಾಧನೆ ಮಾಡೋಕ್ಕಾಗದೇ ಇರೋದನ್ನ ರಾಜ್ಕುಮಾರ್ ಫ್ಯಾಮಿಲಿನ ಒಡೆದು ತಂದಿದ್ದೀರಿ ಅಂತ ಹೇಳಿ ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ಕೊಳೋದಾದ್ರೆ ಇಸ್ ಇಟ್ ನೆಗೆಟಿವ್ ಆರ್ ಪಾಸಿಟಿವ್? ಅವ್ರು ಯೋಚನೆ ಮಾಡಬೇಕು. ಅಲ್ಲಿ ಈಗ ಅದನ್ನ ಯೋಚನೆ ಮಾಡ್ತಿರೋರು ಮಾಡಬೇಕಾಗಿರುವಂಥವ್ರು ಫ್ಯಾಮಿಲಿ ಅವರಪ್ಪ, ಅವ್ರು ಮಾಡ್ಬೇಕು. ಶಿವರಾಜ್ ಕುಮಾರ್ ಸ್ವತಃ ಹೇಳ್ತಾರೆ, ಫ್ಯಾಮಿಲಿಯ ಸಂಪೂರ್ಣ ಬೆಂಬಲ ಇದೆ, ನಾವೆಲ್ಲರೂ ಕೂಡ ಗೀತಾ ಶಿವರಾಜ್ ಕುಮಾರ್ ಜೊತೆಗೆ ಇದ್ದೀವಿ ನಾವು. ಅದಕ್ಕೆ ಪುನೀತ್ ರಾಜ್ಕುಮಾರ್ ಅವ್ರು ಹೇಳಿದ್ರು, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂದರು. ಹಿ ಮೇಡ್ ಎ ಸ್ಟೇಟ್ಮೆಂಟ್ 2 days ಬ್ಯಾಕ್ ಆನ್ ಹಿಸ್ ಬರ್ತ್ಡೇ. ನಮಗೂ ಈ ರಾಜಕಾರಣಕ್ಕೂ ಯಾವುದೇ ಸಂಬಂಧ ಇಲ್ಲ, ಅವ್ರದ್ದು ವೈಯಕ್ತಿಕವಾಗಿರ್ತಕ್ಕಂಥ ಅಭಿಪ್ರಾಯಗಳು, ಇದಕ್ಕೆ ನಮ್ಮ ಸಹಮತ ಇಲ್ಲ ಅಂತ. ಇದಕ್ಕಿಂತನೂ ಬೇಕಾ? ಭರತಮ್ಮನವ್ರು ಬಂದು ಸ್ಟೇಟ್ಮೆಂಟ್ ಮಾಡಿದಾರಾ? ಯಾರು ಬಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ? ಯಾರು ಕ್ಯಾನ್ವಸಿಗೆ ಹೋಗಿದ್ದಾರಾ? ಆದರೆ ಶಿವರಾಜ್ ಕುಮಾರ್ ಹೇಳ್ತಾರೆ, ಹೋಗಬೇಕಾದ್ರೆ ಗೀತಾ ಶಿವರಾಜ್ ಕುಮಾರ್ ಅವರು ತಾಯಿಯವರ ಹತ್ರ ಹೋಗಿ ಅವ್ರ ಕಾಲಿ ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದ ತಗೊಂಡೇ ಹೋಗಿರೋದು, ಅನುಮತಿ ತಗೊಂಡೇ ಹೋಗಿರೋದು ಅನ್ನುವಂಥ ಮಾತು. ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದನ್ನು, ಯಾಕಂದ್ರೆ ಇಷ್ಟೊಂದು ಸರಿ ಸುಳ್ಳಿನ ಸರಮಾಳೆಯನ್ನೇ ಹೇಳ್ತಾ ಇರಬೇಕಾದ್ರೆ ಇನ್ನು ಅದು ಯಾವುದು ಸತ್ಯ ಅಂತ ಹೇಳ್ಬಿಟ್ಟು ಯಾರು ಹೆಂಗೆ ಭಾವಿಸೋದಕ್ಕೆ ಸಾಧ್ಯ? ಹೇಗೆ ನಂಬೋದಕ್ಕೆ ಸಾಧ್ಯ? ಭಾರತಮ್ಮನವ್ರು ಒಪ್ತಾರಾ? ಭಾರತಮ್ಮನವ್ರು ಒಪ್ಪೋದಕ್ಕೆ ಸಾಧ್ಯನಾ? ಇದು ಅವ್ರ ಯಜಮಾನರು ಮಾಡಿರ್ತಕ್ಕಂಥದ್ದನ್ನು ಅದನ್ನು ಮೀರಿ ದಾಟೋದಕ್ಕೆ ಸಾಧ್ಯನಾ? ಅದು ನೋ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಈಗ ಬಂಗಾರಪ್ಪನವರ ಮಗಳು ಚುನಾವಣೆ ನಿಲ್ತಾರೆ ಅಂತಂದ್ರೆ, ನಿಮ್ಮ ಸೋದರಿ ನಿಲ್ತಾರೆ ಅಂದರೆ ನೀವು ಅದನ್ನು ಬೆಂಬಲಿಸಬೇಕು, ಆಯ್ತು ಮಾಡಿ ಅನ್ಬೇಕು. ತಪ್ಪಿಲ್ಲ ಅಂದೆ ನಾನು. ಅದನ್ನೇ ಪ್ರತಿಪಾದನೆ ಮಾಡಿದ್ರೆ ಮುಂಚೆಯಿಂದನೂ ನಾನು ಶಿವಮೊಗ್ಗದಲ್ಲಿ ಸೇವೆ ಮಾಡ್ಕೊಂಡಿದ್ದೀನಿ. ಶಿವಮೊಗ್ಗದಲ್ಲಿ ನಾನು ಯಾವಾಗಲೂ ಕೂಡ ಎಲ್ಲ ನಿಟ್ಟಿನಲ್ಲೂ ಇದ್ದೀನಿ. ನಾನು ಯಾವುದೇ ಇದಕ್ಕೆ ಕಷ್ಟ ಸುಖಗಳಿಗೆ ಸ್ಪಂದಿಸಿದ್ದೀನಿ. JDS ಜೊತೆಗೆ ನಾನು ಇದ್ದೀನಿ. ನಾನು ಸಾರ್ವಜನಿಕ ಕ್ಷೇತ್ರದಲ್ಲಿ ನಾನು ಮುಂಚೆಯಿಂದನೂ ನಾನು ಸೇವೆ ಮಾಡ್ಕೊಂಡು ಬಂದಿದ್ದೀನಿ. ರೈತರ ಸಮಸ್ಯೆಗೆ, ಅಡಿಕೆ ಬೆಳೆಗಾರರ ಸಮಸ್ಯೆಗೆ, ಅನೇಕ ಸಮಸ್ಯೆಗಳಿಗೆ ನಾನು ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಿದ್ದೀನಿ ಅನ್ನೋದು ಮಾಡೋದಾಗಿದ್ದರೆ ಓಕೆ. ಆದರೆ ಇಲ್ಲಿ ಮಾಡ್ತಕ್ಕಂಥದ್ದು ದ್ವೇಷದ ರಾಜಕಾರಣ, ತಮ್ಮನ್ನು ಪ್ರಚೋದನೆಯಿಂದ ಬಂದು ಮಾಡ್ತಕ್ಕಂಥ ರಾಜಕಾರಣಕ್ಕೆ, ಅದಕ್ಕೆ ಪ್ರೋತ್ಸಾಹ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಮಾಡ್ತಕ್ಕಂಥದ್ದು ಏನಿದ್ದಾವೆ ಇದು ಸಲ್ಲದು. ಇದಾಗ ಕುಮಾರ್ ಬಂಗಾರಪ್ಪನವ್ರಿಗೆಲ್ಲ ಒಂದು ಕಡೆ ಅಸ್ಥಿರತೆ ಕಾಡ್ತಾ ಇದೆ. ಒಂದು ಕಡೆಗೆ ನನ್ನ ತಮ್ಮ ಬಂದು ರಾಜಕೀಯಕ್ಕೆ ಬಂದು ಸ್ಥಾನ ಪಲ್ಲಟ ಮಾಡಿಬಿಟ್ಟ, ಒಂದು ಕಡೆಗೆ ಇನ್ನೊಂದು ಕಡೆ ನನ್ನ ತಂಗಿ ಬೇರೆ ಬರ್ತಾ ಇದ್ದಾರೆ. ಇನ್ನು ನನಗೆ ಶಿವಮೊಗ್ಗ ರಾಜಕೀಯದಲ್ಲಿ ನೆಲೆನೇ ಇಲ್ಲವೇನೋ ಅನ್ನುವಂಥ ಒಂದು ಆತಂಕ, ಭಯ ಕಾಡ್ತಾ ಇದೆ ನಿಮಗೆ? ಇಡೀ ಶಿವಮೊಗ್ಗ ಜಿಲ್ಲೆಯ ಜನ
ಇಡೀ ಶಿವಮೊಗ್ಗ ಜಿಲ್ಲೆಯ ಜನ ಒಂದೇ ವಾಯ್ಸಲ್ಲಿ ಹೇಳಿದ್ದೇನೆಂದರೆ ಬಂಗಾರಪ್ಪನವರ ಜಾಗಕ್ಕೆ ಎಂ ಪಿ ಆಗಿ ಕುಮಾರ್ ಬಂಗಾರಪ್ಪನವ್ರು ಬರಬೇಕು ಅಂತಕ್ಕಂಥ ವಾದ. ಎಂಟೈರ್ ಶಿವಮೊಗ್ಗ ಡಿಸ್ಟ್ರಿಕ್ಟ್ KPCC ಆಫೀಸಲ್ಲಿ ನಾವು ಕೂತಾಗ ಎಲ್ಲ ಮಾನ್ಯ ಮಂತ್ರಿಗಳಿರ್ಬೋದು, ಚುನಾಯಿತ ಪ್ರತಿನಿಧಿಗಳಿರ್ಬೋದು, XMLAs ಇರ್ಬೋದು, ಎಲ್ಲರೂ ಸೇರಿ ಹೇಳಿದ್ದೇನೆಂದರೆ ಕುಮಾರ್ ಬಂಗಾರಪ್ಪನವರು ನಮಗೆ ಕೊಡಬೇಕು ಕಾಂಗ್ರೆಸ್ ಪಕ್ಷ ಅಂತ ಹೇಳಿ. ಅದೇ ನಿಟ್ಟಿನಲ್ಲೇ ಎಲ್ಲರೂ ಕೂಡ ಇದು ಮಾಡಿದ್ದು. ಅಂತಿಮವಾಗೂ ಕೂಡ ಅದೇ ಇರ್ತಕ್ಕಂಥದ್ದು, ಯಾವುದೂ ಕೂಡ ಬದಲಾವಣೆ ಇಲ್ಲ. ಆದರೆ ಎಲ್ಲೋ ಒಂದು ಶಕ್ತಿ ಇದನ್ನು AICC ಮತ್ತು KPCCಗಿಂತನೂ ಜಾಸ್ತಿ ಆಡಕ್ಕೆ ಹೋಗಿರ್ತಕ್ಕಂಥವು ಏನಿದ್ದಾವೆ ಇವತ್ತು ಇಂಥ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಅದನ್ನು JDS ಬೆಳೆಸೋದಕ್ಕೆ, ಕಾಂಗ್ರೆಸ್ ಮುಗಿಸೋದಕ್ಕೆ, ಅಥವಾ BJPಯನ್ನು ಮೆಟ್ಟಬೇಕು ಅಂತಕ್ಕಂಥ ಇದನ್ನು ಯಾವುದೂ ಯೋಚನೆ ಮಾಡೋದಕ್ಕೆ ಮಾಡದೇ ಇರ್ತಕ್ಕಂಥ. ಇಂದಿರಾ ಗಾಂಧಿ ರಾಜಕೀಯಕ್ಕೆ ಬಂದಂಥ ಸಂದರ್ಭದಲ್ಲಿ ಸ್ವತಃ ಜವಾಹರ್ಲಾಲ್ ನೆಹರು ಅವರ ಸೋದರನೇ ಅದನ್ನ ಅಪೋಸ್ ಮಾಡಿದ್ರು ಅಂತ, ಇವ್ರು ಏನು ಮಾಡೋಕ್ಕಾದ್ದೆ ಬಂದು ಅಂತ. ಇಂದಿರಾ ಗಾಂಧಿ ಮಾಡಿದ ಮ್ಯಾಜಿಕ್ ನೋಡಿದ್ರಿ ನೀವು. ಅದೇ ರೀತಿ ನಾಳೆ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಕ್ಷೇತ್ರ ಗೊತ್ತಿಲ್ಲದೇ ಇರ್ಬೋದು, ಹಳ್ಳಿ ತಿರುಗದೇ ಇರ್ಬೋದು. ನಿಜಕ್ಕೂ ರಾಜಕೀಯ ಮಾಡಬೇಕು, ತಂದೆ ಸೇವೆಯನ್ನು ಮುಂದುವರಿಸಬೇಕು ಅನ್ನುವಂಥ ಮನೋಭಾವನೆ ಇತ್ತು ಅಂದ್ರೆ ಅದನ್ನು ತಪ್ಪಿಸೋರು ಯಾರು? ಇಂದಿರಾ ಗಾಂಧಿಯವರು ಯಾವ ನಿಟ್ಟಿನಲ್ಲಿ ಜವಾಹರ್ಲಾಲ್ ನೆಹರೂರ್ ಜೊತೆಗೆ ಮಹಾತ್ಮ ಗಾಂಧಿಯವ್ರ ಜೊತೆಗೆ ಇದ್ರು ಅನ್ನೋದು ಇತಿಹಾಸ ಪುಸ್ತಕಗಳಲ್ಲಿ ಇವತ್ತಿಗೂ ಕೂಡ ಅಚ್ಚಾಗಿದೆ. ಆದರೆ ಇವರು ಬಂಗಾರಪ್ಪನವ್ರ ಜೊತೆಗೆ ಮತ್ತು ಅವರ ರಾಜ್ಕುಮಾರ್ ಅವ್ರ ಜೊತೆಗೆ ಹೇಗಿದ್ದಾರೆ ಅನ್ನೋದು ಕೂಡ ಅಚ್ಚಾಗಿದೆ. ಇವಾಗ ನಾವು ಹೇಳ್ತಾ ಇರೋದು ರಾಜ್ಕುಮಾರ್ ಅವ್ರ ಫ್ಯಾಮಿಲಿಯಲ್ಲೇ 2 ತಿಂಗಳಿಗೆ ಇವರು ಬೇರೆ ಮಾಡ್ಕೊಂಡು ಹೋದವರು. ಇವರು ರಾತ್ರಿ ಇವರು ನಮ್ಮ ತಂಗಿನೇ ಸಮಸ್ಯೆ ಬಂದಾಗ ಮನೆ ಬಿಟ್ಟು ಹೋಗ್ತೀನಿ ಅಂತಕ್ಕಂಥ ಸಂದರ್ಭದಲ್ಲಿ ನನಗೆ ಫೋನ್ ಮಾಡಿ ಹೇಳಿದಾಗ ನಾನು ರಾತ್ರಿ 2 ಗಂಟೆಗೆ ಹೋಗ್ಬಿಟ್ಟು ಇವ್ರ ಸಮಸ್ಯೆನ ಬಗೆಹರಿಸಿ ಬಂದವನು ಅಲ್ವಾ? ಡಿಟೇಲಿಂಗ್ ಬೇಕಾ ಅದಕ್ಕೆ? ಏನು ಯಾತಕ್ಕೆ ರಾಜಕಾರಣ ಇವರಿಗೆ? ನೀವು ಸಮಾಜವನ್ನು ಉದ್ಧಾರ ಮಾಡಬೇಕು ಅನ್ನೋದಿದ್ರೆ ನಿಮ್ಗೆ ಯಾರಿಗೂ ಕೂಡ ಬೇಡ ಅನ್ನೋದಿಲ್ಲ ನಾವು. ಯಾಕಂದರೆ ಯು ಹ್ಯಾವ್ ಎವ್ರಿ ರೈಟ್ ಟು, ಬಟ್ ನಾಟ್ ಇನ್ ದಿಸ್ ಮ್ಯಾನರ್. ದ್ವೇಷಕ್ಕೋಸ್ಕರನೇ ರಾಜಕಾರಣ ಮಾಡ್ಕೊಂಬಂದು ಇವಾಗ ಬೇಕಂದ್ರೆ ಶಿವರಾಜ್ ಕುಮಾರ್ ಇಸ್ ಮೇಕಿಂಗ್ ದಟ್ ಸ್ಟೇಟ್ಮೆಂಟ್. ಐ ಆಮ್ ಕನ್ಫೈನ್ಡ್ ಓನ್ಲಿ ಟು ಶಿವಮೊಗ್ಗ, ನಾನು ಕನ್ಫೈನ್ಡ್ ಓನ್ಲಿ ಟು ಗೀತಾ ಶಿವರಾಜ್ ಕುಮಾರ್ ಓನ್ಲಿ, ನಾಟ್ ಟು JDS ಪಾರ್ಟಿ, ನಾಟ್ ಟು JDS ಪಾರ್ಟಿ. ಇದ್ಯಾವ ಪಾಲಿಟಿಕ್ಸ್ ರೀ ಇದು? ಇದ್ಯಾವ ರಾಜಕಾರಣ ಇದು? JDSಗೆ ಪ್ರಚಾರ ಮಾಡೋದಿಲ್ಲಂತೆ, ಗೀತಾ ಶಿವರಾಜ್ ಕುಮಾರ್ಗೆ ಪ್ರಚಾರ ಮಾಡ್ತಾನಂತೆ, ಅಂಡ್ ಶಿ ಇಸ್ ಎ JDS. ಚಿತ್ರರಂಗದಲ್ಲಿ ಹಂಗಾಗಿದೆ ಕುಮಾರ್ ಬಂಗಾರಪ್ಪನವ್ರೆ. ಈಗ ಸಾಹಸ ಸಿಂಹ ವಿಷ್ಣುವರ್ಧನ್ ಅಂಬರೀಶ್ ಅವ್ರ ಪರವ ಮಾಡ್ತಾ ಇದ್ರು, ಹೇಳ್ತಾ ಇದ್ರು ಅವ್ರನ್ನ ಕುಚುಕುಗಳಿಯ ಎಲ್ಲಿದ್ರು ಮಾಡ್ತೀನಿ, ನಾನು ಯಾವ ಪಕ್ಷದಲ್ಲಿ ಮಾಡ್ತೀನಿ ಅಂತ. ನಾನು ಪಕ್ಷಕ್ಕೋಸ್ಕರ ಮಾಡ್ತಿರ್ಲಿಲ್ಲ, ಒಪ್ಪದೆ. ನಾನು ಕೂಡ ಇವಾಗ ಎಷ್ಟೋ ಜನ ಆನ್ ಹೈರಿಂಗ್ ಬಂದು ಮಾಡಿ ಹೋಗ್ತಾರೆ. ಹ್ಯಾವ್ ಯು ಬಿನ್ ಹೈಯರ್? ಗೀತಾ ಶಿವರಾಜ್ ಕುಮಾರ್ ನಿಮಗೆ ಹೈರ್ ಮಾಡಿದಾರಾ? ಹ್ಯಾವ್ ಯು ಡನ್ ದ ಪೇಮೆಂಟ್? ಎಷ್ಟಕ್ಕೆ JDS ಹೈರ್ ಮಾಡಿದೆಯಾ? ಶಿವಮೊಗ್ಗ ಜಿಲ್ಲೆ ಡಿಸ್ಟ್ರಿಕ್ಟಿಗೆ ಮಾತ್ರ ಹೈರ್ ಆಗಿದ್ದೀರಾ? ಯಾಕೆ ನೀವು ಅಭಿಮಾನಕ್ಕಿದ್ದೀರಾ? ಯಾತಕ್ಕಿದ್ದೀರಾ? ಯು ಟೆಲ್. ಈಗ ವಿಷ್ಣುವರ್ಧನ್ ಅವರು ಹೋಗ್ತಿದ್ರು, ಸುದೀಪ್ ಹೋಗ್ತಾರೆ, ಇವರು ಹೋಗ್ತಾರೆ, ಅಮಿತಾಬ್ ಬಚ್ಚನ್ ಅವರು, ಇವರು ಅನೇಕ ಜನ ಕಲಾವಿದರುಗಳು ಹೋಗ್ತಾರೆ. ಹ್ಯಾವ್ ಯು ಡನ್ ದಟ್ ಕಾಂಟ್ರಾಕ್ಟ್? ಮಾಡಿದ್ದೀರಾ JDS ಜೊತೆಗೆ? ದೆನ್ ಸ್ಟಾಪ್. ಎಲ್ಲ ಶಿವರಾಜ್ ಕುಮಾರ್ ಪೋಸ್ಟರ್ಸು ಎಲ್ಲ ಎಲೆಕ್ಷನ್ ಕಮಿಷನಿಂದ ತೆಗೆಸ್ಬೇಕು. ಸ್ಟಾಪ್ ಆಲ್ ದಿ ಥಿಂಗ್ಸ್. If you have done sign the contract, do everything, close it. You finish the elections, come out in the contract. Geeta Shivraj Kumar, she is a candidate from JDS, come in the contract, face it. Or else, come as an ideology. I am a member of a JDS party. ನೀವು ಯಾವುದಕ್ಕೂ ಇಲ್ಲ, ಇಲ್ಲಿ ಫ್ಯಾಮಿಲಿಗಿಲ್ಲ, ಇಲ್ಲಿ ಪಾರ್ಟಿಗಿಲ್ಲ, ಸಮಾಜಕ್ಕಿಲ್ಲ. ಅವ್ರು ಯಾರೋ ಒಬ್ಬನು ಹೋಗ್ಬಿಟ್ಟು ಮಾತಾಡೋದಕ್ಕೆ ಇಲ್ಲ, ನಾವು ಈ ಬಂಗಾರಪ್ಪನವರ ಇದಕ್ಕೆ ನಿಮ್ಮ ಋಣ ಇದೆ ಅಂತ ಹೇಳೋ ಪದಕ್ಕೆ ಈಡಿಗರು ಎಲ್ಲಿ ಓಟ್ ಹಾಕ್ತಾರೆ? ದೇವರು ಅವ್ರು ಹಾಕಿದ್ರೆ ಎಲ್ಲೂ ಓಟ್ ಹಾಕೋಕ್ಕಾಗಲ್ಲ, ಇಲ್ಲೇ ಓಟ್ ಹಾಕಬೇಕು ಅನ್ನೋ ಪದಕ್ಕೆ ಇವರು ಸಮಾಜವನ್ನು ತಗೊಂಡು ಹೋಗೋದು ನಿಟ್ಟಿನಲ್ಲಿ ಮಾತಾಡ್ತಾರೆ ಅನ್ನೋದಾದರೆ ಇದು ರಾಜಕಾರಣನಾ? ಅದಕ್ಕೆ ಇವರು ಒಪ್ಪಿಗೆ ಕೊಟ್ಬಿಟ್ಟು ನಿಲ್ಲಿಸ್ಕೊಳ್ತಾರ? ಮಾತಾಡ್ತಾರೆ ಬೇಕಾಗಿದ್ದು. ಅಕ್ಕಿ ಕೊಟ್ಟೆ, ಭತ್ತ ಕೊಟ್ಟೆ, ಏನು ಕೊಟ್ಟೆ, ಅವನನ್ನು ಯಾಕೆ ನಮ್ಮನ್ನೇ ಕೆಳಗಡೆ ಕೊಡಿಸಿದ್ರಂತೆ? ಅವಾಗ್ಲೇ ಹೇಳ್ಬೇಕಿತ್ತು ನಮ್ಮನ್ನು. ಐ ವಾಸ್ ಅ ಮಿನಿಸ್ಟರ್. ನಾವು ಅಕ್ಕಿ ಕೊಟ್ಟು ತಂದೆಯವರು ಅಕ್ಕಿ ಕೊಟ್ಟಾಗ ಎಲ್ಲಿದ್ದರು ಇವರು? ಭತ್ತ ಕೊಟ್ಟಾಗ ಎಲ್ಲಿದ್ದರು ಇವರು? ಇವರು ಅಕ್ಕಿ ಕೊಟ್ಟಿದ್ದು, ಇದು ಭತ್ತ ಕೊಟ್ಟಿದ್ದು. ಎಸ್, ಭತ್ತ ಕೊಟ್ಟಿದ್ದು, ಅಕ್ಕಿ ಕೊಟ್ಟಿದ್ದು, ಇದೆಲ್ಲದೂ ಆದಮೇಲೆ 2009ನಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿದ್ವಲ್ಲ, ಅದನ್ನು ಯಾಕೆ ಕಾಪಾಡ್ಕೊಳಕ್ಕೆ ಆಗ್ತಾ ಇಲ್ಲ ನಮಗೆ? ಕುಮಾರ್, ಈಗ ಯಶಸ್ವಿ ಪುರುಷನ ಹಿಂದೆ ಒಬ್ಬಳು ಮಹಿಳೆ ಇರ್ತಾಳೆ, ಯಶಸ್ವಿ ಮಹಿಳೆಯ ಹಿಂದೆ ಕೂಡ ಒಬ್ಬ ಪುರುಷ ಇರಬೇಕು. ಒಬ್ಬ ಗಂಡ ತನ್ನ ಹೆಂಡತಿ ರಾಜಕೀಯಕ್ಕೆ ಹೋಗಲಿ, ಶೈನ್ ಆಗಲಿ ಅಂತ ಸಪೋರ್ಟ್ ನಿಲ್ಲೋದನ್ನು ಯು ಶುಡ್ ಅಪ್ರಿಷಿಯೇಟ್. 100%. ನಾನು ಐ ಆಮ್ ನಾಟ್ ಅಗೇನ್ಸ್ಟ್ ದಟ್ ಅಟ್ ಆಲ್. ಕಾಂಗ್ರೆಸ್ ಪಾರ್ಟಿ ಐಡಿಯಾಲಜಿ, ನಮ್ಮ ಐಡಿಯಾಲಜಿ ಎಲ್ಲರೂ. ಇವಾಗ ನನ್ನ ಮಗಳು ಡಾಕ್ಟರ್ ಆಗಬೇಕು ಅಂತ ಇದ್ದಾಳೆ, ಐ ಅಪ್ರಿಷಿಯೇಟ್ ದ್ಯಾಟ್.
Likewise, if she wants to become a politician, I appreciate that. But not on the wrong track. ಈ ದ್ವೇಷಕ್ಕೋಸ್ಕರನೇ ರಾಜಕಾರಣ ಮಾಡೋದಕ್ಕೆ ಬಂದಿರೋದೇನಿದೆ, ಇದಾಗಬಾರ್ದು. ನನ್ನ ಉದ್ದೇಶ ಇರೋದು ಅಷ್ಟೇ. ಅಂದ್ರೆ ನೀವು ರಾಜಕಾರಣ ಮಾಡಿ. ಅಂದ್ರೆ ನೀವು ಹೇಳ್ತಿರೋದು ಪಕ್ಕಾ ದ್ವೇಷಕ್ಕೋಸ್ಕರ ಇದು ಸಂಪೂರ್ಣವಾಗಿ ಕುಮಾರ್ ಬಂಗಾರಪ್ಪನವ್ರನ್ನ ದ್ವೇಷ ಮಾಡ್ಕೊಂಡು ಬಂದಿರತಕ್ಕಂಥ ರಾಜಕಾರಣ. ನನ್ನ ತಮ್ಮ ಪ್ರಚೋದನೆ ಕೊಟ್ಟು ಮಾಡಿರೋದಕ್ಕೆ ಇವರೆಲ್ಲರೂ ಕೂಡ ಬಲಿಯಾಗ್ತಾ ಇದ್ದಾರೆ. ಕೂತು ಮಾತಾಡಿ. ಇವತ್ತು ನಿಮ್ಮ ವಾಹಿನಿ ಮುಖ್ಯ ನಾವು ವಿನಂತಿ ಮಾಡ್ಕೊಳ್ತೀನಿ, ನೀವು ಇವತ್ತಿಗೂ ಈ ಕ್ಷಣಕ್ಕೂ ಕೂಡ ನೀವು ಕರೆದ್ರೆ, ಎಲ್ಲೇ ಕರೆದ್ರು ಕೂಡ ಐ ಆಮ್ ರೆಡಿ ಟು ಫೇಸ್ ಇಟ್. ಕಮ್, ಲೆಟ್ಸ್ ಬಿ ಟುಗೆದರ್. ನೀವು ಪಾಲಿಟಿಕ್ಸ್ ಯಾವ ಪಾರ್ಟಿಗಾರು ಮಾಡ್ಕೊಳ್ಳಿ, ಬಟ್ ಆಸ್ ಎ ಫ್ಯಾಮಿಲಿ ಯು ಕಮ್. ಹಬ್ಬ ಮಾಡೋಣ. ಹಾಗಾದ್ರೆ ನೀವು ಓಪನ್ ಆಗಿ ಹೇಳ್ತಾ ಇದ್ದೀರಿ, ನಿಮ್ಮ ತಮ್ಮ ಏನಾದರೂ ಇಲ್ಲಿ ಚರ್ಚೆಗೆ ಬಂದಂತ ಸಂದರ್ಭದಲ್ಲಿ ನೀವು ಕೂಡ ಬರ್ತೀರಿ, ಹಾಗಾದ್ರೆ ಶ್ಯೂರ್ ಮಾತಾಡ್ತೀರಿ? ಶ್ಯೂರ್. ಸೊ ಯು ಆರ್ ರೆಡಿ ಟು ಫೇಸ್ ಹಿಮ್? 100%. ಅವ್ರಿಲ್ಲ ಅಂತ ಹೇಳಿ ನಾನು ಇಷ್ಟೂ ಮಾತಾಡಿದ್ದನ್ನು, ಇದೇನೇನು ಅಂಶಗಳನ್ನ ಇಟ್ಟಿದೆ, ಇದಿಷ್ಟೂ ಕೂಡ ನಾವಿಲ್ಲ ಅಂತೆಲ್ಲ ಅಲ್ಲುಗಳಿಬಿಟ್ರೆ ನಾನು ಎಲ್ಲಿ ಬೇಕಾದ್ರೂ ಕೂತು ನಾನು ನಮ್ಮ ಊರು ಬೇಕು. ಇದು ಮೀಡಿಯಾ ಮುಂದೆ ಬೇಡ ಅಂದರೆ ನಮ್ಮ ಊರೇ ಎಲ್ಲದಕ್ಕೂ ಕೂಡ ಇದೆ. ಊರು ನಮಗೆ ಕಟ್ಟೆ ಇದೆ. ಊರು ದೇವಸ್ಥಾನದಲ್ಲಿ ಪಂಚಾಯತಿಗಳು ನಡೀತಾವೆ. ನಾನು ಬೇಕಾದ್ರೆ ಅಲ್ಲಿ ಕೂತ್ಕೊಳ್ಳೋಕ್ಕೂ ಸಿದ್ಧ. ಊರು ಮುಂದೆ ಊರಲ್ಲಿ ಎಲ್ಲದೂ ಗೊತ್ತಿದೆ. ನಮ್ಮ ತಂದೆಯವ್ರ ಕಾಲಿಂದ ಹಿಡಿದು ಇವತ್ತಿನ ನಡೆದವ್ರಿಗೂ ಕೂಡ ಗೊತ್ತಿದೆ. ಅಲ್ಲೇ ಕೂತ್ಕೊಂಡು ಮಾತಾಡೋಣ. ನನಗೆ ಭಾಳ ಆಶ್ಚರ್ಯ ಆಗ್ತಿದೆ ಕುಮಾರ್. ಏನು ಅಂತಂದರೆ, ತಂದೆಯವರ ಹಾದಿನಲ್ಲಿ ಹೋಗದಿರುವಂಥವ್ರು, ತಂದೆಯವರು ಹೋದಂಥ ಸಂದರ್ಭದಲ್ಲಿ ವೈಮನಸ್ಸಿಗೊಳಗಾದಂಥವ್ರು, ಇನ್ನೊಂದಿದೆ ತಂದೆಯವ್ರನ್ನ ಮನೆಯಿಂದ ಆಚೆ ಹಾಕದಂಥವ್ರು ಅನ್ನುವಂಥ ಆರೋಪ ಇದೆ ನಿಮ್ಮ ಮೇಲೆ. ಅವತ್ತು ಆ್ಯಕ್ಚುಲಿ ಆ ದಿನ ನಾನು ಇರಲೇ ಇಲ್ಲ ಇಲ್ಲಿ. ನಾನು ಸಿರ್ಸಿನಲ್ಲಿದ್ದೆ, ಒಂದು ಮದುವೆಯಲ್ಲಿ. ಸುಮ್ಮನಿದ್ರಿ ಮತ್ತೆ ಹಂಗಂದಾಗ? ನಾನು ಹೇಳಿದರೆ ಅದು ಯಾರನ್ನು ಕೂಡ ಕೇಳಕ್ಕೂ ಕೂಡ ರೆಡಿ ಇಲ್ಲ. ಯಾರು ನಾನು ಮಾಧ್ಯಮದ ಮುಖೇನೂ ಹೇಳಿದ್ದೀನಿ ಆ ಸಂದರ್ಭಕ್ಕೆ. ನಾನು ಆ ದಿನ ಇರಲಿಲ್ಲ, ನಾನು ಸಿರ್ಸಿನಲ್ಲಿದ್ದೆ, ಒಂದು ಮದುವೆಯಲ್ಲಿದ್ದೆ. ಇಂಥ ದಿನ, ಇಂಥ ಡೇಟ್ ಐ ಕ್ಯಾನ್ ಪ್ರೂವ್ ಮೈ ಸೆಲ್ಫ್. ನೀವೇನಾದ್ರು ಇದು ಇಲ್ಲ, ರಾತ್ರಿ ನಾನು ಕುತ್ತಿಗೆ ಹಿಡಿದು ದಬ್ದೆ ಅಂತ ಹೇಳ್ಬಿಟ್ಟು ಅಪಪ್ರಚಾರ ಮಾಡ್ಕೊಂಡ್ಬಂದೆ. ಆಗಲಿ, ಇಷ್ಟೆಲ್ಲ ಮಾಡಿದ್ರು ಕೂಡ ನಾನು ಸುಮ್ಮನೆ ಇದ್ದೆ. ಯಾಕಂದರೆ ಬಿಡಿ, ಎಲ್ಲೋ ಒಂದು ಹತ್ರ ಇವ್ರ ಮನಸ್ಸಿಗೆ ಇದಾಗ್ಬೋದು ಅಂತೇಳಿ. ಇಲ್ಲ, ನಮಗೆ ಆಸ್ತಿ ಬೇಕು, ಆಸ್ತಿನೂ ಬರ್ಕೊಟ್ವಿ. ನಾನು ಐ ಹ್ಯಾವ್ ನಾಟ್ ಹೋಲ್ಡಿಂಗ್. ನಮ್ಮ ತಂದೆಯವ್ರದ್ದು 3 ಎಕರೆ ಇತ್ತು ಅಂತನ್ರಿ. ಇಲ್ಲಿ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ತಂದೆಯವ್ರಿಗೆ ಹುಷಾರಿಲ್ಲ ಅನ್ನುವಂಥ ಸಂದರ್ಭದಿಂದ ಹಿಡಿದು ಅದಾದ ನಂತರದ ಬೆಳವಣಿಗೆಗಳು, ತಂದೆಯವರ ನಿಧನ, ಅಂತ್ಯ ಸಂಸ್ಕಾರ, ಅಲ್ಲಾದಂಥ ಬೆಳವಣಿಗೆಗಳು ಎಲ್ಲ ಆದಮೇಲೂ ಕೂಡ ಕುಮಾರ್ ಬಂಗಾರಪ್ಪ ಸುಮ್ಮನೆ ಇರ್ತಾರೆ ಅಂತಂದ್ರೆ ಕುಮಾರ್ ಬಂಗಾರಪ್ಪ ತಪ್ಪು ಮಾಡಿರ್ತಾರೆ ಅಂತ ಅರ್ಥ. ಹಂಗಾದ್ರೆ ಯಾಕೆ ಅಂದರೆ, ಎಲ್ಲೋ ಒಂದು ಹತ್ರ ಸಮಾಜದಲ್ಲಿ ನಮ್ಮ ಸಂಸಾರದ, ನಮ್ಮ ಗೌರವ ಏನು ಜನ ಕೊಟ್ಟಿದ್ದಾರೆ, ಇದು ಹಾಳಾಗಬಾರ್ದು. ಇವತ್ತಿನ ದಿನದವರೆಗೂ ನಾನು ಹಾಳಾಗಬಾರ್ದು. ಆದರೆ ಇವತ್ತು ಎಲ್ಲದನ್ನೂ ತಗೊಂಡು ಹೋಗ್ಬಿಟ್ಟು ರಸ್ತೆಗೆ ಹಾಕಿ ಚೆಲ್ಲಿ ಸಮಾಜನೇ, ಸಂಸಾರವನ್ನು ಒಡೆದಾಕಿ ಪೀಸ್ ಮಾಡಿ ರಾಜ್ಕುಮಾರ್ ಕುಟುಂಬಕ್ಕೂ ಕೈ ಹಾಕ್ತಕ್ಕಂಥ ಕೆಲಸ ಯಾವಾಗ ಮಾಡಿದ್ರು, ಇದು ಆಗಬಾರದು ಅಂತಕ್ಕಂಥ ತೀರ್ಮಾನದ ಮೇಲೆ ಇವತ್ತು ಎಲ್ಲೋ ಒಂದು ಕಡೆ ಸಮಾಜಕ್ಕೆ ಸಂದೇಶ ಹೋಯಿತು. ಯಾವುದನ್ನು ಕುಮಾರ್ ಬಂಗಾರಪ್ಪ ಮಾಡೋದ್ರಲ್ಲಿ ವಿಫಲರಾದರೂ ಅದನ್ನು ಮಧು ಬಂಗಾರಪ್ಪ ಮಾಡ್ತಾ ಇದ್ದಾರೆ. ತಂದೆಯವ್ರ ಹೆಸರನ್ನು ಉಳಿಸ್ತಾ ಇದ್ದಾರೆ. ಯಾವ ತಂದೆ ಹೆಸರನ್ನು ಉಳಿಸ್ತಾರೆ? ನಿಮ್ಮ ಮೇಲೆ ಕೆಲವೊಂದು ಆರೋಪಗಳಿದೆ. ನೀವೆಲ್ಲದನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗ್ಲಿಲ್ಲ. ಪ್ರತಿಯೊಂದರಲ್ಲೂ ಡೆಂಟಲ್ ಕಾಲೇಜಿನ ವಿಚಾರದಿಂದ ಹಿಡಿದು ಪ್ರತಿಯೊಂದರಲ್ಲೂ ಹೇಳ್ತಾ ಇದ್ದೀನಿ. ಕಾಲೇಜ್ ವಿಚಾರದಿಂದನೇ ನಾನು ಬರ್ತೀನಿ. ಡೆಂಟಲ್ ಕಾಲೇಜ್ ವಿಚಾರಕ್ಕೇನೆ ಇವತ್ತು ಡೆಂಟಲ್ ಕಾಲೇಜ್ ಐ ಕ್ಯಾನ್ ಪ್ರೊಡ್ಯೂಸ್ ದ ಡಾಕ್ಯುಮೆಂಟ್ ಟುಡೇ. ಇವತ್ತೇನು 17 ಎಕರೆ 18 ಎಕರೆ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾನೆ. ಇಟ್ ಹ್ಯಾಸ್ ಅಬೌಟ್ 57 acres. ಹಿ ಈಸ್ ಸೆಲ್ಲಿಂಗ್ ಇಟ್. ಯಾರಿಗೆ? ಜನತಾ ಪಾರ್ಟಿಗೆ, ಜನತಾ ಪಕ್ಷಕ್ಕೆ, ರಾಜಕಾರಣಕ್ಕೆ, ಸಮಾಜಕ್ಕೆ ಮಾಡಿರ್ತಕ್ಕಂಥ ಆಸ್ತಿನ, ಹಿರಿಯರು ಮಾಡಿರ್ತಕ್ಕಂಥ ಒಂದು ಇನ್ಸ್ಟಿಟ್ಯೂಷನ್ನ ಹಿ ಸೆಲ್ಲಿಂಗ್ ಇಟ್ ಬೇನಾಮಿ. ಹಿ ಸೆಲ್ಲಿಂಗ್ ಇಟ್. ಯಾರು ಮಾತಾಡೋಗಿಲ್ಲ. ಬಹಳ ಗುರುತರವಾದ ಆರೋಪ ಮಾಡ್ತಾ ಇದ್ದೀರಿ ನೀವು. 100% ಸಮಾಜಕ್ಕೆ ಸೇರಿರೋದನ್ನ ಇವರು ಬೇನಾಮಿಯಾಗಿ ಸೇಲ್ ಮಾಡ್ತಾ ಇದ್ದಾರೆ. ಹಿ ಸೆಲ್ಲಿಂಗ್. ಐ ಕ್ಯಾನ್ ಪ್ರೂವ್ ವಿತ್ ದ ಡಾಕ್ಯುಮೆಂಟ್. ನಾಳೆ ನಿಮ್ಮ ತಮ್ಮ ನಿಮ್ಮ ಮೇಲೆ ಏನಾದರೂ ಮಾನನಷ್ಟ ಮೊಕದ್ದಮೆ ಹೂಡಬಹುದು. 100% ಲೆಟ್ ಹಿಮ್ ಡೂ ಇಟ್. ನಾನು ಯಾರ್ಯಾರ ಹೆಸರಿಗೆ ಇತ್ತೋ ಅವ್ರನ್ನೂ ಕೂಡ ನನ್ನ ಜೊತೆಗೆ ತಂದು ಕೂರಿಸ್ಕೊಂತಕ್ಕಂಥ ಕೆಲಸ ಮಾಡ್ತೀನಿ. ಯಾರ್ಯಾರು ಇದಕ್ಕೆ ಫೌಂಡರ್ ಮೆಂಬರ್ಸ್ ಇದ್ರೋ ಅವ್ರನ್ನೂ ಕೂಡ ಇದಕ್ಕೆ ಕರ್ಕೊಂಬಂದು ಕೂರಿಸ್ತಕ್ಕಂಥ ಕೆಲಸ ಮಾಡ್ತೀನಿ. ಕಾಗೋಡು ತಿಮ್ಮಪ್ಪನವ್ರು ಈಸ್ ಅ ಫೌಂಡರ್ ಮೆಂಬರ್. ಯು ಗೋ ಅಂಡ್ ಆಸ್ಕ್ ಹಿಮ್ ಹೌ ಮಚ್ ವಾಸ್ ದ ಪ್ರಾಪರ್ಟಿ ದೇ ಹ್ಯಾವ್ ಡನ್ ಇಟ್ ಫಾರ್ ದ್ಯಾಟ್. 17 ಎಕರೆನ ಟ್ರಸ್ಟಿಗೆ ಇಟ್ಟಿದ್ದು. ಟ್ರಸ್ಟ್ ಜೊತೆಗೆ ಮಾಡಬೇಕಾಗಿರ್ತಕ್ಕಂಥ ಅದರ್ ಪ್ರಾಪರ್ಟೀಸ್ ಎಷ್ಟಿತ್ತು ಇದಕ್ಕೆ ಹೇಳಿ. ಹೌ ಮಚ್ ಇಟ್ ವಾಸ್ ಅಂಡ್ ಹೌ ಮಚ್ ಇಟ್ ಈಸ್? 58 acres is the precisely. And today it is in different names. I was an MD of that institution. ನಾನು ಕೂಡ ಮ್ಯಾನೇಜಿಂಗ್ ಟ್ರಸ್ಟಿ ಆಗಿ ಬಂದವನು. ನಮಗೆ ಇವತ್ತಿಗೂ ಕೂಡ ಮ್ಯಾನೇಜಿಂಗ್ ಟ್ರಸ್ಟಿ ಆಗಿ ಸೈನ್ ಹಾಕಿಸ್ಕೊಂಡೆ ಬೇನಾಮಿಯಾಗಿ ಅದನ್ನು ಕೂಡ ಫೋರ್ಜನ್ ಮಾಡ್ಕೊಂಡು ತಗೊಂಡು ಹೋಗಿದ್ದಾರೆ. ಯು ಕಮ್ ಔಟ್ ವಿತ್ ಲೆಜರ್ ಬುಕ್, ಯು ಕಮ್ ಔಟ್ ವಿತ್ ರೆಸಲ್ಯೂಷನ್ ಬುಕ್. ನಮ್ಮನ್ನು ಜೈಲಿಗೂ ಹೋಗ್ಬಿಡ್ತಿದ್ನಂತೆ ನಾನು. ಅವನು ಹೇಳೋ ಮಾತು, ಕುಮಾರ್ ಬಂಗಾರಪ್ಪ ಅವತ್ತು ನಾನು ಟೇಕ್ ಓವರ್ ಮಾಡಲಿಲ್ಲ ಅಂದರೆ ಜೈಲಿಗೆ ಹೋಗ್ಬಿಡ್ತಿದ್ನಂತೆ. ಎಲ್ಲಿಗೆ ಜೈಲಿಗೆ ಹೋಗ್ತೀನಿ? ಯಾತಕ್ಕೋಸ್ಕರ? ಏನು ಇದಮ್ಮ ಕ್ರೈಮ್ ಮಾಡಿದ್ನಂತ? ಇನ್ಸ್ಟಿಟ್ಯೂಷನ್ನ ಉಳಿಸಿದ್ದಕ್ಕಂತ. ಇನ್ಸ್ಟಿಟ್ಯೂಷನ್ ಇವಾಗ ಕಾಗೋಡು ತಿಮ್ಮಪ್ಪನವರು ವಾಸ್ ದ ಮ್ಯಾನೇಜಿಂಗ್ ಟ್ರಸ್ಟಿ ಫಸ್ಟು. ಅವ್ರು ಬಿಟ್ಕೊಟ್ಟ ಮೇಲೆ ನಮ್ಮನ್ನು ಮಾಡಿದರು.
ನಾವು ಬಿಟ್ಟು ಕೊಡದೆ ನಮ್ಮನ್ನು ತೆಗೆದುಹಾಕಿದ್ರು. ನಾವು ವಿ ಡಿಡ್ ನಾಟ್ ಟಾಕ್. ಓಕೆ ಫೈನ್, ಇಫ್ ದ ಎಜುಕೇಷನ್ ಈಸ್ ಗ್ರೋಯಿಂಗ್ ವಿತ್ ಸಂಬಡೀಸ್ ನೇಮ್, ಓಕೆ ನಿಮ್ಮ ತಮ್ಮನೋ ಯಾರೋ, ಬಟ್ ಹೂ ಈಸ್ ಲೂಟಿಂಗ್ ಇಟ್ ಟುಡೇ? ಇವತ್ತು ಜನತಾದಳದ ಸಮಾವೇಶ ಅಲ್ಲಿ ಮಾಡ್ತಾ ಇದ್ದಾರೆ, ಅದನ್ನ ಸೈಟ್ ಮಾಡ್ತಾ ಇದ್ದಾರೆ ಸಮಾಜದ ಆಸ್ತಿನ. ಜನತಾದಳದ ಸಮಾವೇಶ ಮೊನ್ನೆ ನಡೆದಿದ್ದು ಅಲ್ಲೇ ನಡೀತು ಸಮಾವೇಶ. ಸೈಟ್ಗಳು ಮಾಡಿರ್ತಕ್ಕಂಥ ಜಾಗದಲ್ಲಿ ಸಮಾವೇಶ ಮಾಡ್ಕೊಂತಾರೆ. ಹೌ ಕ್ಯಾನ್ ಇಸ್ ಪಾಸಿಬಲ್? ಯಾರು ಪರ್ಮಿಷನ್ ತಗೊಂಡು? ನೀವ್ ಯಾಕೆ ಧ್ವನಿ ಎತ್ತ ಬರೋದು? ಹಾಗಾದ್ರೆ ಧ್ವನಿ ಎತ್ತಿದ್ದೀನಿ ಇವತ್ತು. ಕಾಗೋಡು ತಿಮ್ಮಪ್ಪನವರು ಅಧ್ಯಕ್ಷ ಆಗಿದ್ರು ಅಂತ ಮಾತನ್ನು ಹೇಳ್ತಾ ಇದ್ದೀರಿ. ನೀವ್ ಯಾಕೆ ಅದನ್ನ ಆ ವಿಚಾರವನ್ನು ಪ್ರಶ್ನೆ ಮಾಡಬಾರ್ದು? ಮಾಡಿದ್ದೀನಿ, ನಾನು ಹೇಳಿದ್ದೀನಿ. ಸ್ವಾಮಿರಾವ್ ವಾಸ್ ದೇರ್, ಕೆ ಜಿ ಶಿವಪ್ಪನವರು ವಾಸ್ ದೇರ್, ಇನ್ನೊಬ್ರು ಶಿವಾನಂದಪ್ಪನವರು ಅಂತ ಹೇಳಿದ್ದಾರೆ. ದೇ ಆರ್ ಆಲ್ ಮ್ಯಾನೇಜಿಂಗ್, ದೇ ಆರ್ ದ ಫೌಂಡರ್ ಟ್ರಸ್ಟೀಸ್. ನೋಬಡಿ ಇಸ್ ದೇರ್ ಟುಡೇ. ವೇರ್ ಆರ್ ದೇ? ಈಗ ಯಾರದನ್ನ ನಿಭಾಯಿಸ್ತಿರೋದು ಹಾಗಾದ್ರೆ? ಇವರೇ 3 ಜನ ಇದ್ದಾರೆ, 2 ಇದ್ದಾರೆ ಈಗ ಟ್ರಸ್ಟಲ್ಲಿ. ಡೀಡ್ ಪ್ರಕಾರ 3 ಜನ ಮಿನಿಮಮ್ ಇರಬೇಕು. ಐ ಡೋಂಟ್ ನೋ ಟುಡೇ. ಎಲ್ಲೂ ಕೂಡ ನಮ್ಮ ತಮ್ಮ ಮತ್ತು ಇನ್ನೊಬ್ರು ಯಾರು, ನೋಬಡಿ, ವಿ ಡೋಂಟ್ ನೋ. ಎಷ್ಟು ಎಕರೆ ಇತ್ತು, ಎಷ್ಟು ಎಕರೆ ಉಳಿದಿದೆ ಹಾಗಾದ್ರೆ? ಇವತ್ತು ಅವನೇ ಹೇಳ್ತಾನಲ್ಲ, 17 ಎಕರೆ ಮಾತ್ರ ಟ್ರಸ್ಟಿಗೆ ಇದ್ದಿದ್ದು, ಅದಕ್ಕೆ 2 ಎಕರೆ ನಾನೇ ಸೇರಿಸಿದೆ. ಇರ್ತಕ್ಕಂಥ ಅದರ್ 58 acres ಎಲ್ಲಿ? ವೈ ಆರ್ ಯು ಸೆಲ್ಲಿಂಗ್ ಇಟ್? ಯಾರಿಗೆ ಮಾರ್ತಾ ಇದ್ದೀರಿ ನೀವು? ಎಲೆಕ್ಷನ್ ಕೊಟ್ಟಿರೋ ಅಫಿಡೇಟಲ್ಲಿ ನೀವು 16 ಕೋಟಿ ರೂಪಾಯಿ ಸಾಲ ಅಂತೇಳಿ ತೋರಿಸಿದೀಯಾ? ಯಾರಿಗೆ ಮಾಡಿದೀಯ ಈ ಸಾಲ? ತಂದೂರಿಗೆ ಮಾಡಿದ್ಯಾ? ರಾಜಕಾರಣಕ್ಕೆ ಮಾಡಿದ್ಯಾ? ಯಾರಿಗೆ? ವೇರ್? ಅಲ್ಲಿವರೆಗೂ ನಾವು ಇರೋವರೆಗೂ ನಮ್ಮ ಫ್ಯಾಮಿಲಿಯಲ್ಲಿ ಸಾಲ ಇರಲಿಲ್ಲಲ್ಲ, ಸಾಲನೇ ಇರಲಿಲ್ಲ. ವಿ ಡಿಡ್ ನಾಟ್ ಹ್ಯಾವ್ ಎನಿ ಲೋನ್ಸ್. ಇದು ಒಂದೇ ಸರಿಗೆ ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಸಾಲ ಹೆಂಗೆ ಬಂತು? ಇದೆಲ್ಲದಕ್ಕೂ ಕೂಡ ಸ್ವಾರ್ಥ, ಕೀಳು ಮಟ್ಟದ ರಾಜಕಾರಣಕ್ಕೋಸ್ಕರ ಬಲಿ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಐ ಮೀನ್ ಎಸ್ ನಾನು ಕೊನೆಯದಾಗಿ 2 ಪ್ರಶ್ನೆಗಳನ್ನು ಕೇಳ್ತೀನಿ ಕುಮಾರ್ ಬಂಗಾರಪ್ಪನವರೇ. ಒಂದು ಪ್ರಶ್ನೆ ತಮಗೆ, ಎಷ್ಟು ದಿವಸ ಈ ರೀತಿ ನಿಮ್ಮ ಕ್ಷೇತ್ರದ ಜನ ನಿಮ್ಮನ್ನು ಪ್ರೀತಿಸೋರು, ನಿಮ್ಮನ್ನು ಗೌರವಿಸುವಂಥವ್ರು ಎಷ್ಟು ದಿವಸ ಈ ರೀತಿ ಅಣ್ಣ ತಮ್ಮಂದರ ಜಗಳಾಟಗಳು ನೋಡಬೇಕು, ಗುದ್ದಾಟಗಳು ನೋಡಬೇಕು? ಐ ಡೋಂಟ್ ವಾಂಟ್. ಇವತ್ತಿಗೂ ಕೂಡ ಇದನ್ನೆಲ್ಲದನ್ನು ನಾನು ಅಣ್ಣ ತಮ್ಮ ಯಾವುದಕ್ಕೂ ಕೂಡ ನಾವು ಜಗಳ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಕ್ಕಂಥ ಪರಿಸ್ಥಿತಿನಲ್ಲಿ ನಾವೆಲ್ಲರೂ ಇದ್ದೀವಿ. ಪಾಲಿಟಿಕ್ಸ್ನ ನೀವು ಯಾವ್ದಾದ್ರು ಪಾರ್ಟಿ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್, ಮಾಡ್ಕೊಳ್ಳಿ. ಆದರೆ ನಮ್ಮ ಭಾವ ತರೋದು, ತಂಗಿನ ತರೋದು, ವಿರುದ್ಧವಾಗಿ ಮಾತಾಡೋದು, ಕೆಟ್ಟದಾಗಿ ಮಾತಾಡೋದು, ಇದನ್ನು ಮೊದಲು ಬಿಡಿ. ಇದನ್ನು ಬಿಟ್ಟುಬಿಟ್ಟು ನೀವು ರಾಜಕಾರಣ ಸಿದ್ಧಾಂತದ ಮೇಲೆ ಮಾಡ್ತೀರಾ, ಹೋರಾಟದ ಮೇಲೆ ಮಾಡ್ತೀರಾ, ಸಮಸ್ಯೆಗಳು ಬೇಕಾದ್ರೆ ಎಷ್ಟೋ ಜನ ಮಾಡ್ತಾರೆ. ಇವಾಗ ವಸಂತ್ ಬಂಗೇರಿದ್ದಾರೆ, ಪ್ರಭಾಕರ್ ಬಂಗೇರಿದ್ದಾರೆ, ಇದ್ದಾರೆ, ಯಾರು ಕೂಡ ಬಂದಿಲ್ಲ. ಬಟ್ ಇದೆಲ್ಲ ಏನಂದರೆ ದೊಡ್ಡ ಫ್ಯಾಮಿಲಿಗಳು, ಲೈಮ್ ಲೈಟಲ್ಲಿ ಇರ್ತಕ್ಕಂಥ ಫ್ಯಾಮಿಲಿಗಳು ಹೆಸರು ಬಂದ ತಕ್ಷಣವೇ ನಾವು ದುರುಪಯೋಗ ಮಾಡ್ಕೊಳ್ತೀವಿ ಅನ್ಕೊಳ್ತಾರೋ, ಅಥವಾ ನಾವು ಉಪಯೋಗ ಮಾಡ್ಕೊಳ್ತೀವಿ ಅಂತಾರೋ, ಅಥವಾ ಮುಂದಕ್ಕೆ ತಗೊಂಡು ಹೋಗ್ಬೇಕು ಅಂತಕ್ಕಂಥ ನಮ್ಮ ಭಾವನೆಗಳನ್ನು ಸ್ಪಂದಿಸ್ತಾರೋ, ಅರ್ಥ ಮಾಡ್ಕೊಳ್ತಾರೋ ಇಲ್ವೋ ಗೊತ್ತಿಲ್ಲ ನಮಗೆ. ಹೇಗೆ ಇದನ್ನು ಸಮಾಜ ಸ್ವೀಕಾರ ಮಾಡ್ತದೆ ಅಂತ ಈ ಹೆದರಿಕೆಗೋಸ್ಕರನೇ ಸುಮಾರು 20 ವರ್ಷ ಕೂತ್ವಿ. 20 long years I have sat like this. ನಾವೆಲ್ಲರೂ ಮಾತಾಡಿದ್ವಾ? ಅವರ ಅಂತ್ಯಕ್ರಿಯೆದಲ್ಲೂ ಕೂಡ ನೀವೇ ಖುದ್ದಾಗಿ ನನಗೆ ಫೋನ್ ಮುಖೇನ ಕೇಳಿದಾಗಲೂ ಕೂಡ ನಾನೇ ಒಪ್ಪಿಗೆ ಕೊಟ್ಟಿದ್ದೀನಿ ಅಂತ ಮಾತಾಡಿದೆ. ನಮ್ಮ ತಮ್ಮ ಅಗ್ನಿ ಸ್ಪರ್ಶ ಮಾಡಿಸ್ಬೋದು, ನಂದೇನು ತಕರಾರಿಲ್ಲ ಅಂತ ಹೇಳಿದೆ. ಯಾರು ಕೂಡ ಮಾತಾಡಿರಲಿಲ್ಲ ಅವತ್ತು ನನ್ನ ಜೊತೆಗೆ. ಯಾಕೆ? ಆ ಜವಾಬ್ದಾರಿ ಯಾಕಿತ್ತು? ಯಾಕಂದರೆ ನಾನು ಒಬ್ಬ ದೊಡ್ಡ ಮಗ. ನಮ್ಮ ಸಂಸಾರದಿಂದ ತಪ್ಪಾಗಬಾರ್ದು, ನಮ್ಮ ಸಂಸಾರದಲ್ಲಿ ಯಾವುದೇ ಥರವಾದ ಕೆಟ್ಟ ಹೆಸರು ತಗೋಬಾರ್ದು ಅಂತ ಹೇಳಿದ್ದಕ್ಕೆ ಆ ಜವಾಬ್ದಾರಿ ಇದ್ದಿದ್ದಕ್ಕೇ ಮಾಡಿದ್ದು. ಇವತ್ತಿಗೂ ಕೂಡ ನನ್ನ ವಿನಂತಿದೆ, ಕಮ್ ಬ್ಯಾಕ್, ವಿಲ್ ಆಲ್ ಬಿ ಟುಗೆದರ್. ಯಾಕಂದರೆ ನಾವಿವತ್ತು ಅರ್ಧ ವಯಸ್ಸುಗಳನ್ನ ಕಳೆದಿದ್ವಿ. ನಮ್ಮ ಹಿರಿಯರೆಲ್ಲರೂ ಭಾಳಷ್ಟು ಜನ ಇಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರು ಇಲ್ಲ, ತಂದೆಯವರಿಲ್ಲ, ಎಷ್ಟೋ ಜನ ಹಿರಿಯರಿಲ್ಲ. ನಮ್ಮ ನೆಕ್ಸ್ಟ್ ಜನ್ರೇಷನ್ ಇದೆ, ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ. ಅವರೆಲ್ಲರೂ ಕೂಡ ಒಂದಾಗಬೇಕು, ಅವ್ರನ್ನ ನಾವು ನೋಡಬೇಕು. ಅವರೆಲ್ಲರೂ ಎಲ್ಲಿದ್ದಾರೆ ಇವತ್ತು? ಅವ್ರು ಯಾರ ಮಕ್ಕನೂ ನೋಡ್ಕೊಂಡೇ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿದ್ದಾರೆ. ಮದುವೆಗಳಿಗೆ ಹೋದರೆ ಅವ್ರದ್ದೇ ಒಂದು ದಿಕ್ಕು, ನಾವೇ ಒಂದು ದಿಕ್ಕು, ಯಾವುದೋ ಶುಭ ಸಮಾರಂಭ ಯಾರೂ ಮಾತಾಡೋದಿಲ್ಲ. ಯಾಕೆ ಈ ಥರ ಪರಿಸ್ಥಿತಿ ಮಾಡ್ತಾ ಇದ್ದೀರಿ? ನಾವು ಮಾತಾಡಿಸಿದ್ರೂ ಮಾತಾಡೋದಿಲ್ಲ ಅಂತ ಪರಿಸ್ಥಿತಿನ ಅಲ್ಲ. ನೋಡಿ ಎಂಥ ಸ್ಥಿತಿ ಅಂದರೆ, ನಾಯಕ ಆಗಿದ್ದಂಥ ಕುಮಾರ್ ಬಂಗಾರಪ್ಪ ಖಳನಾಯಕ ಆಗ್ಬಿಟ್ರು, ಹೀರೋ ಆದಂಥ ಕುಮಾರ್ ಬಂಗಾರಪ್ಪ ಝೀರೋ ಆಗ್ಬಿಟ್ರು. ಏನು ಮಾಡಬೇಕು? ಮುಂದೆ ಏನು ಕತೆ? ವಿ ಹ್ಯಾವ್ ಟು ಫೈಟ್ ಅವರ್ ಲೈಫ್. ದಟ್ ಈಸ್ ವಾಟ್ ಲೀಡರ್ಶಿಪ್ ಕ್ವಾಲಿಟಿ ಈಸ್. Will have to be. Hero is always a hero. He can never be a villain. Hero ನಾಯಕನಾಗಿರ್ತಕ್ಕಂಥ cannot be a zero. He has to rise to the occasion. And I will rise to the ಮತ್ತೆ ಹಾಗಾದರೆ ಕುಮಾರ್ ಬಂಗಾರಪ್ಪ ಶೂನ್ಯದಿಂದ ಸಾಮ್ರಾಜ್ಯ ನಿರ್ಮಾಣ ಮಾಡ್ತಾರೆ. ಹಾಗಾದರೆ ಮಾಡಲೇಬೇಕಾಗತ್ತೆ, ಬದುಕಬೇಕಾಗತ್ತೆ. ಬದುಕೇ ಒಂದು ಹೋರಾಟ. ಈ ಹೋರಾಟವನ್ನು ಜಯಿಸಬೇಕಾಗತ್ತೆ. ಅದನ್ನು ಒಳ್ಳೆಯದಾಗಿ ಇಟ್ಕೊಂಡು ಜಯಿಸಬೇಕು.
ಈ ಥರ ಕೆಟ್ಟದನ್ನೇ ಇಟ್ಕೊಂಡು ಜಯಿಸ್ತಕ್ಕಂಥ ಕೆಲಸ ಮಾಡಬಾರ್ದು. ಹಾಗಾಗಿ ನಾನು ಒಳ್ಳೆ ಹಾದಿಯಲ್ಲಿ ಇದ್ದೀನಿ, ನಾನು ಒಳ್ಳೆತನವನ್ನು ಇಟ್ಕೊಂಡಿದ್ದೀನಿ. ನಾನು ಈ ಮಾಧ್ಯಮದ ಮುಖೇನ ತಮಗೆ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಕೃತಜ್ಞತೆಗಳನ್ನು. ಫೈನಲಿ ವಾಟ್ ಇಸ್ ಯುವರ್ ಮೆಸೇಜ್ ಟು ಯುವರ್ ಪೀಪಲ್? ಶಿವಮೊಗ್ಗ ಜಿಲ್ಲೆಯ ಮತ್ತು ಇಡೀ ಕರ್ನಾಟಕದ ಜನತೆಯನ್ನು ನಾನು ವಿನಂತಿ ಮಾಡ್ಕೊಳ್ತೀನಿ, ಯಾವ ಯಾವ ಆರೋಪಗಳನ್ನು ಇಲ್ಲಿವರೆಗೂ ಮಾಡಿದ್ದಾರೋ ಇದೆಲ್ಲದಕ್ಕೂ ಕೂಡ ನಾನು ಸಂಪೂರ್ಣವಾಗಿರ್ತಕ್ಕಂಥ ಉತ್ತರ ಕೊಡ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಈ ಕ್ಷಣಕ್ಕೂ ಕೂಡ ಇನ್ನೂ ಕೂಡ ನಿಮಗೆ ಕ್ಲಾರಿಫಿಕೇಷನ್ಸ್ ಬೇಕು ಅಂದರೆ ನಮ್ಮ ತಮ್ಮವನ್ನು, ನಮ್ಮ ತಂಗಿನೋ ಯಾರು ಬೇಕಾದ್ರೂ ನನ್ನ ಎದುರುಗಡೆ ಕೂತು ಕೇಳ್ತಕ್ಕಂಥ ಸಂದರ್ಭ ಬಂದರೆ ಉತ್ತರ ಹೇಳ್ತಕ್ಕಂಥ ಶಕ್ತಿ ನನಗೆ ದೇವರು ಕೊಟ್ಟಿದ್ದಾನೆ, ನನ್ನ ಜ್ಞಾನಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀರಿ. ಇದನ್ನೂ ಮೀರಿಬಿಟ್ಟು ಜನತೆ ಇದನ್ನು ಮೀರಿ ಅವರು ಹೋಗ್ತಾರೆ ಅನ್ನೋದಾದರೆ ಈ ಬರ್ತಕ್ಕಂಥ ಚುನಾವಣೆಯಲ್ಲಿ ಗೀತಾ ಅವ್ರಿಗಿರ್ಬೋದು, ಶಿವಗಿರ್ಬೋದು, JDSಗಿರ್ಬೋದು, ಅಥವಾ ಈ ಥರ ಕೀಳು ಮಟ್ಟದ ರಾಜಕಾರಣ ಮಾಡ್ತಕ್ಕಂಥ ಯಾವುದೇ ಪಕ್ಷದ ಯಾವುದೇ ವ್ಯಕ್ತಿ ಇರ್ಬೋದು, ಅವರಿಗೆ ತಕ್ಕ ಉತ್ತರವನ್ನು ಜನ ಸಾಮಾನ್ಯರು ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ವಿನಯಪೂರ್ವಕವಾಗಿ ವಿನಂತಿ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಕುಮಾರ್ ಬಂಗಾರಪ್ಪನವರು. ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ರೆ ನಮ್ಮ ಜೊತೆಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಇದು ಕುಮಾರ್ ಬಂಗಾರಪ್ಪನವರ ಮಾತು. ಇದು ಇವತ್ತಿನ ಫೇಸ್ ಟು ಫೇಸ್. ನಾಳೆ ಮತ್ತೊಬ್ಬ ಅತಿಥಿಯ ಜೊತೆಗೆ ಫೇಸ್ ಟು ಫೇಸ್ನಲ್ಲಿ ನಿಮ್ಮ ಎದುರುಗಡೆ ಕಾಣಿಸ್ಕೋತೀನಿ. ಅಲ್ಲಿ ತನಕ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.